ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಮೇ 2021 ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಒಂದು ಸೀರೀಸಲ್ಲಿ ಈಗ ಮೇ 2021 ಎರಡನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. 35 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ವಾರದಲ್ಲಿ ಅಂದರೆ ಮೇ 2021 ಎರಡನೇ ವಾರದಲ್ಲಿ ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತೀವಿ ಅನ್ನೋದಾದರೆ, ಅಸ್ಸಾಂನ ನೂತನ ಮುಖ್ಯಮಂತ್ರಿ ಬಿಜೆಪಿಯ ಹಿಮಂತ ಬಿಸ್ವಾ ಗ್ರೇಟ್ ನಿಕೋಬಾರ್ ಯೋಜನೆಯನ್ನು ಮುಂದುವರಿಸಲು ಅನುಮತಿ ನೀಡಿರ್ತಕ್ಕಂಥ ಪರಿಸರ ಮೌಲ್ಯಮಾಪನ ಸಮಿತಿ EAC ಹಿಂದೂ ಮಹಾಸಾಗರದಲ್ಲಿ ಬಿದ್ದ ಚೀನಿ ರಾಕೆಟ್ ಅವಶೇಷಗಳು ನಾಸಾದಿಂದ ಟೀಕೆ, ಬೆಂಗಳೂರಿನ ನಮ್ಮ ಮೆಟ್ರೋದ ನೀಲಿ ಮೆಟ್ರೋ ಕಾಮಗಾರಿಗೆ ಈಗ ಅನುಮೋದನೆ ಸಿಕ್ಕಿದೆ, ವಿಶ್ವ ವಲಸೆ ಹಕ್ಕಿ ದಿನ 2021 ಅಂದರೆ ವರ್ಲ್ಡ್ ಮೈಗ್ರೇಟರಿ ಬರ್ಡೇ 2021 ಆಗುತ್ತೆ, ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿಯ ಜಾಗತಿಕ ಶಕ್ತಿ ವಿಮರ್ಶಾ ವರದಿ 2020, ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕ ಅಂದರೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2021 ಆಗುತ್ತೆ, ವಿರಾಫಿನ್ ಬಳಕೆಗಾಗಿ ಭಾರತದ ಡ್ರಗ್ ಕಂಟ್ರೋಲರ್ ಜನರಲ್ ಅನುಮೋದನೆ, ದೇಶೀಯವಾಗಿ ತಯಾರಿಸಲಾದ ಎರಡನೇ ಕೊರೋನಾ ವೈರಸ್ ಲಸಿಕೆ, 2025 ಇನಿಷಿಯೇಟಿವ್ WHO ತಂದಿರತಕ್ಕಂಥದ್ದು, ಭಾರತೀಯ ಸೇನೆಯ ಲಡಾಖ್ ಇಗ್ನೈಟೆಡ್ ಮೈಂಡ್ಸ್ ಪ್ರಾಜೆಕ್ಟ್, ಭಾರತದ ಮೊದಲ ಸೂರ್ಯನ ಅಧ್ಯಯನ ಮಾಡ್ತಕ್ಕಂಥ ಮಿಷನ್ ಆದಿತ್ಯ ಮಿಷನ್ ಆಗುತ್ತೆ, ಅದರ ಅಪ್ಡೇಟ್ ಏನು, ಪ್ರಪಂಚದಲ್ಲಿಯೇ ರಕ್ಷಣೆಗಾಗಿ ಅತಿ ಹೆಚ್ಚು ವೆಚ್ಚವನ್ನು ಮಾಡ್ತಾ ಇರ್ತಕ್ಕಂಥ ದೇಶಗಳು ಯಾವ್ಯಾವು, ಅಮೆರಿಕದ ಜನಸಂಖ್ಯೆಯು 2010ರಿಂದ 2020 ದಶಕದಲ್ಲಿ ಯಾವ ರೀತಿಯ ಬೆಳವಣಿಗೆಯನ್ನು ಕಂಡಿದೆ, ಜೊತೆಗೆ ಚೀನಾದ ಇತ್ತೀಚೆಗೆ ಉಡಾವಣೆ ಮಾಡಿರ್ತಕ್ಕಂಥ ಬಾಹ್ಯಾಕಾಶದ ಅವಶೇಷಗಳನ್ನು ತೆಗೆಯುವ ರೋಬೋಟ್ನ ಹೆಸರೇನು, ವರುಣ 2021 ಅಂದರೆ ಭಾರತ ಫ್ರಾನ್ಸ್ ನೌಕಾ ವ್ಯಾಯಾಮ ಅಥವಾ ನೌಕಾ ಸಮರಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ, ಪೈಥಾನ್ 5 ಅಂದರೆ ಗಾಳಿಯಿಂದ ಗಾಳಿಗೆ ಆರ್ತಕ್ಕಂಥ ಏರ್ ಟು ಏರ್ ಕ್ಷಿಪಣಿ ಮಿಸೈಲ್ ಪೈಥಾನ್ 5 ಬಗ್ಗೆ ತಿಳ್ಕೊಳ್ಳೋಣ, IA 2030 ಅಂದರೆ ಇಮ್ಯುನೈಸೇಷನ್ ಅಜೆಂಡಾ 2030 ಇದನ್ನು ತಂದಿರತಕ್ಕಂಥವ್ರು WHO ಮತ್ತು ಯುನಿಸೆಫ್ ಅವರು. ಓಕೆ, ನೆಕ್ಸ್ಟ್ ಬೆಂಗಳೂರು ಶಿಕ್ಷಕಿಗೆ ಜಪಾನ್ನ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಗೌರವ, ಗ್ಲೋಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಔಟ್ಲುಕ್ 2021, ವಿಶ್ವಸಂಸ್ಥೆಯ ಜಾಗತಿಕ ಅರಣ್ಯ ಗುರಿಗಳ ವರದಿ 2021 ಮತ್ತು ಈ ವರದಿಯಲ್ಲಿ ಭಾರತಕ್ಕೆ ನಿಗದಿ ಮಾಡಿರ್ತಕ್ಕಂಥ ಗುರಿ ಏನು, ಆಲಿವ್ ರಿಡ್ಲೆ ಆಮೆಗಳು ಮತ್ತು ಒಡಿಸ್ಸಾದ ಋಷಿಕುಲ್ಯ ರಿವರ್ ಜೊತೆಗೆ ಗಹಿರ್ ಮಾತಾದ ಬೀಚ್ ಇವುಗಳು ಸುದ್ದಿಲಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಲಿವ್ ರಿಡ್ಲೆ ಆಮೆಗಳ ಗೂಡು ಕಟ್ಟುವಿಕೆಗೆ ಜಗತ್ತಿನಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಬೀಚ್ ಯಾವುದು, ಆಪರೇಷನ್ ಸಮುದ್ರ ಸೇತು 2, ಭಾರತದ ಯಾವ ರಕ್ಷಣಾ ಸಂಸ್ಥೆಯು ಪೌಡರ್ ಮಾದರಿಯ ಕರೋನಾ ನಿರೋಧಕ ಲಸಿಕೆಯನ್ನು ತಯಾರು ಮಾಡಿದೆ, ಪಾರದರ್ಶಕ ಆಮ್ಲಜನಕ ಹಂಚಿಕೆಗಾಗಿ ರಾಷ್ಟ್ರೀಯ ಕಾರ್ಯಪಡೆಯನ್ನು ರಚನೆ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟು, ಅದರಲ್ಲಿ ನಮ್ಮ ಕರ್ನಾಟಕದಿಂದ ಯಾರಿದ್ದಾರೆ, ಭಾರತದ ಸದ್ಯದ ಏಕೈಕ ವಿಮಾನ ವಾಹಕ ಯುದ್ಧನೌಕೆ ವಿಕ್ರಮಾದಿತ್ಯದಲ್ಲಿ ಬೆಂಕಿ ಅವಘಡ, 100ನೇ ಪೋಲ್ ಪೊಸಿಷನ್ ಗಳಿಸಿರ್ತಕ್ಕಂಥ ಫಾರ್ಮುಲಾ 1 ಕಾರ್ ರೇಸರ್ ಲೇವಿಸ್ ಹ್ಯಾಮಿಲ್ಟನ್. ಹೀಗೆ ಈ ಒಂದು ಘಟನೆಗಳ ಜೊತೆಗೆ ಒಟ್ಟು 35 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಈ ವಾರದ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಂದೆ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸನ್ನು ಈಗ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈ ಘಟನೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ದಿಸ್ ಇಸ್ ನೋಡಿ, ಮೇ 2021 ವೀಕ್ 2ರಲ್ಲಿ 35 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಇಂದಿನ ಕರೆಂಟ್ ಇವೆಂಟ್ಸ್ ಅಂದರೆ ಮೇ ತಿಂಗಳ ಮೊದಲನೇ ವಾರದಾಗಿರ್ಬೋದು, ಏಪ್ರಿಲ್ ತಿಂಗಳ ಕಂಪ್ಲೀಟ್ ಆಗಿರ್ತಕ್ಕಂಥ 120 ಪ್ರಶ್ನೆಗಳ ವಿಡಿಯೋಗಳಾಗಿರ್ಬೋದು, ಮಾರ್ಚ್, ಫೆಬ್ರವರಿ, ಜನವರಿ ತಿಂಗಳದಾಗಿರ್ಬೋದು, ಅಥವಾ 2020 ಟೋಟಲ್ ಜನವರಿ ಟು ಡಿಸೆಂಬರ್ 570 ಘಟನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಆ ಎಲ್ಲ ಒಂದು ಕರೆಂಟ್ ಇವೆಂಟ್ಸನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಪ್ಲೇ ಲಿಸ್ಟಿಂದ ಆಗಿರ್ಬೋದು ಅಥವಾ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಚಾನಲ್ಗೆ ಹೋದರೆ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಕರೆಂಟ್ ಇವೆಂಟ್ಸ್ ಅಥವಾ ಪ್ರಚಲಿತ ಘಟನೆಗಳಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ, ಹೋಗಿ ನೋಡ್ಬೋದು. ಓಕೆ, ಹಾಗಾದರೆ 2021 ಮೇ ತಿಂಗಳ ಎರಡನೇ ವಾರದ ಮೊದಲ ಪ್ರಮುಖ ಪ್ರಚಲಿತ ಘಟನೆ ಯಾವುದಂದರೆ, ಕ್ವಶನ್ ನಂಬರ್ 1, ಅಸ್ಸಾಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಬಿಜೆಪಿಯ ಹಿಮಂತ ಬಿಸ್ವಾ ಅವರೀಗ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ. ಬಿಜೆಪಿ ಹಿಮಂತ ಬಿಸ್ವಾ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಅಸ್ಸಾಂ. ಹಾಗಾದರೆ ನೋಡ್ತಾ ಹೋಗೋಣ. ಇತ್ತೀಚೆಗೆ 5 ವಿಧಾನಸಭೆಗಳ ಒಂದು ಚುನಾವಣೆ ನಡೆದಿತ್ತು. ಅದರಲ್ಲಿ ಯಾವ ವಿಧಾನಸಭೆಗಳಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆದರು ಅಂತ ನಾವು ಹಿಂದೆ ನೋಡಿದ್ವಿ.
ಅಸ್ಸಾಂನ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಇನ್ನಷ್ಟು ಡಿಸ್ಕಷನ್ ಆಗ್ತಾ ಇದೆ ಒಂದು NDA ಸರ್ಕಲಲ್ಲಿ ಅಂತ ನಾವು ಮಾತಾಡಿದ್ವಿ. ಹಾಗಾದರೆ ಈಗ ಅದು ಫೈನಲೈಸ್ ಆಗಿದೆ. ಅಸ್ಸಾಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ BJPಯ ಹಿರಿಯ ನಾಯಕ ಹಿಮಂತ್ ಬಿಶ್ವ ಶರ್ಮರವರು ಈಗ ಆಯ್ಕೆಯಾಗಿದ್ದಾರೆ, ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ. ಹಾಗಾದರೆ ಅಸ್ಸಾಮಲ್ಲಿ ಎಷ್ಟು ಕ್ಷೇತ್ರಗಳಿಗೆ ವಿಧಾನಸಭೆ ನಡೆದಿತ್ತು ಅನ್ನೋದಾದರೆ 126 ಕ್ಷೇತ್ರಗಳಿಗೆ ವಿಧಾನಸಭಾ ಒಂದು ಚುನಾವಣೆ ನಡೆದಿತ್ತು. ಅದರಲ್ಲಿ BJP 60 ಸ್ಥಾನಗಳಲ್ಲಿ ಗೆದ್ದರೆ BJPಯ ಭಾಗವಾಗಿರ್ತಕ್ಕಂಥ ಅಂದರೆ NDA ಭಾಗವಾಗಿರ್ತಕ್ಕಂಥ ಅಸ್ಸಾಂ ಗಣ ಪರಿಷತ್ 9 ಮತ್ತು ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ 6 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಅತಿ ದೊಡ್ಡ ಪಕ್ಷವಾಗಿರ್ತಕ್ಕಂಥ BJPಯಿಂದ ಈಗ ಹಿಮಂತ ಬಿಶ್ವ ಶರ್ಮರವರು ಈಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹಾಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸರ್ಬಾನಂದ್ ಸೋನೋವಾಲ್ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಚಾನ್ಸಸ್ ಇತ್ತು. ಆದರೆ ಅವರು ಕೇಂದ್ರ ಸಂಪುಟಕ್ಕೆ ಹೋಗ್ಬೋದು, ಕೇಂದ್ರದಲ್ಲಿ ಮಂತ್ರಿ ಆಗ್ಬೋದು ಅಂತಕ್ಕಂಥ ಸುದ್ದಿ ಇದೆ. ಹಾಗಾದರೆ ಹಿಮಂತ ಬಿಶ್ವರವರು ಹಿಂದೆ ಕಾಂಗ್ರೆಸ್ನಿಂದ ಹಲವಾರು ಮಿನಿಸ್ಟ್ರಿಯನ್ನು ನಿಭಾಯಿಸಿದ್ರು. ನಂತರ ಅವರು BJP ಸೇರ್ತಾರೆ. ಈಗ BJPಯಿಂದ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಓಕೆ, ಹಾಗಾದರೆ ಅಸ್ಸಾಂ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಯಾಕಂದರೆ ಆ ಒಂದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಬಗ್ಗೆ ಹಲವಾರು ವಿಚಾರಗಳನ್ನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನೋಡಿ, ಅಸ್ಸಾಂ ಅಂತಕ್ಕಂಥದ್ದು 1950 26 ಜನವರಿಯಂದು ಒಂದು ರಾಜ್ಯ ಆಗಿತ್ತು. ಅದರ ಒಂದು ಕ್ಯಾಪಿಟಲ್ಲು ರಾಜಧಾನಿ ದಿಸ್ಪುರ್ ಆಗುತ್ತೆ. ಅಸ್ಸಾಮಲ್ಲಿರ್ತಕ್ಕಂಥ ದೊಡ್ಡ ಒಂದು ಸಿಟಿ ಅಂದರೆ ಅದು ಗುವಾಹತಿ ಆಗುತ್ತೆ. ಅಸ್ಸಾಮಲ್ಲಿ ಒಟ್ಟು 33 ಜಿಲ್ಲೆಗಳಿದ್ದಾವೆ. ಗವರ್ನರ್ ಯಾರಂದರೆ ಜಗದೀಶ್ ಮುಖಿ ಅವರು, ಈಗ ಚೀಫ್ ಮಿನಿಸ್ಟರ್ ಹಿಮಂತ ಬಿಶ್ವ ಶರ್ಮರವರು. ಇನ್ನು ಅಲ್ಲಿ ಕೇವಲ ಏಕಸದನ ಇದೆ. 126 ವಿಧಾನಸಭಾ ಕ್ಷೇತ್ರಗಳ ಯೂನಿಕ್ಯಾಮರಲ್ ಇರ್ತಕ್ಕಂಥ ಒಂದು ರಾಜ್ಯ ಅಸ್ಸಾಂ ಆಗುತ್ತೆ. ರಾಜ್ಯಸಭಾ ಸ್ಥಾನಗಳು 7 ಇದ್ದರೆ ಲೋಕಸಭಾ ಸ್ಥಾನಗಳು 14 ಇದ್ದಾವೆ. ಇನ್ನು ರಾಜ್ಯದ ಹೈಕೋರ್ಟು ಗುವಾಹತಿಲಿ ಇದೆ ಅಂತಕ್ಕಂಥದ್ದು. ಓಕೆ, ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದಂದ್ರೆ ಆಸಾಮೀಸ್ ಆಗುತ್ತೆ. ಇನ್ನು ಬೇರೆ ಬೇರೆ ಭಾಷೆಗಳನ್ನು ಕೂಡ ಅಲ್ಲಿರ್ತಕ್ಕಂಥ ಜನರು ಮಾತಾಡ್ತಾರೆ. ಓಕೆ, ಸೊ ಇಷ್ಟು ಅಸ್ಸಾಂ ಬಗ್ಗೆ ತಿಳ್ಕೋಬೇಕು. ಓಕೆ, ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2, ಗ್ರೇಟ್ ನಿಕೋಬಾರ್ ಯೋಜನೆಯನ್ನು ಮುಂದುವರಿಸಲು ಅನುಮತಿ ನೀಡಿದ ಪರಿಸರ ಮೌಲ್ಯಮಾಪನ ಸಮಿತಿ ಎನ್ವಿರಾನ್ಮೆಂಟ್ ಅಪ್ರೈಸಲ್ ಕಮಿಟಿ EAC ಆಗುತ್ತೆ. ಹಾಗಾದರೆ ಗ್ರೇಟ್ ನಿಕೋಬಾರ್ ಯೋಜನೆ ಅಂದ್ರೇನು, ಇದನ್ನು ತಂದಿರ್ತಕ್ಕಂಥವ್ರು ಯಾರು, ಆ ಒಂದು ಯೋಜನೆಯಲ್ಲಿ ಯಾವ ಯಾವ ಒಂದು ಪೋರ್ಟ್ಗಳನ್ನು ಪವರ್ ಪ್ಲಾಂಟ್ಗಳನ್ನು ತರಬೇಕಂತಕ್ಕಂಥ ಪ್ಲಾನನ್ನು ಇದೆ. ಓಕೆ, ಸೊ ಹಾಗಾದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊತಾ ಹೋಗೋಣ. ಓಕೆ, ಗ್ರೀನ್ ಪ್ಯಾನಲ್ ಅಲೋಸ್ ಗ್ರೇಟ್ ನಿಕೋಬಾರ್ ಪ್ಲಾಂಟ್ ಟು ಅಡ್ವಾನ್ಸ್. ಸೊ ಇಲ್ಲೇನಾಗಿತ್ತು ನೋಡಿ, ನೀತಿ ಆಯೋಗದವರು ಗ್ರೇಟ್ ನಿಕೋಬಾರ್ ಅಂತಕ್ಕಂಥ ಒಂದು ಪ್ಲಾನನ್ನು ತಂದಿದ್ದಾರೆ. ಸೊ ಆ ಒಂದು ಗ್ರೇಟ್ ನಿಕೋಬಾರ್ ಐಲ್ಯಾಂಡಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ತರಬೇಕು ಅನ್ನೋದಕ್ಕೆ 75,000 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ನೀತಿ ಆಯೋಗ ಪ್ರಪೋಸ್ ಮಾಡಿತ್ತು. ಓಕೆ, ಸೊ ಅದರಲ್ಲಿ ಏನೇನು ಇನ್ಕ್ಲೂಡ್ ಇತ್ತು ಅಂದರೆ, ಒಂದು ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲನ್ನು ಆ ನಿಕೋಬಾರ್ ಒಂದು ಐಲ್ಯಾಂಡಲ್ಲಿ ಸ್ಥಾಪನೆ ಮಾಡಬೇಕು, ಒಂದು ಟೌನ್ಶಿಪ್ ಕಾಂಪ್ಲೆಕ್ಸನ್ನು ಕಟ್ಟಿಸಬೇಕು, ಜೊತೆಗೆ ಒಂದು ಪವರ್ ಪ್ಲಾಂಟ್ ಯೋಜನೆಯನ್ನು ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನೀತಿ ಆಯೋಗ ಈ ಗ್ರೇಟ್ ನಿಕೋಬಾರ್ ಪ್ಲಾನನ್ನು ತಂದಿದೆ. ಓಕೆ, ಅದಕ್ಕೆ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ದ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಏನಿತ್ತು, ಅದು ಈ ಒಂದು ಗಲಾತಿಯಾ ಬೇಯಲ್ಲಿ ಪೋರ್ಟನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅನುಮತಿಯನ್ನು ನೀಡಿತ್ತು. ಮತ್ತು ಎಕ್ಸ್ಪರ್ಟ್ ಕಮಿಟಿ ಆಫ್ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ಏನಿತ್ತು, ಜೀರೋ ಎಕ್ಸ್ಟೆಂಟ್ ಎಕಲಾಜಿಕಲಿ ಸೆನ್ಸಿಟಿವ್ ಝೋನನ್ನು ಅಪ್ರೂವನ್ನು ಕೂಡ ಕೊಟ್ಟಿತ್ತು. ಓಕೆ, ಹಾಗಾದರೆ ಒಂದು ಗಲಾತಿಯಾ ಬೇದಲ್ಲಿ ಪೋರ್ಟನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅನುಮತಿ ನೀಡಿದ್ದಾರೆ, ಇನ್ನೊಂದು ಜೀರೋ ಎಕ್ಸ್ಟೆಂಟ್ ಎಕಲಾಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಮಾಡಿದ್ದಾರೆ. ಹಾಗಾದರೆ ಈ ಜೀರೋ ಎಕ್ಸ್ಟೆಂಟ್ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂದರೆ, ಈಗ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನು ನೋಡೋದಾದರೆ, ಇದು ಕೋರ್ ಝೋನ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಒಂದು ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳು ವಾಸ ಮಾಡ್ತಕ್ಕಂಥ ಝೋನ್ ಆಗಿರುತ್ತೆ, ಅಥವಾ ಒಂದು ಅರಣ್ಯ ಆಗಿರುತ್ತೆ. ಆ ಒಂದು ಅರಣ್ಯ, ಆ ಒಂದು ಪಾರ್ಕ್ನ ಸುತ್ತಲೂ ಇರ್ತಕ್ಕಂಥ ಝೋನನ್ನು ನಾವು ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಥವಾ ESZ ಅಂತ ಕರಿತೀವಿ. ಜನರಲ್ ಆಗಿ ಇದು ಒಂದು 0ದಿಂದ 10 ಕಿಲೋಮೀಟರ್ 15 ಕಿಲೋಮೀಟರ್ವರೆಗೂ ಈ ಒಂದು ಝೋನ್ ಇರುತ್ತೆ. ಆದರೆ ಇಲ್ಲಿ ಜೀರೋ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ನ ಮಾಡಿದರೆ ಈ ಯಾವುದೇ ESZ ಇರಲ್ಲ, ಕೇವಲ ಆ ಒಂದು ಪ್ರಭೇದಗಳು ಇರ್ತಕ್ಕಂಥ ನೋಟಿಫೈ ಆಗಿರ್ತಕ್ಕಂಥ ಅರಣ್ಯ ಮಾತ್ರ ಇರುತ್ತೆ. ಅದರ ಸುತ್ತಲೂ ಯಾವುದೇ ಒಂದು ಝೋನನ್ನು ಕ್ರಿಯೇಟ್ ಮಾಡೋದಿಲ್ಲ, ಅದನ್ನು ಜೀರೋ ಎಕ್ಸ್ಟೆಂಟ್ ಝೋನ್ ಅಂತ ಕರಿತೀವಿ. ಆ ಜೀರೋ ಎಕ್ಸ್ಟೆಂಟ್ ಝೋನ್ಗೆ ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಇರೋದಿಲ್ಲ, ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತಕ್ಕಂಥ ಒಂದು ಪ್ಲಾನನ್ನು ಇಟ್ಕೊಂಡಿದ್ದಾರೆ. ಹಾಗಾದರೆ ಗ್ರೇಟ್ ನಿಕೋಬಾರ್ ಪ್ಲಾನ್ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಇದು ಭಾರತದ
ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಈ ಭಾಗದಲ್ಲಿ ಬರ್ತವೆ. ಮೇಲ್ಭಾಗದಲ್ಲಿ ಅಂಡಮಾನ್ ಐಲ್ಯಾಂಡ್ಸ್ ಬಂದರೆ ಕೆಳಭಾಗದಲ್ಲಿ ನಿಕೋಬಾರ್ ಐಲ್ಯಾಂಡ್ಸ್ ಬರ್ತವೆ. ಓಕೆ, ಸೊ ಇಲ್ಲಿ 10 ಡಿಗ್ರಿ ಚಾನಲ್ ಬರುತ್ತೆ. ಡಂಕನ್ ಪ್ಯಾಸೇಜ್ ಇಲ್ಲಿದೆ. ಡಂಕನ್ ಪ್ಯಾಸೇಜು ಲಿಟ್ಲ್ ಅಂಡಮಾನನ್ನು ಮಿಕ್ಕಿದ ಅಂಡಮಾನ್ನಿಂದ ಬೇರ್ಪಡಿಸುತ್ತೆ. 10 ಡಿಗ್ರಿ ಚಾನಲ್ ನೋಡಿ, ಅಂಡಮಾನ್ ಸಿಯಲ್ಲಿ ಬರುತ್ತೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸ್ತಾ ಇದೆ. ಅದರಲ್ಲಿ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳ ದಕ್ಷಿಣದ ತುದಿಯಲ್ಲಿರ್ತಕ್ಕಂಥದ್ದು ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಆಗುತ್ತೆ. ಓಕೆ, ಇಲ್ಲಿ ಇಂದಿರಾ ಪಾಯಿಂಟ್ ಕೂಡ ಬರುತ್ತೆ. ಸೊ ಅದನ್ನು ಇನ್ನಷ್ಟು ಡೀಟೇಲ್ಸ್ ನೋಡೋದಾದರೆ ಇಂದಿರಾ ಪಾಯಿಂಟ್ ಇಲ್ಲಿದೆ. ಇದು ಭಾರತದ ದಕ್ಷಿಣದ ತುದಿಯಾಗುತ್ತೆ. ಇದನ್ನು ಪಿಗ್ಮೇಲಿಯನ್ ಪಾಯಿಂಟ್ ಅಥವಾ ಪಾರ್ಸನ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ. ಈ ಭಾಗದಲ್ಲೇ ಗಲಾತಿಯಾ ಬೇ ಬರುತ್ತೆ. ಇಲ್ಲಿ ಗಲಾತಿಯಾ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಈ ಗಲಾತಿಯಾ ಬೇದಲ್ಲಿ ಒಂದು ಪೋರ್ಟನ್ನು ನಿರ್ಮಾಣ ಮಾಡಬೇಕು. ಈ ಭಾಗದಲ್ಲಿ ಒಂದಷ್ಟು ವಿದ್ಯುತ್ ಯೋಜನೆಗಳನ್ನು ತರಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನೀತಿ ಆಯೋಗ 75,000 ಕೋಟಿ ರೂಪಾಯಿಗಳ ಒಂದು ಪ್ಲಾನನ್ನು ಹಾಕ್ಕೊಂಡಿದೆ. ಆದರೆ ಇದಕ್ಕೆ ಪರಿಸರವಾದಿಗಳಿಂದ ಅಪೋಸಿಷನ್ ಬರ್ತಾ ಇದೆ. ಕಾರಣ ಏನು ಅನ್ನೋದಾದರೆ ನೋಡಿ, ಈ ಭಾಗದಲ್ಲಿಯೇ ತೀವ್ರವಾಗಿರ್ತಕ್ಕಂಥ ಒಂದು ಅಳಿವಿನಂಚಿನಲ್ಲಿ IUCN ರೆಡ್ ಲಿಸ್ಟಲ್ಲಿ ಆಪತ್ತಿನಲ್ಲಿರ್ತಕ್ಕಂಥ ಪ್ರಭೇದಗಳು ಕಂಡು ಬರ್ತವೆ. ಸೊ ನಾವು IUCN ರೆಡ್ ಲಿಸ್ಟ್ ಮೇಲೆ ಡಿಸ್ಕಸ್ ಮಾಡಬೇಕಾದ್ರೆ ಈ ಥ್ರೆಟನ್ಡ್ ಸ್ಪೀಸೀಸ್ ಅಂತ ಮಾತಾಡ್ತಾ ಇರ್ತೀವಿ. ಒಂದು ವಲ್ನರಬಲ್, ಎರಡನೇದು ಎಂಡ್ಯಾಂಜರ್ಡ್, ಮೂರನೇದು ಕ್ರಿಟಿಕಲಿ ಎಂಡ್ಯಾಂಜರ್ಡ್. ಈ ಪ್ರಭೇದಗಳು ತೀವ್ರವಾದ ಒಂದು ಅಳಿವಿನ ಅಂಚಿನಲ್ಲಿದ್ದೇವೆ ಅಂತಕ್ಕಂಥದ್ದು. ಸೊ ಆ ಒಂದು ಆಪತ್ತಿಗೊಳಗಾಗಿರ್ತಕ್ಕಂಥ IUCN ರೆಡ್ ಲಿಸ್ಟಲ್ಲಿ ಒಂದು ಹೆಸರನ್ನು ಪಡೆದಿರ್ತಕ್ಕಂಥ ನಿಕೋಬಾರ್ ಮೆಗಾಪಾಡ್ ಅಂತಕ್ಕಂಥ ಪಕ್ಷಿ ಪ್ರಭೇದ ಮತ್ತು ಲೆದರ್ ಬ್ಯಾಕ್ ಸೀ ಟರ್ಟಲ್ ಅಂತಕ್ಕಂಥ ಒಂದು ಕಡಲ ಆಮೆ. ಸೊ ಇವೆರಡು ವಲ್ನರಬಲ್ ಅಲ್ಲಿರ್ತಕ್ಕಂಥ ಪ್ರಭೇದಗಳಾಗ್ತವೆ. ಇವುಗಳು ಕಂಡು ಬರ್ತಕ್ಕಂಥದ್ದು ನಿಕೋಬಾರ್ ಐಲ್ಯಾಂಡಲ್ಲಿ. ಜೊತೆಗೆ ಶೋಂಪೆನ್ ಟ್ರೈಬ್ ಅಂತಕ್ಕಂಥ ಒಂದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗ. ಈ ಶೋಂಪೆನ್ ಟ್ರೈಬ್ಗೂ ಕೂಡ ಒಂದಷ್ಟು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಈ ನಿಕೋಬಾರ್ ಪ್ಲಾನನ್ನು, ಗ್ರೇಟ್ ನಿಕೋಬಾರ್ ಪ್ಲಾನ್ಗೆ ಅಪ್ರೂವಲ್ ಕೊಡಬಾರ್ದು ಅಂತ ಪರಿಸರವಾದಿಗಳ ಒಂದು ಒಮ್ಮತ ಆಗಿತ್ತು. ಆದರೆ ಈಗ ಗ್ರೇಟ್ ನಿಕೋಬಾರ್ ಯೋಜನೆಗೆ ಪರಿಸರ ಮೌಲ್ಯಮಾಪನ ಸಮಿತಿ ಒಪ್ಪಿಗೆಯನ್ನು ನೀಡಿದೆ. ಸೊ ಇಷ್ಟಿದ್ರ ಬಗ್ಗೆ ತಿಳ್ಕೋಬೇಕು. ಎಕ್ಸಾಮ್ಸಲ್ಲಿ ಜನರಲ್ ಆಗಿ ಅಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಟ್ರೈಬ್ ಆಗಿರ್ಬೋದು ಅಥವಾ ವಲ್ನರಬಲ್ ಆಗಿರ್ತಕ್ಕಂಥ ಆಪತ್ತಿಗೊಳಗಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿ ಪ್ರಭೇದಗಳನ್ನು ಕೇಳ್ತಾರೆ. ಜೊತೆಗೆ ಸೊ ಇಂದಿರಾ ಪಾಯಿಂಟು, ಗಲಾತಿಯಾ ನ್ಯಾಷನಲ್ ಪಾರ್ಕು, ಗಲಾತಿಯಾ ಬೇ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ಹಿಂದೂ ಮಹಾಸಾಗರದಲ್ಲಿ ಬಿದ್ದ ಚೀನಿ ರಾಕೆಟ್ ಅವಶೇಷಗಳು ಅಮೆರಿಕದ ಸ್ಪೇಸ್ ಏಜೆನ್ಸಿ ಆಗಿರ್ತಕ್ಕಂಥ ನಾಸಾದಿಂದ ಟೀಕೆ. ನಮಗೆಲ್ಲ ಗೊತ್ತಿದೆ ಚೀನಾ ಮತ್ತು ಅಮೆರಿಕ ಮಧ್ಯೆ ಒಂದಷ್ಟು ಕಾಂಪಿಟೇಷನ್ ಇದೆ. ಹಾಗಾಗಿ ಚೀನಾದ ಸ್ಪೇಸ್ ಏಜೆನ್ಸಿ ಮಾಡಿರ್ತಕ್ಕಂಥ ಮಿಸ್ಟೇಕ್ಗಳನ್ನು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ಟೀಕೆ ಮಾಡ್ತಕ್ಕಂಥದ್ದು ಸಾಮಾನ್ಯ ಕೂಡ. ಓಕೆ, ಚೈನೀಸ್ ರಾಕೆಟ್ ಡೆಬ್ರಿಸ್ ಲ್ಯಾಂಡ್ಸ್ ಇನ್ ಇಂಡಿಯನ್ ಓಷಿಯನ್ ಡ್ರಾಸ್ ಎ ಕ್ರಿಟಿಸಿಸಮ್ ಫ್ರಮ್ ದ ನಾಸಾ. ಹೌದು, ಡೆಬ್ರಿಸ್ ಅಂದರೆ ಇಲ್ಲಿ ಅವಶೇಷಗಳಾಗುತ್ತೆ. ಅದು ರಾಕೆಟ್ ಅಥವಾ ಉಪಗ್ರಹ ಈ ರೀತಿಯ ಒಂದು ನಾವೇನು ಉಡಾವಣೆ ಮಾಡಿರ್ತೀವಿ ಅವುಗಳ ಅವಶೇಷಗಳು, ಅವುಗಳು ಫಂಕ್ಷನನ್ನು ನಿಲ್ಲಿಸಿದಾಗ ಹಾಗೆ ಏನು ತಿರುಗಾಡ್ತಾ ಇರ್ತೇವೆ ಅವುಗಳ ಅವಶೇಷಗಳನ್ನು ನಾವು ಡೆಬ್ರಿಸ್ ಅಂತ ಕರಿತೀವಿ. ಅವು ಭೂಮಿಗೆ ಬಿದ್ದಿವೆ, ಅದರಲ್ಲೂ ಹಿಂದೂ ಮಹಾಸಾಗರದಲ್ಲಿ ಬಿದ್ದಿದೆ. ಸೊ ಹಾಗಾಗಿ ಅವು ನಿಖರವಾಗಿ ಚೀನಾ ಎಲ್ಲಿ ಅನ್ಕೊಂಡಿತ್ತು ಅಲ್ಲೂ ಬಿದ್ದಿಲ್ಲ. ಮತ್ತು ಆ ಒಂದು ಅವಶೇಷಗಳು ಬೀಳುವ ಮುಂಚೆ ಆಕಾಶದಲ್ಲಿನೇ ಅವುಗಳನ್ನು ಸುಡಬೇಕಾಗುತ್ತೆ. ಅದು ಟೆಕ್ನಾಲಜಿ. ಆ ಟೆಕ್ನಾಲಜಿಯಲ್ಲಿ ಚೀನಾ ಹಿಂದಿದೆ ಅಂತಕ್ಕಂಥದ್ದನ್ನು ಈಗ ನಾಸಾ ಟೀಕೆ ಮಾಡಿ ಹೇಳ್ತಾ ಇದೆ. ಓಕೆ, ಹಾಗಾದರೆ ಎಲ್ಲಿ ಬಿದ್ದಿದೆ ಅಂತ ನೋಡೋದಾದರೆ ಚೀನಾ ರಾಕೆಟ್ ಡೆಬ್ರಿಸ್ ಫಾಲ್ಸ್ ಇನ್ ಇಂಡಿಯನ್ ಓಷನ್ ನಿಯರ್ ದ ಮಾಲ್ಡೀವ್ಸ್. ಮಾಲ್ಡೀವ್ಸ್ ಹತ್ರ ಅಂದರೆ ನೋಡಿ, ಮಾಲ್ಡೀವ್ಸ್ ಎಲ್ಲಿ ಬರುತ್ತೆ ಅಂದರೆ ಭಾರತದ ಈ ಕಡೆ ಅರೇಬಿಯನ್ ಸೀ ಮತ್ತು ಇಂಡಿಯನ್ ಓಷನ್ ಭಾಗದಲ್ಲಿ ಇಲ್ಲಿ ಮಾಲ್ಡೀವ್ಸ್ ಬರುತ್ತೆ. ಓಕೆ, ಈ ಕಡೆ ನಮ್ಮ ಲಕ್ಷದ್ವೀಪಗಳು ಬರ್ತವೆ ಮೇಲ್ಗಡೆ. ಓಕೆ, ಸೊ ಇನ್ನಷ್ಟು ಕ್ಲಿಯರಾಗಿ ನೋಡೋದಾದರೆ ಇಲ್ಲಿ ಮಾಲ್ಡೀವ್ಸ್ ಬರುತ್ತೆ, ನಮ್ಮ ಲಕ್ಷದ್ವೀಪಗಳು ಇಲ್ಲಿದ್ದಾವೆ. ಓಕೆ, ಸೊ ಈ ಮಾಲ್ಡೀವ್ಸ್ನ ವೆಸ್ಟರ್ನ್ ಪಾರ್ಟ್ಸ್ ಅಥವಾ ಪಶ್ಚಿಮ ಭಾಗದಲ್ಲಿ ಈಗ ಚೀನಾದ ಡೆಬ್ರಿಸ್ ಅವಶೇಷಗಳು ಬಂದು ಬಿದ್ದಿರ್ತಕ್ಕಂಥದ್ದು. ಓಕೆ, ಸೊ ಇಷ್ಟು ತಿಳ್ಕೋಬೇಕು. ನೆಕ್ಸ್ಟು 4ನೇ ಪ್ರಶ್ನೆ. ಬೆಂಗಳೂರಿನ ನಮ್ಮ ಮೆಟ್ರೋದ ನೀಲಿ ಮೆಟ್ರೋ ಕಾಮಗಾರಿಗೆ ಈಗ ಅನುಮೋದನೆ ಸಿಕ್ಕಿದೆ. ನಾವು ಕಳೆದ ಒಂದು ತಿಂಗಳಲ್ಲಿ ನೀಲಿ ಮೆಟ್ರೋಗೆ ಕೇಂದ್ರದ ಅನುಮೋದನೆ ಸಿಕ್ಕಿರೋದನ್ನು ಮಾತಾಡಿದ್ವಿ. ಈಗ ಕರ್ನಾಟಕದ ಮುಖ್ಯಮಂತ್ರಿಗಳ ನೇತೃತ್ವದ ಒಂದು ಸಮಿತಿ ಕಾಮಗಾರಿಗೆ ಅನುಮೋದನೆಯನ್ನು ನೀಡಿದೆ. ಸೊ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಮೆಟ್ರೋ 2A 2B ಕಾಮಗಾರಿಗೆ ಶೀಘ್ರ
ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ನಗರದ ನಮ್ಮ ಮೆಟ್ರೋ ಯೋಜನೆಯ 2A ಮತ್ತು 2B ಹಂತದ ಯೋಜನೆಗಳಿಗೆ CM BS ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಬೆಂಗಳೂರು ಮಹಾನಗರ ಯೋಜನಾ ಸಮಿತಿ ಸಭೆಯಲ್ಲಿ ಅನುಮೋದನೆಯನ್ನು ನೀಡಿದ್ದಾರೆ. BMRCLನಿಂದ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ ಅಂತಕ್ಕಂಥ. ಹಾಗಾದರೆ ಮೆಟ್ರೋ 2A ಯೋಜನೆ ಎಲ್ಲಿಂದ ಬರ್ತಾ ಇದೆ ಅಂದರೆ ಸಿಲ್ಕ್ ಬೋರ್ಡ್ ಜಂಕ್ಷನಿಂದ KR ಪುರದವರೆಗಿರ್ತಕ್ಕಂಥದ್ದು 20 ಕಿಲೋಮೀಟರ್ ಉದ್ದದ ಮೆಟ್ರೋ 2A ಯೋಜನೆ ಆಗುತ್ತೆ. ಮೆಟ್ರೋ 2B ಯೋಜನೆ KR ಪುರದಿಂದ ಹೆಬ್ಬಾಳದ ಮೂಲಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ವರೆಗೆ ಒಟ್ಟು 38 ಕಿಲೋಮೀಟರ್. 2A 20 ಕಿಲೋಮೀಟರ್, 2B 38 ಕಿಲೋಮೀಟರ್, ಒಟ್ಟು 58 ಕಿಲೋಮೀಟರ್ ಉದ್ದದ 30 ನಿಲ್ದಾಣಗಳು ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆ ಆಗುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರ 14,788 ಕೋಟಿ ರೂಪಾಯಿಗಳ ಅನುಮೋದನೆಯನ್ನು ಕೂಡ ನೀಡಿದ್ರು. ಅದನ್ನು ನಾವು ಕಳೆದ ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ಹಾಗಾದರೆ ಮೆಟ್ರೋ 2A ಯೋಜನೆ ಹಸಿರು ಮಾರ್ಗ ಯೋಜನೆ ಅಂತ ಕರಿತೀವಿ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಮುಂದೆ HSR ಲೇಔಟು, ಅಗರಕೆರೆ, ಓಕೆ, ಬೆಳ್ಳಂದೂರು, ಕಾಡ್ಬೀಸ್ನಳ್ಳಿ, ದೇವ್ರಬೀಸ್ನಳ್ಳಿ, ಮಾರ್ತಳ್ಳಿ, ಮುಂದೆ ದೊಡ್ಡನಕೊಂದೆ, KR ಪುರದವರೆಗಿರ್ತಕ್ಕಂಥದ್ದು ಹಸಿರು ಮಾರ್ಗ. ಇದು ಸುಮಾರು 20 ಕಿಲೋಮೀಟರ್ಗಳ ಒಂದು ಯೋಜನೆ ಆಗುತ್ತೆ. 2A ಯೋಜನೆ ಅಂತ ಕರಿತೀವಿ. ಬೆಂಗಳೂರಲ್ಲಿ ಆ ಏರಿಯಾಗಳಲ್ಲಿ ಓಡಾಡಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ, ಭಾಳ ಟ್ರಾಫಿಕ್ ಇರುತ್ತೆ ಅಲ್ಲಿ. ಸೊ ಅದನ್ನು ಹೋಗಲಾಡಿಸೋದಕ್ಕೆ ಈ ಒಂದು ಯೋಜನೆಯನ್ನು ತಂದಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ, ಇಲ್ಲಿಂದ KR ಪುರದಿಂದ ಮುಂದೆ ಹಾಗೆ ನಾಗವಾರ ಮುಖಾಂತರ ಹೆಬ್ಬಾಳದವರೆಗೂ, ಹೆಬ್ಬಾಳದಿಂದ ಮತ್ತೆ ನೀಲಿ ಮಾರ್ಗ ಅಂತ ಕರಿತೀವಿ. ಇದು ಜಕ್ಕೂರು ಕ್ರಾಸು, ಬಾಗ್ಲೂರು ಕ್ರಾಸ್ ಮತ್ತು ಅಲ್ಲಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿವರೆಗಿರ್ತಕ್ಕಂಥದ್ದು. ಒಟ್ಟು 14,788 ಕೋಟಿ ರೂಪಾಯಿಗಳು ಕೇಂದ್ರ ಸಂಪುಟ ಕೊಟ್ಟಿದೆ. ಅದಕ್ಕೆ ಮತ್ತೆ ಕರ್ನಾಟಕ ಸರ್ಕಾರ ಇನ್ನಷ್ಟು ಅಮೌಂಟನ್ನು ಹಾಕೋ ಮುಖಾಂತರ ಈ ಯೋಜನೆಗಳನ್ನು ಆದಷ್ಟು ಬೇಗನೆ ಮಾಡುತ್ತೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಮತ್ತು ಈ ಲಾಕ್ಡೌನ್ ಟೈಮಲ್ಲಿ ಈ ರೀತಿ ಯೋಜನೆಗಳನ್ನು ಆದಷ್ಟು ಸ್ಪೀಡಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಓಕೆ, ಸೊ ಒಟ್ಟು ಎಷ್ಟು ಉದ್ದ ಅಂದರೆ 58 ಕಿಲೋಮೀಟರ್ ಉದ್ದ, 30 ನಿಲ್ದಾಣಗಳಾಗ್ತವೆ. ಎಲ್ಲಿಂದ ಎಲ್ಲಿವರೆಗೂ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ಮೆಟ್ರೋ ಬಗ್ಗೆ ತಿಳ್ಕೋಬೇಕು. ಸೊ ಮುಂದೆ ಹೋಗೋಣ. ವಿಶ್ವ ವಲಸೆ ಅಕ್ಕಿ ದಿನ 2021 ಆಗುತ್ತೆ. ವರ್ಲ್ಡ್ ಮೈಗ್ರೇಟರಿ ಬರ್ಡೇ 2021. ಇಲ್ಲಿ ಮೈಗ್ರೇಟರಿ ಅಥವಾ ವಲಸೆ ಅಕ್ಕಿ ಅಂದರೆ ಏನು ಅಂದರೆ, ಈಗ ನಮ್ಮ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಪಕ್ಷಿಗಳು ನಮ್ಮ ದೇಶಕ್ಕೆ ಬಂದು ಗೂಡುಗಳನ್ನು ಕಟ್ಕೊಂಡು ಮರಿಗಳನ್ನು ಮಾಡಿಕೊಂಡು ಮತ್ತೆ ತಮ್ಮ ದೇಶಕ್ಕೆ ಹೋಗ್ತಕ್ಕಂಥ ಒಂದು ನ್ಯೂಸ್ಗಳನ್ನು ನಾವು ನೋಡಿರ್ತೀವಿ ಅಲ್ವಾ. ನಮ್ಮ ಭಾರತದ ಅಥವಾ ಕರ್ನಾಟಕದ ವಿವಿಧ ಸ್ಥಳಗಳಿಗೆ ಬರ್ತವೆ, ರಂಗನತಿಟ್ಟಿಗೆ ಬರ್ತವೆ, ಮಾಗಡಿ ಪಕ್ಷಿಧಾಮಕ್ಕೆ ಬರ್ತವೆ, ಅಥವಾ ಮಂಡಗದ್ದೆಗೆ ಬರ್ತವೆ, ಕೊಕ್ಕರಬೆಳ್ಳೂರಿಗೆ ಬರ್ತವೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಮ್ಮ ದೇಶದ ಪಕ್ಷಿಗಳು ಇನ್ಯಾವುದೋ ದೇಶಕ್ಕೆ ಹೋಗಿ ಮರಿಗಳನ್ನು ಮಾಡ್ಕೊಂಡು ಬರ್ತಾ ಇರ್ತವೆ. ಈ ರೀತಿಯಾಗಿ ಈ ಪಕ್ಷಿಗಳಿಗೆ ಯಾವುದೇ ದೇಶ, ಖಂಡ, ರಾಜ್ಯ ಅಂತಕ್ಕಂಥ ನಾವು ಒಂದು ಬಂಧನವನ್ನು ಹಾಕೋದಕ್ಕಾಗಲ್ಲ. ಅವು ಸ್ವಚ್ಛಂದವಾಗಿ ತಿರುಗ್ತವೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಸೊ ಈ ರೀತಿಯಾಗಿ ವಿಶ್ವ ವಲಸೆ ಅಕ್ಕಿ ದಿನವನ್ನು ಇಂಥ ಮೈಗ್ರೇಟರಿ ಬರ್ಡ್ಗಳ ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಪ್ರತಿ ವರ್ಷ 2 ಬಾರಿ ಈ ಒಂದು ವಿಶ್ವ ವಲಸೆ ಅಕ್ಕಿ ದಿನವನ್ನು ಆಚರಣೆ ಮಾಡ್ತೀವಿ. ಮೊದಲನೇದು ಯಾವುದು ಅಂದರೆ ಮೇ ತಿಂಗಳ 2ನೇ ಶನಿವಾರ, 2ನೇ ದಿನ ಅಕ್ಟೋಬರ್ ತಿಂಗಳ 2ನೇ ಶನಿವಾರ. ಹಾಗಾದರೆ ಈ ವರ್ಷ ಅಂದರೆ 2021ರಲ್ಲಿ ಮೇ ತಿಂಗಳ 2ನೇ ಶನಿವಾರ ನೀವು ಕ್ಯಾಲೆಂಡರ್ ತೆಗೆದು ನೋಡಿ, ಮೇ 8 ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಮೇ 8ಅನ್ನು ಈ ವರ್ಷ ವಿಶ್ವ ವಲಸೆ ಅಕ್ಕಿ ದಿನ ಅಂತ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ವಲಸೆ ಹಕ್ಕಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳ ಸಂರಕ್ಷಣೆ ಮಾಡಬೇಕು, ಅದರ ಅಗತ್ಯತೆಯನ್ನು ಜಗತ್ತಿಗೆ ತೋರಿಸಬೇಕು ಅನ್ನೋ ಉದ್ದೇಶಕ್ಕೆ 2021 ಮೇ 8ರಂದು ನಾವು ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಥೀಮ್ ಏನಂದರೆ ಸಿಂಗ್ ಫ್ಲೈ ಸೋರ್ ಲೈಕ್ ಎ ಬರ್ಡ್. ಏನು ವರ್ಲ್ಡ್ ಮೈಗ್ರೇಟರಿ ಡೇ 2021ರ ಥೀಮು ಸಿಂಗ್ ಫ್ಲೈ ಸೋರ್ ಲೈಕ್ ಎ ಬರ್ಡ್ ಅಂತಕ್ಕಂಥದ್ದು. ಓಕೆ, ಮುಂದೆ ಹೋಗೋಣ. 6ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿಯ ಜಾಗತಿಕ ಶಕ್ತಿ ವಿಮರ್ಶಾ ವರದಿ 2021 ನೋಡಿ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸೀಸ್ ಗ್ಲೋಬಲ್ ಎನರ್ಜಿ ರಿವ್ಯೂ ರಿಪೋರ್ಟ್ 2020. ಸೊ ಇಲ್ಲಿ ಈ ಒಂದು ರಿಪೋರ್ಟನ್ನು ನೀಡಿರ್ತಕ್ಕಂಥ ಸಂಸ್ಥೆ ಯಾವುದಂದರೆ IEA ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಯಾವ ವರದಿ ಅಂದರೆ ಗ್ಲೋಬಲ್ ಎನರ್ಜಿ ರಿವ್ಯೂ ಆಗುತ್ತೆ 2020 ಅಂದರೆ ಒಟ್ಟು ವರದಿ. ಸೊ 2020ರಲ್ಲಿ ಏನಿತ್ತು, ಲಾಕ್ಡೌನ್ ಇತ್ತು. ಸೊ ಹಾಗಾಗಿ ಈ ಒಂದು ಎನರ್ಜಿಗೆ ಯಾವ ರೀತಿಯ ಬೇಡಿಕೆ ಇತ್ತು, ರಿನ್ಯೂವಬಲ್ ಎನರ್ಜಿ ಅಥವಾ ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ. ಅಂದರೆ
ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಮೂಲಗಳು, ನವೀಕರಿಸಲಾಗದ ಇಂಧನ ಮೂಲಗಳು ಅಂತ ಕರಿತಾ ಇರ್ತೀವಿ. 2020ರಲ್ಲಿ ಯಾವ ರೀತಿಯ ಬೇಡಿಕೆ ಇತ್ತು, ಯಾವ ದೇಶದಿಂದ ಎಷ್ಟು ಬೇಡಿಕೆ ಇತ್ತು, ಅದೆಲ್ಲವನ್ನು ನೋಡ್ತಾ ಹೋಗೋಣ. ಓಕೆ, ನೋಡಿ, ಗ್ಲೋಬಲ್ ಎನರ್ಜಿ ರಿವ್ಯೂ 2020, ದ ಇಂಪ್ಯಾಕ್ಟ್ಸ್ ಆಫ್ ದ COVID-19 ಕ್ರೈಸಿಸ್ ಆನ್ ಗ್ಲೋಬಲ್ ಎನರ್ಜಿ ಡಿಮ್ಯಾಂಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್. ಓಕೆ, ನೋಡಿ, COVID-19 ಕ್ರೈಸಿಸ್ ಪ್ಯಾಂಡಮಿಕ್ ಏನಿದೆಯೋ ಅದು ಯಾವ ರೀತಿಯಾಗಿ ಈ ಒಂದು ಎನರ್ಜಿ ಡಿಮ್ಯಾಂಡ್ ಮೇಲೆ ಒತ್ತಡವನ್ನು ಹಾಕಿತ್ತು ಅನ್ನೋದಾದರೆ, 2008ರಲ್ಲಿ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತು, ಅದಕ್ಕಿಂತಲೂ 7 ಪಟ್ಟು ಹೆಚ್ಚಿನ ಒತ್ತಡವನ್ನು ಆಗ್ತಾ ಇದೆ 2020ರಲ್ಲಿ COVID-19 ಪ್ಯಾಂಡಮಿಕ್. ಎಲ್ಲ ಡಿಮ್ಯಾಂಡ್ ಎಲ್ಲ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಎಲ್ಲವನ್ನು ನಾವು ಲಾಕ್ಡೌನ್ ಮಾಡೋದ್ರಿಂದ ಫ್ಯಾಕ್ಟ್ರಿಗಳು ನಡೀತಾ ಇಲ್ಲ ಅಲ್ವಾ. ಸೊ ಎನರ್ಜಿಯನ್ನು ಬಳಸ್ಕೊಳ್ತಕ್ಕಂಥ ಒಂದು ಎಲ್ಲ ಮೂಲಗಳು ಇವತ್ತು ಸ್ಟಾಪ್ ಆಗಿದ್ದಾವೆ ಅಲ್ವಾ. ಸೊ ಹಾಗಾಗಿ ಆಯಿಲ್ ಡಿಮ್ಯಾಂಡ್ ಏನಿದೆ 9% ಇಳಿದಿದೆ ಅಂತಕ್ಕಂಥದ್ದು. ಲಾಕ್ಡೌನ್ ಇರೋದ್ರಿಂದ ಯಾರೂ ಹೊರಗಡೆ ವೆಹಿಕಲ್ನ ತೆಗೆದುಕೊಂಡು ಹೋಗೋಕೆ ಆಗ್ತಾ ಇಲ್ಲ ಭಾಳಷ್ಟು ಒಂದು ತಿಂಗಳುಗಳ ಕಾಲ. ಸೊ ಹಾಗಾಗಿ ಒಂದು ಆಯಿಲ್ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕೋಲ್ ಡಿಮ್ಯಾಂಡ್ ಕೂಡ 8% ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಅಲ್ವಾ. ಕಲ್ಲಿದ್ದಲಿನ ಒಂದು ಬೇಡಿಕೆ 8% ಇಳಿತಾ ಇದೆ. ಇನ್ನು ಗ್ಯಾಸ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಾ ಇದೆ. ನ್ಯೂಕ್ಲಿಯರ್ ಪವರ್ ಡಿಮ್ಯಾಂಡ್ ಕೂಡ ಆಲ್ಸೋ ಇನ್ ಫಾಲ್ ಅಂತ. ಓಕೆ, ಸೊ ನೆಕ್ಸ್ಟ್, ರಿನ್ಯೂವೇಬಲ್ ಡಿಮ್ಯಾಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಬಿಕಾಸ್ ಆಫ್ ಅ ಲೋ ಆಪರೇಟಿಂಗ್ ಕಾಸ್ಟ್. ಅದಕ್ಕೋಸ್ಕರ ರಿನ್ಯೂವೇಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನ ಮೂಲಗಳು, ಅವು ಸಪೋಸ್ ಏನು ನಮ್ಮ ಜಲಮೂಲ ಆಗಿರ್ಬೋದು, ಜಲವಿದ್ಯುತ್ ಆಗಿರ್ಬೋದು, ಸೋಲಾರ್ ವಿದ್ಯುತ್ ಆಗಿರ್ಬೋದು, ಅಥವಾ ಪವನ ವಿದ್ಯುತ್ ಆಗಿರ್ಬೋದು, ಜಿಯೋಥರ್ಮಲ್ ಎನರ್ಜಿ ಆಗಿರ್ಬೋದು, ಇವುಗಳಿಗೆ ಸ್ವಲ್ಪ ರೀಸೆಂಟ್ ಡೇಸಲ್ಲಿ ಒಂದಷ್ಟು ಇಂಪಾರ್ಟೆನ್ಸ್ ಬರ್ತಾ ಇದೆ. ಓಕೆ, ಇನ್ನು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಏನಿದೆ ಇಡೀ ಪ್ರಪಂಚದಲ್ಲಿ 8% ಕಡಿಮೆ ಆಗಿದೆ. ಇದು ಒಳ್ಳೆಯದು ಅಂತಕ್ಕಂಥದ್ದು. ನೋಡಿ, ಒಂದು ಬೇಕು ಅಂದರೆ ಇನ್ನೊಂದನ್ನು ನಾವು ಕಳ್ಕೋಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲಿ ಆರ್ಥಿಕ ಒಂದು ಕುಸಿತ ಆಗ್ತಾ ಇದೆ ಬಿಕಾಸ್ ಆಫ್ ಲಾಕ್ಡೌನು. ಆದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನು ಕಡಿಮೆ ಆಗ್ತಾ ಇದೆ. ಹೌದು, ಯಾಕಂದರೆ ಫ್ಯಾಕ್ಟ್ರೀಸ್ ಎಲ್ಲ ಬಂದಾಗಿದ್ದಾವೆ, ವೆಹಿಕಲ್ಸ್ ಓಡಾಡ್ತಾ ಇಲ್ಲ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಒಂದು ನಮ್ಮ ಕ್ಲೈಮೇಟು ಚೆನ್ನಾಗಿ ಆಗ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಬಟ್ ಕ್ಲೈಮೇಟ್ ಚೆನ್ನಾಗಿ ಬೇಕು ಅಂದರೆ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ. ಡೆವಲಪ್ಮೆಂಟ್ ಬೇಕು ಅಂದರೆ ಈ ಕಡೆ ನಾವು ವಾತಾವರಣವನ್ನು ಹದಗೆಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆ ಹೋಗಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಬೇಕಾಗುತ್ತೆ. ಏನು ಬೇಕು ಈಗ ನೋಡಿ, ಎನರ್ಜಿಯನ್ನು ನಾವು ಆಯಿಲು, ಕೋಲು ಮತ್ತು ನ್ಯೂಕ್ಲಿಯರ್ ಕಡೆ ಜಾಸ್ತಿ ಹೋಗ್ದೇನೆ ನಮ್ಮ ಇಂಧನ ಮೂಲಗಳು ಬೇರೆ ಬೇರೆ ಯಾವಿದಾವೆ ಅಂತ ನೋಡಿದೀವಲ್ಲ ಅವುಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕ, ಅದಕ್ಕೆ ಸಬ್ಸಿಕ್ವೆಂಟ್ ಆಗಿರ್ತಕ್ಕಂಥದ್ದು ಅದರದ್ದು ನೆಕ್ಸ್ಟ್ ವರ್ಷನ್ ಅನ್ಕೊಳ್ಳೋಣ. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಡೆಕ್ಸ್. ಇದನ್ನು ಕೊಡ್ತಕ್ಕಂಥವ್ರು ಯಾರು, ಇದರಲ್ಲಿ ಯಾವ ರೀತಿಯ ಒಂದು ಅಂಶಗಳು ನಮ್ಗೆ ಇಂಪಾರ್ಟೆಂಟ್ ಆಗ್ತವೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಸಿಂದ ಅನ್ನೋದಾದರೆ, ಸೊ ಈ ಒಂದು ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಥವಾ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕವನ್ನು ನೀಡ್ತಕ್ಕಂಥ ಸಂಸ್ಥೆ ವರ್ಲ್ಡ್ ಎಕಾನಮಿಕ್ ಫೋರಮ್ ಆಗುತ್ತೆ, ವಿಶ್ವ ಆರ್ಥಿಕ ವೇದಿಕೆ, ರೈಟ್. ಓಕೆ, ಸೊ ಈ ಒಂದು ಇಂಡೆಕ್ಸಲ್ಲಿ 115 ಕಂಟ್ರೀಸನ್ನು ಬಳಸ್ಕೊಂಡಿದ್ದು, ಅದರಲ್ಲಿ ನಮ್ಮ ಭಾರತದ ಸ್ಥಾನ 87ನೇ ಪೊಸಿಷನಲ್ಲಿದೆ. ನೆನ್ಪಿಡಬೇಕು, ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸಲ್ಲಿ ಭಾರತದ ಸ್ಥಾನ ಎಷ್ಟು ಅಂದರೆ 87. ಇದನ್ನು ನೀಡ್ತಕ್ಕಂಥ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕಾನಮಿಕ್ ಫೋರಮ್ ಆಗುತ್ತೆ. ಸೊ ಇದರಲ್ಲಿ ಸ್ವೀಡನ್ 1ನೇ ಸ್ಥಾನದಲ್ಲಿದೆ, ನಾರ್ವೆ 2ನೇ ಸ್ಥಾನದಲ್ಲಿ, ಡೆನ್ಮಾರ್ಕ್ 3ನೇ ಸ್ಥಾನದಲ್ಲಿ, ಚೀನಾ 68 ಇದ್ದರೆ ಭಾರತ 87 ಇದೆ. ಸೊ ಆದರೆ ಸರ್ ಇದು ಯಾಕೆ ಕೊಡ್ತಾರೆ ಈ ಇಂಡೆಕ್ಸ್ ಅಂತ ನಮ್ಗೆ ಗೊತ್ತಾಗಲಿಲ್ಲ ಅನ್ನೋದಾದರೆ, ಈಗ ಪ್ರಸ್ತುತವಾಗಿರ್ತಕ್ಕಂಥ ನಮ್ಮ ಇಂಧನ ಮೂಲಗಳೇನಿದ್ದಾವೆ ನಾವು ಹೆಚ್ಚಿನದಾಗಿ ಕೋಲ್ ಮೇಲೆ ಡಿಪೆಂಡ್ ಇದ್ದೀವಿ, ಕಲ್ಲಿದ್ದಲಿನ ಮೇಲೆ ಅಥವಾ ನ್ಯೂಕ್ಲಿಯರ್ ಪವರ್ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸನ್ನು ಹೊಂದಿದ್ದೀವಿ. ಅದಕ್ಕೋಸ್ಕರ ನಮ್ಮ ಜಗತ್ತಿನಲ್ಲಿ ಬಳಸ್ತಕ್ಕಂಥ ಇಂಧನ ಮೂಲಗಳೇನಿದ್ದಾವೆ, ಶಕ್ತಿಯ ಮೂಲಗಳೇನಿದ್ದಾವೆ, ಅವುಗಳನ್ನು ನಾವು ನವೀಕರಿಸಲಾಗದ ಇಂಧನ ಮೂಲದಿಂದ ನವೀಕರಿಸಬಹುದಾದ ಇಂಧನ ಮೂಲಗಳ ಕಡೆ ನಾವು ಬದಲಾವಣೆಯನ್ನು ಹೊಂದಬೇಕು. ಆಗ ನಮ್ಮ ಹವಾಮಾನ ಬದಲಾವಣೆಯನ್ನು ತಡಿಬೋದು, ಗ್ಲೋಬಲ್ ವಾರ್ಮಿಂಗನ್ನು ತಡಿಬೋದು ಅನ್ನೋ ಉದ್ದೇಶಕ್ಕೆ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು ಯಾವ ದೇಶದವರು ಎಷ್ಟು ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಅವಲಂಬಿಸ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ರಿಪೋರ್ಟಲ್ಲಿ ಕೊಡ್ತಾ ಹೋಗ್ತಾರೆ. ಅಂದರೆ ಪಳಿಯುಳಿಕೆ ಆಧಾರಿತ ವ್ಯವಸ್ಥೆಗಳಿಂದ, ಅಂದರೆ ಕೋಲು ಕಲ್ಲಿದ್ದಲುಗಳಿಂದ ಗಾಳಿ ಸೌರಗಳಂತಹ ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಬದಲಾವಣೆಯನ್ನು ಹೊಂದಬೇಕು. ಈ ಫಾಸಿಲ್ ಫ್ಯೂಯಲ್ಸ್ ಮೇಲೆ ನಮ್ಮ ಡಿಪೆಂಡೆನ್ಸನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ
ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು, ವಿಶ್ವ ಆರ್ಥಿಕ ವೇದಿಕೆಯವರು ಈ ಒಂದು ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಥವಾ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಾಂಕ ಅಂತಕ್ಕಂಥ ಒಂದು ಇಂಡೆಕ್ಸನ್ನು ಕೊಡ್ತಾರೆ. ಅದರಲ್ಲಿ ಸ್ವೀಡನ್ ನಂಬರ್ 1 ಅಲ್ಲಿದ್ದರೆ, ನಾರ್ವೆ 2ರಲ್ಲಿದೆ, ಡೆನ್ಮಾರ್ಕ್ 3ನೇ ಸ್ಥಾನದಲ್ಲಿದೆ, ಭಾರತ 87ನೇ ಸ್ಥಾನದಲ್ಲಿದೆ. 2020ರಲ್ಲಿ 74ನೇ ಸ್ಥಾನ ಇತ್ತು, ಈಗ ಒಂದಷ್ಟು ಕುಸಿದಿದೆ ಅಂತಕ್ಕಂಥದ್ದು. ಈ ರಿಪೋರ್ಟ್ ಮುಖಾಂತರನೇ ಬೇರೆ ಬೇರೆ ದೇಶಗಳು ತಮ್ಮ ಒಂದು ನವೀಕರಿಸಬಹುದಾದ ಇಂಧನ ಮೂಲಕ್ಕೆ ಎಷ್ಟು ಬದಲಾವಣೆಯನ್ನು ಹೊಂದಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಮ್ಮ ಭಾರತ ಇನ್ನೂ ನಾವು ಕಲ್ಲಿದ್ದಲಿನಿಂದ ಬಹಳಷ್ಟು ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಗಾಳಿ ಸೌರ ವಿದ್ಯುತ್ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕನ್ನೋದು ಈ ಒಂದು ರಿಪೋರ್ಟಿಂದ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಗ್ಲಾನ್ಸ್ ಇದೆ ಅಂತಕ್ಕಂಥದ್ದು. ಓಕೆ, ಮುಂದೆ ಹೋಗೋಣ. 8ನೇ ಪ್ರಶ್ನೆ, ವಿರಾಫಿನ್ ಬಳಕೆಗಾಗಿ ಭಾರತದ ಡ್ರಗ್ ಕಂಟ್ರೋಲರ್ ಜನರಲ್ ಇತ್ತೀಚೆಗೆ ನಿರ್ಬಂಧಿತ ತುರ್ತು ಬಳಕೆ ಅನುಮೋದನೆಯನ್ನು ನೀಡಿದೆ. ಹಾಗಾದರೆ ಈ ಒಂದು ವಿರಾಫಿನನ್ನು ಅಂತಕ್ಕಂಥ ಒಂದು ಔಷಧಿಯನ್ನು ತಯಾರಿಸ್ತಕ್ಕಂಥ ಸಂಸ್ಥೆ ಯಾವುದು? ದ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI recently provided a restricted emergency use approval for the use of Virafin. It is developed by Zydus Cadila, Serum Institute of India, ಭಾರತ್ ಬಯೋಟೆಕ್, ಸಿಪ್ಲಾ. ಅಂದರೆ ಸರಿಯಾದ ಉತ್ತರ ಜೈಡಿಸ್ ಕ್ಯಾಡಿಲ್ಲರವರು ಈ ಒಂದು ವಿರಾಫಿನ್ ಅಂತಕ್ಕಂಥ ಔಷಧಿಯನ್ನು ತಯಾರು ಮಾಡಿದ್ದಾರೆ. ಅದನ್ನು ಎಮರ್ಜೆನ್ಸಿಗೆ ಯೂಸ್ ಮಾಡ್ಬೋದು ಕರೋನಾ ವೈರಸ್ಗೋಸ್ಕರ ಅಂದರೆ DCGI ಈಗ ಅಪ್ರೂವಲನ್ನು ಕೊಟ್ಟಿದೆ. ನೋಡಿ, ಕೋವಿಡ್ ಟ್ರೀಟ್ಮೆಂಟ್ ಜೈಡಸ್ ಗೆಟ್ಸ್ ಎಮರ್ಜೆನ್ಸಿ ಯೂಸ್ ಆಫ್ ಅಪ್ರೂವಲ್ ಆಫ್ ವಿರಾಫಿನ್ ಅಂತಕ್ಕಂಥದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ ಒಂದು ಔಷಧಿಗಳಿಗೆ ಅಪ್ರೂವಲ್ ಕೊಡ್ತಕ್ಕಂಥ ಸಂಸ್ಥೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI. ಓಕೆ, ಇನ್ನು ಈ ವಿರಾಫಿನ್ನ ಡೆವಲಪ್ ಮಾಡಿರ್ತಕ್ಕಂಥ ಸಂಸ್ಥೆ ಜೈಡಸ್ ಕ್ಯಾಡಿಲ್ಲಾ. ಓಕೆ, ಇದನ್ನು ಮಾಡರೇಟ್ ಆಗಿರ್ತಕ್ಕಂಥ COVID-19 ಇನ್ಫೆಕ್ಷನ್ಸ್ಗೆ ಟ್ರೀಟ್ಮೆಂಟ್ಗೋಸ್ಕರ ಎಮರ್ಜೆನ್ಸಿ ಕೇಸಲ್ಲಿ ಬಳಸ್ಬೋದು ಅಂತ ಈಗ ಅಪ್ರೂವಲನ್ನು ಕೊಟ್ಟಿದೆ. ಅಂದರೆ ರೆಮ್ಡಿಸಿವಿರ್ ಏನಿದೆಯೋ ಅದಕ್ಕೆ ಬದಲಾಗಿ, ಅದು ಕೊರತೆ ಕಾಣಿಸ್ತಾ ಇದೆ, ಸಿಗ್ತಾ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಅದ್ರ ಬದಲಾಗಿ ವಿರಾಫಿನನ್ನು ಕೂಡ ಬಳಸ್ಬೋದು ಅಂತ ಈಗ ಇದನ್ನು ಒಂದು ಆ್ಯಂಟಿ ವೈರಲ್ ಡ್ರಗ್ ಆಗಿ ಬಳಸ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೋಗೋಣ. ದೇಶೀಯವಾಗಿ ತಯಾರಿಸಲಾದ 2ನೇ ಕೊರೋನಾ ವೈರಸ್ ಲಸಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿರುವ ಲಸಿಕೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಕಂಟ್ರೀಸ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಸೆಕೆಂಡ್ ಕೊರೋನಾ ವೈರಸ್ ವ್ಯಾಕ್ಸಿನ್? ಆಪ್ಷನ್ಸು ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಜೈಕೋವಿಡಿ ಮತ್ತು ಸ್ಪುಟ್ನಿಕ್ ವಿ. ಓಕೆ, ಮೊದಲನೇದಾಗಿ ಯಾವ್ಯಾವ ಇಲ್ಲಿ 4 ಲಸಿಕೆಗಳನ್ನ ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ತಿಳ್ಕೊಂಬಿಡೋಣ. ಮೊದಲನೇದು ಕೋವ್ಯಾಕ್ಸಿನ್ ಅಂತಕ್ಕಂಥದ್ದು. ಇದು ಭಾರತ್ ಬಯೋಟೆಕ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಭಾರತದ ದೇಶೀಯ ಕರೋನಾ ವೈರಸ್ ಲಸಿಕೆ ಆಗುತ್ತೆ, ಮೊಟ್ಟ ಮೊದಲನೇ ದೇಶೀಯ ಲಸಿಕೆ ಆಗುತ್ತೆ. ಓಕೆ, ಎರಡನೇದು ಕೋವಿಶೀಲ್ಡಿಗೆ ಬರೋಣ. ಈ ಕೋವಿಶೀಲ್ಡ್ ಅಂತಕ್ಕಂಥದ್ದು ಇಂಗ್ಲೆಂಡಿನ ಆಸ್ಟ್ರಾಜೆನಿಕಾ ಸಂಸ್ಥೆ ಮತ್ತು ಆಕ್ಸ್ಫರ್ಡ್ ಅವರು ಜಂಟಿಯಾಗಿ ತಯಾರಿಸಿರ್ತಕ್ಕಂಥ ಕೊರೋನಾ ವೈರಸ್ ಲಸಿಕೆ ಆಗಿತ್ತು ಕೋವಿಶೀಲ್ಡು. ಇದನ್ನು ನಮ್ಮ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು, ಭಾರತದ ಪುಣೆ ಮೂಲದ ಸಂಸ್ಥೆ ಏನಿದೆ ಅವರು ಪರ್ಮಿಷನ್ ತೆಗೆದುಕೊಂಡು ಭಾರತದಲ್ಲಿ ತಯಾರಿಸ್ತಾ ಇದ್ದಾರೆ. ಬಟ್ ದಿಸ್ ಈಸ್ ನಾಟ್ ಇಂಡಿಜಿನಸ್, ಇದು ದೇಶೀಯವಾಗಿ ತಯಾರಿಸಿರ್ತಕ್ಕಂಥದ್ದಲ್ಲ. ಇನ್ನು ಸ್ಪುಟ್ನಿಕ್ ವಿ ಬರೋಣ. ಇದು ರಷ್ಯಾದ ಒಂದು ಕರೋನಾ ವೈರಸ್ ಲಸಿಕೆ ಆಗುತ್ತೆ. ಹಾಗಾದರೆ ಉಳಿದಿರ್ತಕ್ಕಂಥದ್ದು ಜೈಕೋವಿಡಿ ಅಂತಕ್ಕಂಥ ಲಸಿಕೆಯನ್ನು ನಮ್ಮ ಕ್ಯಾಡಿಲ್ಲಾ, ಈಗ ಏನು ನೋಡಿದ್ವಿ ಜೈಡಸ್ ಕ್ಯಾಡಿಲ್ಲಾದವರು ಈ ಒಂದು ಲಸಿಕೆಯನ್ನು ಜೈಕೋವಿಡಿಯನ್ನು ತಯಾರಿಸ್ತಾ ಇದ್ದಾರೆ. ಇದು ಭಾರತದಲ್ಲಿಯೇ ದೇಶೀಯವಾಗಿ ತಯಾರಾಗಿರ್ತಕ್ಕಂಥ 2ನೇ ಲಸಿಕೆ ಆಗುತ್ತೆ. ಮೊದಲನೇದು ಕೋವ್ಯಾಕ್ಸಿನ್ನು, ಎರಡನೇದು ಜೈಕೋವಿಡಿ ಆಗುತ್ತೆ. ಇನ್ನು ಕೋವಿಶೀಲ್ಡ್ ಅಂತಕ್ಕಂಥದ್ದು ನಮ್ಮ ದೇಶೀಯವಾಗಿ ತಯಾರಾಗಿಲ್ಲ, ಬದಲಾಗಿ ಬೇರೆ ದೇಶದಿಂದ ಪರ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಇದನ್ನು ಯಾರು ತಯಾರು ಮಾಡ್ತಾ ಇದ್ದಾರೆ ಅಂದರೆ ಜೈಡಸ್ ಕ್ಯಾಡಿಲ್ಲಾದವರು. ಇದು ಒಂದು ಗುಜರಾತ್ ಮೂಲದ ಭಾರತದ ಸಂಸ್ಥೆ ಆಗುತ್ತೆ, ಬಯೋಟೆಕ್ ಸಂಸ್ಥೆ ಆಗುತ್ತೆ. ಓಕೆ, ಇದಕ್ಕೆ ಕೂಡ ಈಗ ಆಲ್ರೆಡಿ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ಅನುಮೋದನೆಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಏನಾದರೂ ಅನುಮೋದನೆ ಕೊಟ್ಟರೆ ಇದು ತಯಾರಾಗುತ್ತೆ ಅಂತಕ್ಕಂಥದ್ದು. ಓಕೆ, ಇನ್ನು 10ನೇ ಪ್ರಶ್ನೆಗೆ ಹೋಗೋಣ. ವಿಶ್ವ ಆರೋಗ್ಯ ಸಂಸ್ಥೆಯು ಇತ್ತೀಚೆಗೆ ತಂದ E2025 ಅಭಿಯಾನದ ಉದ್ದೇಶವೇನು? ವಾಟ್ ಈಸ್ ದ ಏಮ್ ಆಫ್ E2025 ಇನಿಷಿಯೇಟಿವ್ ಬ್ರಾಟ್ ಬೈ ದ WHO ರೀಸೆಂಟ್ಲಿ? ಸೊ ಈ ರೀತಿ WHO, ಯುನೈಟೆಡ್ ನೇಷನ್ಸು ಅಥವಾ IMF ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ತಂದಿರತಕ್ಕಂಥ ಯೋಜನೆಗಳು, ಅಭಿಯಾನಗಳು, ಕ್ಯಾಂಪೇನ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ಹಾಗಾದರೆ E25 ಇನಿಷಿಯೇಟಿವ್ ಯಾವುದು ನೋಡಿ? ವರ್ಲ್ಡ್ ಮಲೇರಿಯಾ ಡೇಯ ಒಂದು ಅಂಗವಾಗಿ
WHO 25 ದೇಶಗಳನ್ನು ಐಡೆಂಟಿಫೈ ಮಾಡಿ ಆ 25 ದೇಶಗಳಲ್ಲಿ ಮಲೇರಿಯಾ ಫ್ರೀ ಮಾಡಬೇಕು 2025 ವೇಳೆಗೆ ಅಂತಕ್ಕಂಥ ಒಂದು ಅಭಿಯಾನವನ್ನು ಹಾಕ್ಕೊಂಡಿದೆ. ಅದು E25 ಇನಿಷಿಯೇಟಿವ್ ಆಗುತ್ತೆ. ಈ ಇನಿಷಿಯೇಟಿವ್ನ ವಿಶ್ವ ಆರೋಗ್ಯ ಸಂಸ್ಥೆ ಹಮ್ಮಿಕೊಂಡಿದೆ ಅಂತಕ್ಕಂಥದ್ದು. ಮಲೇರಿಯಾ ರೋಗದಿಂದ ಬಳಲ್ತಕ್ಕಂತಹ 25 ದೇಶಗಳಲ್ಲಿ ಅದನ್ನು ಹೋಗಲಾಡಿಸೋದಕ್ಕೆ ಮತ್ತು ನೋವೆಲ್ ಕೊರೋನಾ ವೈರಸ್ ಡಿಸೀಸ್ COVID-19 ಏನಿದೆಯೋ ಅದರ ಒಂದು ಥ್ರೆಟ್ಟನ್ನು ಹೋಗಲಾಡಿಸೋದಕ್ಕೆ ಯುನೈಟೆಡ್ ನೇಷನ್ಸ್ ಅವರು ಈ ಒಂದು ಯೋಜನೆಯನ್ನು ತಂದಿರತಕ್ಕಂಥದ್ದು. ಜೀರೋಯಿಂಗ್ ಇನ್ ಆನ್ ಮಲೇರಿಯಾ ಎಲಿಮಿನೇಷನ್ ಅಂತ. ಓಕೆ, ಹಾಗಾದರೆ ಮಲೇರಿಯಾ ಡೇನ ಯಾವಾಗ ಆಚರಣೆ ಮಾಡಿದ್ವಿ ಅಂತ ನಾವು ಹಿಂದೆ ನೋಡಿದ್ವಿ ನೋಡಿ. ಜೀರೋ ಮಲೇರಿಯಾ ರೀಚಿಂಗ್ ದ ಜೀರೋ ಮಲೇರಿಯಾ ಟಾರ್ಗೆಟ್ ಅಂತಕ್ಕಂಥದ್ದು 2020 ಮಲೇರಿಯಾ ದಿನದ ಥೀಮ್ ಆಗಿತ್ತು ಅಂತ ಕೂಡ ನಾವು ಮಾತಾಡಿದ್ವಿ. ಓಕೆ, ಸೊ ನೆಕ್ಸ್ಟು 11ನೇ ಪ್ರಶ್ನೆ, ಭಾರತೀಯ ಸೇನೆಯ ಲಡಾಖ್ ಇಗ್ನೈಟೆಡ್ ಮೈನ್ಸ್ ಪ್ರಾಜೆಕ್ಟ್ ಅಂತ. ಅಂದರೆ ಲಡಾಖ್ ಇಗ್ನೈಟೆಡ್ ಮೈನ್ಸ್ ಪ್ರಾಜೆಕ್ಟ್ ಅಂತ ಭಾರತೀಯ ಭೂಸೇನೆ ಲಡಾಖ್ ಏರಿಯಾದಲ್ಲಿ ತರ್ತಾ ಇದೆ. ಇದರ ಉದ್ದೇಶ ಏನಂತ ನೋಡೋದಾದರೆ, ಇಂಡಿಯನ್ ಆರ್ಮಿ ಇನಿಷಿಯೇಟ್ಸ್ ದಿ ಲಡಾಖ್ ಇಗ್ನೈಟೆಡ್ ಮೈನ್ಸ್ ಪ್ರಾಜೆಕ್ಟ್ ಅಂತ. ಆ ಲಡಾಖ್ ಭಾಗದಲ್ಲಿ ಬರ್ತಕ್ಕಂಥ ಯುವಕರಿಗೆ ಒಂದಷ್ಟು ಒಳ್ಳೆಯ ಎಜುಕೇಷನ್ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಭಾರತದ ಸೇನೆಯು ಫೈರ್ ಆ್ಯಂಡ್ ಫ್ಯೂರಿ ಕಾರ್ಪ್ಸ್ ಅಂತಕ್ಕಂಥ ಒಂದು ಕಂಪನಿ ಜೊತೆ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಟೆಡ್ HPCL ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಆ್ಯಂಡ್ ವೆಲ್ನೆಸ್ ಅಂತಕ್ಕಂಥ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಇದರ ಉದ್ದೇಶ ಏನು? ಆ ಒಂದು ಲಡಾಖ್ ಭಾಗದ ವಿದ್ಯಾರ್ಥಿಗಳಿಗೆ ಒಂದಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ದು ಅಪಾರ್ಚುನಿಟಿನ ಕ್ರಿಯೇಟ್ ಮಾಡಬೇಕು, ಟ್ರೈನಿಂಗನ್ನು ಕೊಡಬೇಕು, ಒಂದು ಸ್ಟಡಿ ಮಾಡ್ತಕ್ಕಂಥ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಒಂದು ಲಡಾಖ್ ಇಗ್ನೈಟೆಡ್ ಮೈನ್ಸ್ ಅಂತಕ್ಕಂಥ ಪ್ರಾಜೆಕ್ಟನ್ನು ತರ್ತಾ ಇದೆ ಭಾರತದ ಸೇನೆ ವಿವಿಧ ಸಂಸ್ಥೆಗಳೊಂದಿಗೆ ಜೊತೆಗೂಡಿ. ಓಕೆ ನೋಡಿ, ಲಡಾಖ್ ಇಗ್ನೈಟೆಡ್ ಮೈನ್ಸ್ ಬೇರೆ ಬೇರೆ ಸಂಸ್ಥೆಯವರು ಇದಕ್ಕೆ ಕೈಗೂಡಿಸಿದ್ದಾರೆ, ಭಾರತೀಯ ಸೇನೆ ಕೂಡ ಸೇರಿಕೊಂಡಿದೆ ಅಂತಕ್ಕಂಥದ್ದು. 12ನೇ ಪ್ರಶ್ನೆ, ಭಾರತದ ಮೊದಲ ಸೂರ್ಯನ ಅಧ್ಯಯನ ಮಾಡುವ ಆದಿತ್ಯ ಮಿಷನ್ನ ಎಲ್ಲ ಡೇಟಾವನ್ನು ಒಂದೇ ಪೋರ್ಟಲ್ನಲ್ಲಿ ತರುವ ಸಪೋರ್ಟ್ ಸೆಲ್ ಸ್ಥಾಪನೆ ಮಾಡ್ತಾ ಇದೆ. ನೋಡಿ, ಒಂದು ಆದಿತ್ಯ ಮಿಷನ್ನು ಮತ್ತು ಆದಿತ್ಯ ಮಿಷನ್ಗೆ ಬೇಕಾಗಿರ್ತಕ್ಕಂಥ ಅಧ್ಯಯನ ಮಾಡೋದಕ್ಕೆ ಆ ಒಂದು ಇಸ್ರೋ ಸಂಸ್ಥೆ ಅಲ್ಲದೆ ಬೇರೆ ಬೇರೆ ಸಂಸ್ಥೆಯ ನಾಲೆಜ್ ಇರ್ತಕ್ಕಂಥ ಪರ್ಸನ್ಸ್ ಬಂದು ಆ ಒಂದು ಸೆಲ್ಲಿಂದ ಡೇಟಾವನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತಕ್ಕಂಥ ಅವಕಾಶವನ್ನು ನೀಡ್ತಕ್ಕಂಥ ಒಂದು ಪೋರ್ಟಲ್ ಆಗುತ್ತೆ. ಆ ಪೋರ್ಟಲ್ನ ಈಗ ಆದಿತ್ಯ L1 ಸಪೋರ್ಟ್ ಸೆಲ್ ಅಂತ ಕರಿತೀವಿ, ಅದನ್ನು ಈಗ ಓಪನ್ ಮಾಡಿದ್ದಾರೆ. ಓಕೆ, ಆದಿತ್ಯ L1 ಸಪೋರ್ಟ್ ಸೆಲ್ ALSCಯನ್ನು ಈಗ ಲಾಂಚ್ ಮಾಡಿದ್ದಾರೆ. ಯಾವುದಕ್ಕೆ? ಸೋಲಾರ್ ಸ್ಪೇಸ್ ಮಿಷನ್ಗೋಸ್ಕರ. ಓಕೆ, ಎಲ್ಲಿ ಅಂದರೆ ಉತ್ತರಾಖಂಡದ ಆಲ್ದ್ವಾನಿ ಅಂತಕ್ಕಂಥ ಪ್ಲೇಸಲ್ಲಿ ಏರೀಸ್ ಅವರ ಒಂದು ಕ್ಯಾಂಪಸ್ ಇದೆ. ಆ ಒಂದು ಸ್ಥಳದಲ್ಲಿ ಈ ಸಪೋರ್ಟ್ ಸೆಲ್ಲನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಓಕೆ, ಆದಿತ್ಯ L1 ಸಪೋರ್ಟ್ ಸೆಲ್ ಪ್ರೊವೈಡ್ಸ್ ಆಲ್ ಡೇಟಾ ಆನ್ ಬೋರ್ಡ್ ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಸೋಲಾರ್ ಸ್ಪೇಸ್ ಮಿಷನ್. ಓಕೆ, ಇಲ್ಲಿ AL1SC ಅಂದರೆ ಆದಿತ್ಯ L1 ಸಪೋರ್ಟ್ ಸೆಲ್ ಆಗುತ್ತೆ. ಇದನ್ನು ತಂದಿರ್ತಕ್ಕಂಥವ್ರು ಯಾರು ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಮತ್ತು ಏರೀಸ್ ಅಂತ ಕರಿತೀವಿ, ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನ್ ಸೈನ್ಸಸ್ ಅಂತ ಇವ್ರ ಜೊತೆಗೂಡಿ ಈ ಒಂದು ಪೋರ್ಟಲನ್ನು ತಂದಿರ್ತಕ್ಕಂಥದ್ದು. ಇದೇನು ಮಾಡುತ್ತೆ? ಇದರ ಉದ್ದೇಶ ಅಂದರೆ ಪ್ರತಿಯೊಬ್ಬರು ಆ ಒಂದು ಸೈಂಟಿಫಿಕ್ ಡೇಟಾನ ತೆಗೆದುಕೊಂಡು ಅನಾಲಿಸಿಸ್ ಮಾಡಿ ಈ ಒಂದು ಸೋಲಾರ್ ಸ್ಪೇಸ್ ಮಿಷನ್ಗೆ ಆದಿತ್ಯ ಮಿಷನ್ಗೆ ಒಂದಷ್ಟು ಸಪೋರ್ಟನ್ನು ನೀಡ್ತಕ್ಕಂಥ ಮನಸ್ಥಿತಿ ಯಾರ್ಯಾರಿಗಿದೆಯೋ ಅವರು ಈ ಪೋರ್ಟಲಿಂದ ಡೇಟಾವನ್ನು ಡೌನ್ಲೋಡ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿ ರಿಪೋರ್ಟನ್ನು ಸಬ್ಮಿಟ್ ಮಾಡ್ಬೋದು. ಈ ಆದಿತ್ಯ ಮಿಷನ್ಗೆ ಸಪೋರ್ಟನ್ನು ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಈ AL1SCಯನ್ನು ತಂದಿದ್ದಾರೆ. ಓಕೆ, 13ನೇ ಪ್ರಶ್ನೆ, ಪ್ರಪಂಚದಲ್ಲಿ ರಕ್ಷಣೆಗಾಗಿ ಅತಿ ಹೆಚ್ಚು ವೆಚ್ಚವನ್ನು ಮಾಡ್ತಾ ಇರತಕ್ಕಂಥ ದೇಶ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಟಾಪ್ಡ್ ಇನ್ ದ ಸಿಪ್ರಿ ರಿಪೋರ್ಟ್ ಆನ್ ಮಿಲಿಟರಿ ಸ್ಪೆಂಡಿಂಗ್? ರಕ್ಷಣೆಗಾಗಿ ಭಾರತವು ತನ್ನ ಒಂದು ಬಜೆಟ್ನ ಒಂದು ಅತ್ಯಧಿಕ ಭಾಗವನ್ನು ವೆಚ್ಚ ಮಾಡ್ತಾ ಇದೆ, ಮೀಸಲಿಡ್ತಾ ಇದೆ ಅನ್ನೋದನ್ನು ನಾವು ಪ್ರತಿ ಬಜೆಟಲ್ಲಿ ನೋಡ್ತಾ ಇರ್ತೀವಿ. ₹1 ರಕ್ಷಣೆಗಾಗಿ ಎಷ್ಟು ಅಂತ ನಾವು ನೋಡ್ತಾ ಇರ್ತೀವಿ. ಮ್ಯಾಕ್ಸಿಮಮ್ ರಕ್ಷಣೆಗಿರೋದನ್ನು ಕೂಡ ಕಂಡಿದ್ದೀವಿ. ಹಾಗಾದರೆ ಕೇವಲ ಭಾರತವು ಮಾತ್ರ ಹೆಚ್ಚಿನ ಒಂದು ವೆಚ್ಚವನ್ನು ಮಾಡ್ತಾ ಇದೆಯಾ ಅಥವಾ ಪ್ರಪಂಚದ ಬೇರೆ ಬೇರೆ ದೇಶಗಳು ಕೂಡ ವೆಚ್ಚ ಮಾಡ್ತಾ ಇದ್ದಾವೆ ಅನ್ನೋದಾದರೆ ಹಾಗಾದರೆ ಯಾವ ಯಾವ ದೇಶಗಳು ಟಾಪಲ್ಲಿರ್ತಕ್ಕಂಥದ್ದು ಯಾವುದು? ಈ ರಿಪೋರ್ಟನ್ನು ನೀಡಿರ್ತಕ್ಕಂಥ ಸಿಪ್ರಿ ಅಂತಕ್ಕಂಥ ಸಂಸ್ಥೆಯ ಬಗ್ಗೆಯನ್ನು ನೋಡ್ತಾ ಹೋಗೋಣ.
ಅಮೆರಿಕ, ಚೀನಾ, ಭಾರತ, ರಷ್ಯಾ ಈ 4 ದೇಶಗಳಲ್ಲಿ ಅತಿ ಹೆಚ್ಚು ವೆಚ್ಚವನ್ನು ಮಾಡ್ತಾ ಇರ್ತಕ್ಕಂಥ ದೇಶ ಯಾವುದು ಅಂದರೆ ಅದು ಅಮೆರಿಕ ಆಗುತ್ತೆ. ನೋಡಿ, ಸಿಪ್ರಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಈ ಒಂದು ಇನ್ಸ್ಟಿಟ್ಯೂಟು ಪ್ರಪಂಚದಲ್ಲಿರ್ತಕ್ಕಂಥ ವಿವಿಧ ದೇಶಗಳು ತಮ್ಮ ರಕ್ಷಣೆಗೆ ಮಿಲಿಟರಿಗೆ ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದೇವೆ, ಅದು 2020ರಲ್ಲಿ ಎಷ್ಟು ಮಾಡಿದ್ವು ಅನ್ನೋದನ್ನು ನೋಡ್ತಾ ಹೋಗ್ತಾರೆ. ಓಕೆ, ಸೊ ವರ್ಲ್ಡ್ ಮಿಲಿಟರಿ ಸ್ಪೆಂಡಿಂಗ್ ರೈಸಸ್ ಟು ಆಲ್ಮೋಸ್ಟ್ 2 ಟ್ರಿಲಿಯನ್ ಇನ್ 2020. ಅದರಲ್ಲಿ ಅಮೆರಿಕವೇ ಮೊದಲನೇ ಸ್ಥಾನದಲ್ಲಿದೆ. ಸುಮಾರು $778 ಬಿಲಿಯನ್ ಇನ್ವೆಸ್ಟ್ಮೆಂಟನ್ನು ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿದೆ. ಹಾಗಾಗಿ ಅಮೆರಿಕವು ಪ್ರಪಂಚದ ಅತಿ ಹೆಚ್ಚು ರಕ್ಷಣಾ ವೆಚ್ಚವನ್ನು ಮಾಡ್ತಾ ಇರ್ತಕ್ಕಂಥ ದೇಶವಾಗುತ್ತೆ. ಓಕೆ, 39% ಆಫ್ ದ ಟೋಟಲ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಇನ್ 2020. ಸುಮಾರು 40% ಇಡೀ ಪ್ರಪಂಚದ ಒಂದು ಮಿಲಿಟರಿ ವೆಚ್ಚವನ್ನು ಅಮೆರಿಕವೇ ಮಾಡ್ತಾ ಇದೆ. ಓಕೆ, ನೆಕ್ಸ್ಟು ಚೀನಾ ಕೂಡ ಏನು ಕಡಿಮೆ ಬಿದ್ದಿಲ್ಲ, ಅದು ಸೆಕೆಂಡ್ ಹೈಯೆಸ್ಟ್ ಇನ್ ದ ವರ್ಲ್ಡ್ ಆಗುತ್ತೆ. $252 ಅಮೆರಿಕನ್ ಡಾಲರ್ಗಳಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ. $252 ಬಿಲಿಯನ್. ಮೂರನೇ ಸ್ಥಾನದಲ್ಲಿ ಭಾರತ ಇದೆ. ಭಾರತವು ಕೂಡ $72 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದೆ ರಕ್ಷಣಾ ಕ್ಷೇತ್ರದಲ್ಲಿ. ಓಕೆ, ಹಾಗಾದರೆ ಯಾವ್ಯಾವ ದೇಶ ನೋಡೋದಾದರೆ ನೋಡಿ, ಅಮೆರಿಕವು 39%, ಅಂದರೆ ಟೋಟಲ್ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ರಕ್ಷಣಾ ವೆಚ್ಚಕ್ಕೆ, ಎಷ್ಟು ವಿನಿಯೋಗವನ್ನು ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲಿ, ಅದರಲ್ಲಿ ಅಮೆರಿಕವೇ ಸಿಂಹ ಪಾಲನ್ನು ಹೊಂದಿದೆ 39%. ಎರಡನೇ ಸ್ಥಾನದಲ್ಲಿ ಚೀನಾ 13%, ಮೂರನೇ ಸ್ಥಾನದಲ್ಲಿ ಭಾರತ 3.7%. ಓಕೆ, ನಾಲ್ಕನೇ ಸ್ಥಾನದಲ್ಲಿ ರಷ್ಯಾ ಇದೆ, ಐದನೇ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮು, ಆರನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ, 7 ಜರ್ಮನಿ, 8 ಫ್ರಾನ್ಸು, 9 ಜಪಾನ್, 10 ಸೌತ್ ಕೊರಿಯಾ. ಇನ್ನು ಬೇರೆ ಬೇರೆ ದೇಶಗಳು ಕೂಡ ಸ್ಪೆಂಡ್ ಮಾಡ್ತಾ ಇದ್ದಾವೆ. ಓಕೆ, ಸೊ ಇನ್ನು ಏರಿಯಾ ವೈಸ್ ಬಂದರೆ ನಾವು ರೀಸನ್ ವೈಸ್ ಬರೋದಾದರೆ ನೋಡಿ, ಮಿಡಲ್ ಈಸ್ಟು, ಯುರೋಪು. ಸೊ ಮಿಡಲ್ ಈಸ್ಟು ಈ ಭಾಗದಲ್ಲಿ ಬರುತ್ತೆ, ಯುರೋಪು. ಸೊ ನೆಕ್ಸ್ಟು ಏಷ್ಯಾ ಆ್ಯಂಡ್ ಓಷನಿಯಾ, ಅಮೆರಿಕಗಳು ಕಡಿಮೆ, ಆಫ್ರಿಕಾ ಅತಿ ಕಡಿಮೆ. ಸೊ ಈ ಒಂದು ಏರಿಯಾ ವೈಸ್ ಎಕ್ಸ್ಪೆಂಡಿಚರ್ನು ಕೂಡ ಕೊಟ್ಟಿದ್ದಾರೆ 1988 to 2020ವರೆಗೂ. ಓಕೆ, ಸೊ ನೆಕ್ಸ್ಟು 14ನೇ ಪ್ರಶ್ನೆ ಮಾಡೋಣ. ಇತ್ತೀಚಿನ ಜನಗಣತಿ ಪ್ರಕಾರ ಅಮೆರಿಕದ ಜನಸಂಖ್ಯೆಯು 2010ರಿಂದ 2020ರ ದಶಕದಲ್ಲಿ ಎಷ್ಟು ಪ್ರತಿಶತ ಏರಿಕೆಯನ್ನು ಕಂಡಿದೆ? ಟೋಟಲ್ ಒಂದು ಡಿಕೆಡ್ ತೆಗೆದುಕೊಳ್ಳೋಣ. 2010ನಿಂದ 20ವರೆಗೂ ಅಮೆರಿಕದಲ್ಲಿ ಜನಗಣತಿ ಎಷ್ಟು ಹೆಚ್ಚಾಗ್ತಾ ಇದೆ? ಓಕೆ, 2020 ಸೆನ್ಸಸ್ ಶೋಸ್ US ಪಾಪ್ಯುಲೇಷನ್ ಗ್ರೀವ್ ಎಟ್ ಸ್ಲೋವೆಸ್ಟ್ ಪೇಸ್ ಸಿನ್ಸ್ ದ 1930s. ಓಕೆ, ಅಂದರೆ 1930ರ ದಶಕದಿಂದ ಅಮೆರಿಕದ ಜನಸಂಖ್ಯೆಯನ್ನು ನೋಡ್ತಾ ಬಂದರೆ ಪ್ರತಿ ದಶಕದಲ್ಲೂ ಏರಿಕೆಯನ್ನು ಕಂಡಿತ್ತು. ಪ್ರಥಮ ಬಾರಿಗೆ 2010ರಿಂದ 2020ರ ದಶಕದಲ್ಲಿ ಇಳಿಕೆಯನ್ನು ಕಂಡಿದೆ. ಓಕೆ, ನೋಡ್ತಾ ಹೋಗೋಣ. ನೋಡಿ, 2020ರ ಸೆನ್ಸಸ್ಸಲ್ಲಿ ನೋಡೋದಾದರೆ 1930ರಲ್ಲಿ ಎಷ್ಟಿತ್ತು ಅಂದರೆ 7.3% ಇನ್ಕ್ರೀಸನ್ನು ಕಂಡಿತ್ತು. ನಂತರ 40ರಿಂದ 50ನೇ ದಶಕದಲ್ಲಿ 14%, ನೆಕ್ಸ್ಟು 18%, 13%. ಇಷ್ಟೆಲ್ಲ ಒಂದು ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು 2020ರಲ್ಲಿ ಭಾಳ ಒಂದು ಕಡಿಮೆ, ಅಂದರೆ ಜಸ್ಟ್ 7.4% ಒಂದು ಏರಿಕೆಯನ್ನು ಕಂಡಿದೆ. 1930ರ ದಶಕವನ್ನು ಬಿಟ್ಟರೆ ಅತಿ ಕಡಿಮೆ ಒಂದು ಏರಿಕೆಯನ್ನು ಇದೇ ಒಂದು ದಶಕದಲ್ಲಿ ಕಂಡಿರ್ತಕ್ಕಂಥದ್ದು ಈ ಒಂದು ಚಾರ್ಟಿಂದ ಗೊತ್ತಾಗುತ್ತೆ. ನೋಡಿ, ಇಳಿಕೆಯನ್ನು ಕಂಡಿದೆ. ಸೊ ಅದರಲ್ಲೂ ಈ ಒಂದು ದಶಕದಲ್ಲಿ. ಓಕೆ, 1930ಲಿ ಏನು ಗ್ರೇಟ್ ಡಿಪ್ರೆಷನ್ ಇತ್ತು, ಆ ಒಂದು ಮಹಾ ಕುಸಿತದ ನಂತರ ಅಗೇನ್ ಅಮೆರಿಕದ ಜನಸಂಖ್ಯೆ ಈಗ ಕಡಿಮೆ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. 15ನೇ ಪ್ರಶ್ನೆ. ಚೀನಾ ಇತ್ತೀಚೆಗೆ ಉಡಾವಣೆ ಮಾಡಿದ ಬಾಹ್ಯಾಕಾಶದ ಅವಶೇಷಗಳನ್ನು ತೆಗೆಯುವ ರೋಬೋಟ್ ಮೂಲ ಮಾದರಿಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಸ್ಪೇಸ್ ಡೆಬ್ರಿಸ್ ರಿಮೂವಲ್ ರೋಬೋಟ್ ಪ್ರೊಟೋಟೈಪ್ ಲಾಂಚ್ಡ್ ಬೈ ದ ಚೀನಾ ರೀಸೆಂಟ್ಲಿ? ಇಲ್ಲಿ ಒಂದು ಮೊದಲನೇದು ಡೆಬ್ರೀಸ್ ಅಂದರೆ ಏನಂದರೆ ಅವಶೇಷಗಳು. ಈಗ ನಾವು ಒಂದು ಉಪಗ್ರಹವನ್ನು ಉಡಾವಣೆ ಮಾಡ್ತೀವಿ, ಮಾಡಿದ ನಂತರ ಅದು ಕೆಲವು ವರ್ಷಗಳ ನಂತರ ಡಿಫಂಕ್ಷನ್ ಆಗುತ್ತೆ, ಡಿಕಮಿಷನ್ ಆಗುತ್ತೆ, ಅದು ಕೆಲಸ ಮಾಡ್ತಿರಲ್ಲ, ಬಟ್ ಬಾಹ್ಯಾಕಾಶದಲ್ಲಿ ಹಾಗೆ ಉಳಿದಿರುತ್ತೆ. ಓಕೆ, ಅಥವಾ ಕೆಲವೊಂದು ಬೇರೆ ಬೇರೆ ಆಕಾಶಕಾಯಿಗಳಿಗೆ ತಗಲಿ ನಾಶವನ್ನು ಹೊಂದಿರ್ತವೆ. ಸೊ ಅಂಥ ಬಾಹ್ಯಾಕಾಶದಲ್ಲಿ ಉಳಿದಿರ್ತಕ್ಕಂಥ ಉಪಗ್ರಹದ ಅವಶೇಷಗಳೇನಿರ್ತವೆ ಆ ಅವಶೇಷಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಅವುಗಳನ್ನು ಅಲ್ಲೇ ಸುಟ್ಟಾಕ್ತಕ್ಕಂಥ ಒಂದು ರೋಬೋಟನ್ನು ಲಾಂಚ್ ಮಾಡಿದೆ ಚೀನಾ. ಆ ಒಂದು
ಚೀನಾದ ರೋಬೋಟ್ನ ಹೆಸರೇನು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಕಾನ್ಸೆಪ್ಟ್ ಅರ್ಥ ಆಯಿತು ಯಾಕೆ ಇದನ್ನು ಲಾಂಚ್ ಮಾಡಿದ್ರಂತ. ಈಗ ಅದರ ಹೆಸರೇ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ನಿಯೋ 01 ಏನು ನಿಯೋ 01 ಅಂತಕ್ಕಂಥದ್ದು ಚೀನಾದವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ರೋಬೋಟ್ನ ಹೆಸರಾಗುತ್ತೆ. ಇದು ಏನು ಕೆಲಸ ಮಾಡುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಅವಶೇಷಗಳನ್ನು ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಓಕೆ, ಇದನ್ನು ನಿಯೋ 01 ಅಂತಕ್ಕಂಥ ರೋಬೋಟ್ನ ಶಾಂಜೆನ್ ಬೇಸ್ಡ್ ಒರಿಜಿನ್ ಸ್ಪೇಸ್ ಅಂತಕ್ಕಂಥ ಒಂದು ಸಂಸ್ಥೆ ಡೆವಲಪ್ ಮಾಡಿದೆ. ಓಕೆ, ಇದನ್ನು ಚೀನಾದ ಲಾಂಗ್ ಮಾರ್ಚ್ 6 ರಾಕೆಟ್ ಮುಖಾಂತರ ಲಾಂಚ್ ಮಾಡಿದ್ರು. 30 kg ತೂಕ ಇರ್ತಕ್ಕಂಥ ನಿಯೋ 01 ಅಂತಕ್ಕಂಥ ಒಂದು ರೋಬೋಟ್ ಆಗುತ್ತೆ. ಓಕೆ, this will involve in using a large net to capture the debris, then burning it using its electric propulsion system ಮುಖಾಂತರ ಆ ಎಲ್ಲ ಕಲೆಕ್ಟ್ ಮಾಡುತ್ತೆ. ಒಂದು ದೊಡ್ಡ ನೆಟ್ಟನ್ನು ಯೂಸ್ ಮಾಡಿ ಕಲೆಕ್ಟ್ ಮಾಡಿ ಅದು ಎಲ್ಲವನ್ನು ಬರ್ನ್ ಮಾಡುತ್ತೆ. ಈಗ ಸದ್ಯ ಪ್ರಪಂಚದಲ್ಲಿ ಸುಮಾರು 3000 ಡಿಫಂಕ್ಟ್ ಆಗಿರ್ತಕ್ಕಂಥ ಉಪಗ್ರಹಗಳು ಈ ನಮ್ಮ ಭೂಮಿಯ ಸುತ್ತಮುತ್ತ ತಿರುಗ್ತಾ ಇದ್ದಾವೆ ಆರ್ಬಿಟಲ್ಲಿ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ 3000 ಕೆಲಸ ಮಾಡದೇ ಇರತಕ್ಕಂಥ ಉಪಗ್ರಹಗಳು ಇವತ್ತು ಉಳಿದಿದ್ದಾವೆ, ಭಾರತದೂ ಕೂಡ ಸೇರಿರ್ಬೋದು. ಆ ರೀತಿಯ ಒಂದು ಉಪಗ್ರಹ ಅವಶೇಷಗಳನ್ನು ಕ್ಲೀನ್ ಮಾಡ್ತಕ್ಕಂಥ ಪ್ರೋಟೋಟೈಪ್ ರೋಬೋಟ್ ಆಗುತ್ತೆ ನಿಯೋ 01. ಓಕೆ, ನೆಕ್ಸ್ಟು 16ನೇ ಪ್ರಶ್ನೆ. ವರುಣ 2021 ಭಾರತ ಫ್ರಾನ್ಸ್ ನೌಕಾ ಸಮರಾಭ್ಯಾಸ ಅಥವಾ ನೌಕಾ ವ್ಯಾಯಾಮ ಅಥವಾ ನೇವಲ್ ಎಕ್ಸರ್ಸೈಸ್ ಆಗುತ್ತೆ ವರುಣ 2021. ಓಕೆ, ಸೊ ಯಾವ ದೇಶಗಳ ಮಧ್ಯೆ ಅಂದರೆ ಭಾರತ ಮತ್ತು ಫ್ರಾನ್ಸ್ ಮಧ್ಯೆ. ಓಕೆ, ಸೊ ವರುಣ 2021 ನೇವಲ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್ ಕನ್ಕ್ಲೂಡ್ಸ್. ಓಕೆ, ಯಾವತ್ತಾಗಿತ್ತು ಅಂದರೆ ಏಪ್ರಿಲ್ 25ರಿಂದ 3 ದಿನಗಳ ಕಾಲ ಈ ಒಂದು ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಆಗಿತ್ತು. ಓಕೆ, ದ್ವಿಪಕ್ಷಗಳ ಒಂದು ನೌಕಾ ಸಮರಾಭ್ಯಾಸ ಆಗಿತ್ತು. ಭಾರತದ ಮತ್ತು ಫ್ರಾನ್ಸ್ನ ನೌಕಾ ಸೇನೆಗಳು ಇದರಲ್ಲಿ ಭಾಗವಹಿಸಿದ್ವು. ಯಾವ ಏರಿಯಾದಲ್ಲಿ ಅಂದರೆ ಅರೇಬಿಯನ್ ಸಮುದ್ರದಲ್ಲಿ, ಭಾರತದ ಪಶ್ಚಿಮ ಭಾಗಕ್ಕಿರುವ ಅರಬ್ಬಿ ಸಮುದ್ರದಲ್ಲಿ ಈ ಒಂದು ವರುಣ 2021 ನೌಕಾ ಸಮರಾಭ್ಯಾಸ ನಡೆಸಿದ್ರು. ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಯಾವ ಒಂದು ಸಮರ ನೌಕೆಗಳು ಭಾಗವಹಿಸಿದ್ವು ಅಂದರೆ ನೋಡಿ, INS ಕೋಲ್ಕತ್ತಾ, INS ತಾರ್ಕಾಶ್, INS ತಲ್ವಾರ್ ಮತ್ತು ಭಾರತದ INS ದೀಪಕ್ ಇವೆಲ್ಲವುಗಳು ಭಾಗವಹಿಸಿದ್ದು. ಚೇತಕ್ ಇಂಟಗ್ರಲ್ ಹೆಲಿಕಾಪ್ಟರ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಒಂದು ಕಲವರಿ ಸೀರೀಸ್ನ ಸಬ್ಮೆರೈನ್ ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ರಾನ್ಸ್ ಕಡೆಯಿಂದ ರಫೇಲ್ ಯುದ್ಧ ವಿಮಾನ ಮತ್ತು ಅವರ ಬೇರೆ ಬೇರೆ ಯುದ್ಧ ನೌಕೆಗಳನ್ನ ಕೂಡ ತೆಗೆದುಕೊಂಡು ಬಂದಿದ್ರು. ಓಕೆ, ಇನ್ನು 17ನೇ ಪ್ರಶ್ನೆ. ಪೈಥಾನ್ 5 ಗಾಳಿಯಿಂದ ಗಾಳಿಗೆ ಏರ್ ಟು ಏರ್ ಒಂದು ಕ್ಷಿಪಣಿ ಮಿಸೈಲನ್ನು ಈಗ ಟೆಸ್ಟ್ ಮಾಡಿದ್ದಾರೆ. ಯಾರು ಡೆವಲಪ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ತೇಜಸ್ ಏರ್ಕ್ರಾಫ್ಟ್ ಫೈರ್ಸ್ ಪೈಥಾನ್ 5 ಏರ್ ಟು ಏರ್ ಮಿಸೈಲ್ ಫಾರ್ ದ ಫಸ್ಟ್ ಟೈಮ್. ತೇಜಸ್ ಏರ್ಕ್ರಾಫ್ಟ್ ಏನಿದೆಯೋ ಏರೋನಾಟಿಕ್ಸ್ ಡೆವಲಪ್ಮೆಂಟ್ ಏಜೆನ್ಸಿ ADAದವರು ಡೆವಲಪ್ ಮಾಡಿರ್ತಕ್ಕಂಥ ತೇಜಸ್ ಏರ್ಕ್ರಾಫ್ಟ್ ಮುಖಾಂತರ ಒಂದು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ LC ಅಂತ ಏನು ಕರಿತೀವಿ, ಅದರ ಮುಖಾಂತರ ಈ ಪೈಥಾನ್ 5 ಏರ್ ಟು ಏರ್ ಮಿಸೈಲನ್ನು ಟೆಸ್ಟ್ ಮಾಡಿದ್ದಾರೆ ಫಸ್ಟ್ ಟೈಮ್. ಎಲ್ಲಿ ಅಂದರೆ ನ್ಯಾಷನಲ್ ಫ್ಲೈಟ್ ಟೆಸ್ಟ್ ಸೆಂಟರ್ ಅನಿಸುತ್ತೆ, ಇದು ಬೆಂಗಳೂರಲ್ಲಿ ಬರುತ್ತೆ ಅನಿಸುತ್ತೆ. ಇಲ್ಲಿ ಒಂದು ಟೆಸ್ಟನ್ನು ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಈ ಒಂದು ಪೈಥಾನ್ 5 ಅಂತಕ್ಕಂಥದ್ದು ಇಸ್ರೇಲ್ ಅವರು ಮೊದಲು ಡೆವಲಪ್ ಮಾಡಿದ್ರು. ಆ ಒಂದು ಟೆಕ್ನಾಲಜಿಯನ್ನು ಭಾರತದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಇದೊಂದು ಶಾರ್ಟ್ ರೇಂಜ್ ಮಿಸೈಲ್ ಆಗುತ್ತೆ. ಓಕೆ, ಸೊ ಇಷ್ಟು ಪೈಥಾನ್ 5 ಬಗ್ಗೆ ತಿಳ್ಕೊಂಡಿರ್ಬೇಕು. ನೋಡಿ, DRDO ಟೆಸ್ಟ್ ಮಾಡಿದ್ದಾರೆ ಈಗ ಆಲ್ರೆಡಿ ಪೈಥಾನ್ 5 ಅಂತಕ್ಕಂಥ ಒಂದು ಮಿಸೈಲ್ನ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ. IA 2030 ಇಮ್ಯುನೈಸೇಷನ್ ಅಜೆಂಡಾ 2030 ಆಗುತ್ತೆ. WHO ಮತ್ತು UNICEF ಅವರು ತಂದಿರತಕ್ಕಂಥದ್ದು ಇಮ್ಯುನೈಸೇಷನ್ ಅಜೆಂಡಾ 2030. ಏನಿದು IA ಅಂದರೆ ಏನು ಅಂದರೆ ನೋಡಿ, WHO UNICEF ಟಾರ್ಗೆಟ್ ಟು ಅವಾಯ್ಡ್ 50 ಮಿಲಿಯನ್ ವ್ಯಾಕ್ಸಿನ್ ಪ್ರಿವೆಂಟಬಲ್ ಇನ್ಫೆಕ್ಷನ್ಸ್ ದಿಸ್ ಡಿಕೇಡ್. 2020ರಿಂದ 2030 ವೇಳೆಗೆ ಒಟ್ಟು 50 ಮಿಲಿಯನ್ ಅಂದರೆ ಸುಮಾರು 5 ಕೋಟಿ ವ್ಯಾಕ್ಸಿನ್ ಪ್ರಿವೆಂಟಬಲ್ ಇನ್ಫೆಕ್ಷನ್ಸ್. ಈಗ ನಾವು ಮಕ್ಕಳಿಗೇನು ವ್ಯಾಕ್ಸಿನ್ ಹಾಕ್ತೀವಿ, ಕೆಲವೊಂದು ಮಕ್ಕಳಿಗೆ ವ್ಯಾಕ್ಸಿನ್ನೇ ಹಾಕೋದಿಲ್ಲ. ಆಫ್ರಿಕಾ ದೇಶಗಳಲ್ಲಾಗಿರ್ಬೋದು, ಕೆಲವೊಂದು ಅನ್ಎಜುಕೇಟೆಡ್ ರಿಂದ ಅಂದರೆ ಅನಕ್ಷರತೆಯಿಂದ ಆಗ್ತಕ್ಕಂಥ ಒಂದು ಹಾನಿ ಕೂಡ ಇದಾಗುತ್ತೆ. ಸೊ ಹಾಗಾಗಿ ಸುಮಾರು ಪ್ರಪಂಚದಲ್ಲಿ 2030 ವೇಳೆಗೆ 5 ಕೋಟಿ ಮಕ್ಕಳಿಗೆ ಈ ರೀತಿಯ ಒಂದು ಡೋಸ್ಗಳನ್ನು ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅವುಗಳನ್ನು ತಡಿಬೇಕು ಅನ್ನೋ ಉದ್ದೇಶಕ್ಕೆ
ಗ್ಲೋಬಲ್ ಏಜೆನ್ಸೀಸ್ ಆಗಿರ್ತಕ್ಕಂಥ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ಗಳು ಸೇರಿ ಮತ್ತು ಬೇರೆ ಬೇರೆಯವರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರೆಲ್ಲ ಸೇರಿ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಟಾರ್ಗೆಟ್ ಆಫ್ ಅವಾಯ್ಡಿಂಗ್ 50 ಮಿಲಿಯನ್ ವ್ಯಾಕ್ಸಿನ್ ಪ್ರಿವೆಂಟಬಲ್ ಇನ್ಫೆಕ್ಷನ್, ಅವುಗಳನ್ನ ತಡಿಬೇಕು, ಎಲ್ರಿಗೂ ಒಂದು ವ್ಯಾಕ್ಸಿನನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ 0 ಡೋಸ್ ಚಿಲ್ಡ್ರನ್ ಅಂತ ಏನಿರ್ತಾರೋ ಅಂದರೆ ಅವ್ರಿಗೆ ಯಾವುದೇ ಡೋಸ್ಗಳನ್ನು ಕೊಟ್ಟಿರಲ್ಲ, ನೋ ವ್ಯಾಕ್ಸಿನೇಷನ್ ಮಾಡಿರ್ತಾರೆ. ಅಂಥ ಒಂದು ಅವಕಾಶವನ್ನು ತಡಿಬೇಕನ್ನೋ ಉದ್ದೇಶಕ್ಕೆ ಈ ಒಂದು ವ್ಯಾಕ್ಸಿನ್ ಪ್ರಿವೆಂಟಬಲ್ ಇನ್ಫೆಕ್ಷನ್ನ ತಂದಿದ್ದಾರೆ. ಓಕೆ, ಯಾರ್ಯಾರು ಅನ್ನೋದಾದರೆ WHO ಮತ್ತು ಯುನಿಸೆಫ್ಗಳಾಗ್ತಾರೆ. ಆ ಒಂದು ಪ್ರೋಗ್ರಾಮ್ನ ಹೆಸರು ಇಮ್ಯುನೈಸೇಷನ್ ಅಜೆಂಡಾ 2030 IA 2030 ಆಗುತ್ತೆ. ಓಕೆ ನೋಡಿ, ಬೈ 2030 ದ ಇಮ್ಯುನೈಸೇಷನ್ ಅಜೆಂಡಾ ಏಮ್ಸ್ ಟು ಏನೇನು ಮಾಡುತ್ತೆ ಅಂದರೆ ರೆಡ್ಯೂಸ್ ದ 50% ದ ನಂಬರ್ ಆಫ್ ಚಿಲ್ಡ್ರನ್ ಮಿಸ್ಸಿಂಗ್ ಔಟ್ ಆಫ್ ಆಲ್ ವ್ಯಾಕ್ಸಿನ್ಸ್. ಏನು ವ್ಯಾಕ್ಸಿನಿಂದ ಹೊರತಾಗ್ತಾ ಇದ್ದಾರೋ, ಅದರಿಂದ ಮಿಸ್ ಆಗ್ತಾ ಇದ್ದಾರೋ ಆ ಚಿಲ್ಡ್ರನ್ಗಳು ಎಷ್ಟಿದ್ದಾರೋ ಅದನ್ನು 50% ಆದರೂ ರೆಡ್ಯೂಸ್ ಮಾಡಬೇಕು. ಓಕೆ, ಆಮೇಲೆ 90% ಕವರೇಜ್ ಫಾರ್ ಎಸೆನ್ಷಿಯಲ್ ವ್ಯಾಕ್ಸಿನ್ಸ್, 90% ವರೆಗೂ ಕವರ್ ಮಾಡಬೇಕು. ಇಂಟ್ರಡ್ಯೂಸ್ 500 ನ್ಯೂ ವ್ಯಾಕ್ಸಿನ್ಸನ್ನು ಲೋ ಮತ್ತು ಮಿಡಲ್ ಇನ್ಕಮ್ ಕಂಟ್ರೀಸ್, ಅದು ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು ಅಥವಾ ಏಷ್ಯನ್ ಕಂಟ್ರೀಸ್ ಆಗಿರ್ಬೋದು, ಅವುಗಳಲ್ಲಿ 500 ನ್ಯೂ ವ್ಯಾಕ್ಸಿನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕನ್ನೋ ಉದ್ದೇಶವನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು IA 2030 ಅನ್ನೋ ಅಭಿಯಾನದಲ್ಲಿ ತರ್ತಾ ಇದ್ದಾರೆ. ಅದಕ್ಕೆ ಯುನಿಸೆಫ್ ಮತ್ತು ಬೇರೆ ಬೇರೆ ಸಂಸ್ಥೆಗಳು ಕೈ ಜೋಡಿಸ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್ನು ನೋಡಿ, ಕ್ವಶನ್ ನಂಬರ್ 19. ಬೆಂಗಳೂರು ಶಿಕ್ಷಕಿಗೆ ಜಪಾನ್ನ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಗೌರವ. ಓಕೆ, ಜಪಾನ್ಸ್ ಆರ್ಡರ್ ಆಫ್ ದ ರೈಸಿಂಗ್ ಸನ್ ಆನರ್ ಟು ಬೆಂಗಳೂರು ಟೀಚರ್. ಸೊ ಹಾಗಾದ್ರೆ ಏನಿದೆ ಅವಾರ್ಡು ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಒಂದೊಂದ್ಸಲ ಈ ರೀತಿಯ ಪ್ರಶ್ನೆಗಳು ಬರೋದನ್ನು ನೋಡ್ತಾ ಇದ್ದೀವಿ. ನಾವೇನು ಇಂಪಾರ್ಟೆಂಟ್ ಅನ್ಕೊಂಡಿರಲ್ಲ, ಬಟ್ ಸ್ಟಿಲ್ ಕೇಳಿಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಥರ ಇದೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ ಯಾರಿಗೆ, ಸೊ ಏನು ಪ್ರಶಸ್ತಿ, ಯಾಕೆ ಕೊಟ್ಟಿದ್ದಾರೆ, ಯಾವ ಸಂಸ್ಥೆ, ಯಾವ ದೇಶ. ಓಕೆ, ಸೊ ಇವರು ಆ ಶಿಕ್ಷಕಿ ಜಾಪಾನೀಸನ್ನು ಕಲಿಸ್ತಾ ಇದ್ದಾರೆ. ಇವರು ಬೆಂಗಳೂರಿನಲ್ಲಿ ಶಾಲೆಯನ್ನು ತೆರೆದು ಜಾಪಾನೀಸ್ ಭಾಷೆಯಲ್ಲಿ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಸೊ ಹಾಗಾಗಿ ಜಪಾನ್ನ ಸರ್ಕಾರ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. ಯಾವ ಪ್ರಶಸ್ತಿ ನೋಡ್ತಾ ಹೋಗೋಣ. ಓಕೆ, ಎ ಬೆಂಗಳೂರು ಟೀಚರ್ ಹ್ಯಾಸ್ ಬೀನ್ ಅವಾರ್ಡೆಡ್ ದಿ ಆರ್ಡರ್ ಆಫ್ ದ ರೈಸಿಂಗ್ ಸನ್ ಬೈ ಜಪಾನ್. ಓಕೆ, ಶ್ಯಾಮಲಾ ಗಣೇಶ್ ಅಂತಕ್ಕಂಥವ್ರು ಜಪಾನೀಸ್ ಇನ್ಸ್ಟ್ರಕ್ಟರ್ ಆಗ್ತಾರೆ. ಅವರು ಬೆಂಗಳೂರಿನ RT ನಗರದಲ್ಲಿ 38 ವರ್ಷಗಳಿಂದ ಟೀಚ್ ಮಾಡ್ತಾ ಇದ್ದಾರೆ ಜಪಾನ್ನ. ಓಕೆ, ಸೊ ನೂರಾರು ವಿದ್ಯಾರ್ಥಿಗಳಿಗೆ ಜಪಾನೀಸನ್ನು ಒಂದು ಕಲಿಸ್ಕೊಟ್ಟಿರ್ತಕ್ಕಂಥವ್ರು. ಓಕೆ, ಇವರು ಜೊತೆಗೆ ಅವರ ಹಸ್ಬೆಂಡ್ ಆಗಿರ್ತಕ್ಕಂಥ ಗಣೇಶ್ ಅವರು ಜಪಾನೀಸ್ ಲ್ಯಾಂಗ್ವೇಜ್ ಸ್ಕೂಲನ್ನು 1983ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಆರ್ಡರ್ ಆಫ್ ರೈಸಿಂಗ್ ಸನ್ ಅಂತಕ್ಕಂಥ ಪ್ರಶಸ್ತಿಯನ್ನು ಜಪಾನ್ ಅವರು ಈಗ ನೀಡ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಯನ್ನು 1875ರಿಂದ ನೀಡ್ತಾ ಬರ್ತಾ ಇದ್ದಾರೆ. ಓಕೆ, ಇದು ಜಪಾನ್ ಸರ್ಕಾರದ 3ನೇ ಅತಿ ದೊಡ್ಡ ಆನರ್ ಆಗುತ್ತೆ, ಅವಾರ್ಡ್ ಆಗುತ್ತೆ, 3rd ಮೋಸ್ಟ್ ಪ್ರೆಸ್ಟೀಜಿಯಸ್ ಆನರ್ ಆಗುತ್ತೆ. ಸೊ ಇಂಥ ಒಂದು ಪ್ರಶಸ್ತಿ ಏನಿದೆಯೋ ದ ರೈಸಿಂಗ್ ಸನ್ ಅಂತಕ್ಕಂಥ ಪ್ರಶಸ್ತಿಯನ್ನು ಬೆಂಗಳೂರಿನ ಜಪಾನೀಸ್ ಭಾಷೆಯ ಇನ್ಸ್ಟ್ರಕ್ಟರ್ ಆಗಿರ್ತಕ್ಕಂಥ ಟೀಚರ್ ಆಗಿರ್ತಕ್ಕಂಥ ಶ್ಯಾಮಲಾ ಗಣೇಶ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. ನೆಕ್ಸ್ಟು ಗ್ಲೋಬಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಔಟ್ಲುಕ್ 2021 ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅವರು ನೀಡ್ತಕ್ಕಂಥ ಒಂದು ವರದಿಯಾಗಿದೆ. ಗ್ಲೋಬಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಔಟ್ಲುಕ್ 2021. ಓಕೆ, ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈಗ ನೋಡಿ, ನಾವು ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ ಕಡೆ ಒಂದು ಗಮನವನ್ನು ಹರಿಸ್ತಾ ಇದ್ದೀವಿ. ನಮ್ಮ ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಗಾಡಿಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಈಗೆಲ್ಲ ಸರ್ಕಾರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇಟ್ಕೊಂಡಿದ್ದಾವೆ. ಅದಕ್ಕೋಸ್ಕರ ಈ ಒಂದು ರಿಪೋರ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ಲೋಬಲ್ ಎಲೆಕ್ಟ್ರಿಕಲ್ ವೆಹಿಕಲ್ ನಂಬರ್ಸನ್ನು ಕೊಡ್ತಾ ಇದ್ದಾರೆ. ನೋಡೋಣ ಏನೇನು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು ಈ IEA ಅಂತಕ್ಕಂಥ ಸಂಸ್ಥೆ ಇದನ್ನು ರಿಲೀಸ್ ಮಾಡ್ತಾ ಇದೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತಕ್ಕಂಥ ಸಂಸ್ಥೆ. ಅವರೇನು ಹೇಳ್ತಾ ಹೋಗ್ತಾರೆ, 2020ರಲ್ಲಿ 3 ಮಿಲಿಯನ್ ನ್ಯೂ ಎಲೆಕ್ಟ್ರಿಕಲ್ ಕಾರ್ಸು ರಿಜಿಸ್ಟರ್ ಆಗಿದ್ದಾವೆ. 1 ಮಿಲಿಯನ್ ಅಂದರೆ 10 ಲ್ಯಾಕ್ ಆದರೆ 3 ಮಿಲಿಯನ್ ಅಂದರೆ 30 ಲಕ್ಷ ಹೊಸ ಎಲೆಕ್ಟ್ರಿಕ್ ಕಾರುಗಳು ಪ್ರಪಂಚದಾದ್ಯಂತ ರಿಜಿಸ್ಟರ್ ಆಗಿದ್ದಾವೆ 2020ರ COVID-19 ಪ್ಯಾಂಡಮಿಕ್ ಸಮಯದಲ್ಲೂ ಸಹಿತನು. ಇದು 2019ಕ್ಕೆ ಹೋಲಿಸಿದರೆ 41% ಹೆಚ್ಚಳವನ್ನು ಕಂಡಿದೆ. ಓಕೆ, ಇನ್ನು 2030ರ ವೇಳೆಗೆ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಎಲೆಕ್ಟ್ರಿಕ್ ವೆಹಿಕಲ್ಗಳ ಸಂಖ್ಯೆಯನ್ನು 230 ಮಿಲಿಯನ್ಗೆ ಏರಿಸಬೇಕು. ಅಂದರೆ 23 ಕೋಟಿಗಳಷ್ಟು ವೆಹಿಕಲ್ಗಳು ಎಲೆಕ್ಟ್ರಿಕ್ ವೆಹಿಕಲ್ಗಳೇ ಆಗಿರಬೇಕು. ಆವಾಗ
ನಮ್ಮ ಹವಾಮಾನ ಬದಲಾವಣೆಯನ್ನು ನಾವು ಬಹಳಷ್ಟು ತಡಿಬೋದು, ನಾವು ಹಾಕ್ಕೊಂಡಿರ್ತಕ್ಕಂಥ ಗುರಿಯನ್ನು ತಲುಪಬಹುದು, ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಆಗಿರ್ತಕ್ಕಂಥ ಅಗ್ರಿಮೆಂಟ್ಗಳನ್ನು ರೀಚ್ ಮಾಡ್ಬೋದು ಅಲ್ವಾ. ಸೊ ಅವೆಲ್ಲವುಗಳನ್ನು ಹೇಳ್ತಾ ಹೋಗ್ತಾರೆ. ಇನ್ನು ಭಾರತವನ್ನು ತೆಗೆದುಕೊಂಡಾಗ ಭಾರತದಲ್ಲೂ ಸಹಿತನು 30% ವೆಹಿಕಲ್ಗಳು ಏನು ಪರ್ಚೇಸ್ ಆಗ್ತವೆ 2030ರಲ್ಲಿ ಅವು ಎಲೆಕ್ಟ್ರಿಕಲ್ ವೆಹಿಕಲ್ಸೇ ಇರಬೇಕು. ಅವು ಕಾರ್ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಅಥವಾ ಆಟೋಗಳಾಗಿರ್ಬೋದು, ಅಥವಾ ಈವನ್ ಎಲೆಕ್ಟ್ರಿಕ್ ಟ್ರಕ್ಗಳು, ಬಸ್ಗಳನ್ನು ಸಹಿತ ಸ್ಥಾಪನೆ ಮಾಡೋದರ್ಥ ಪ್ರಪಂಚದ ವಿವಿಧ ವೆಹಿಕಲ್ ಕಂಪನಿಗಳು ಸಹಿತ ಗಮನವನ್ನು ಹರಿಸ್ತಾ ಇದ್ದಾವೆ. ಸೊ ಇದು ಗ್ಲೋಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಔಟ್ಲುಕ್ ಆಗುತ್ತೆ 2021 ನೀಡ್ತಕ್ಕಂಥ ಸಂಸ್ಥೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಆಗುತ್ತೆ. ಇದು ಒಂದು ರೈಟ್ ಟೈಮ್ ಆಗಿದೆ ಇದು. ಓಕೆ, ನೆಕ್ಸ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಗೇನ್ ವಿಶ್ವಸಂಸ್ಥೆಯ ಜಾಗತಿಕ ಅರಣ್ಯ ಗುರಿಗಳ ವರದಿ 2021, ಯುನೈಟೆಡ್ ನೇಷನ್ಸ್ ಗ್ಲೋಬಲ್ ಫಾರೆಸ್ಟ್ ಗೋಲ್ಸ್ ರಿಪೋರ್ಟ್ 2021 ಆಗುತ್ತೆ. ಅಗೇನ್ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಹವಾಮಾನ ಬದಲಾವಣೆಗಿರ್ತಕ್ಕಂಥ ಎಲ್ಲ ಒಂದು ರಿಪೋರ್ಟ್ಗಳು, ಸೂಚ್ಯಂಕಗಳು ಭಾಳ ಪ್ರಾಮುಖ್ಯತೆಯನ್ನು ಪಡಿತವೆ. ಓಕೆ, ಇದನ್ನು ನೀಡ್ತಕ್ಕಂಥ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಅವರು. ಓಕೆ, ರಿಪೋರ್ಟ್ನ ಹೆಸರು ಗ್ಲೋಬಲ್ ಫಾರೆಸ್ಟ್ ಗೋಲ್ಸ್ ರಿಪೋರ್ಟ್, ಅಂದರೆ ಜಾಗತಿಕ ಅರಣ್ಯ ಗುರಿಗಳ ವರದಿಯಾಗುತ್ತೆ. ಓಕೆ, ಸೊ ಇದನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದರ ಪರ್ಪಸ್ ಏನು ಅಂದರೆ ನೋಡಿ, ದ ರಿಪೋರ್ಟ್ ಪ್ರೊವೈಡ್ಸ್ ಅನ್ ಓವರ್ವ್ಯೂ ಆಫ್ ಪ್ರೋಗ್ರೆಸ್ ಟುವರ್ಡ್ಸ್ ಅಚೀವಿಂಗ್ ದ ಯುನೈಟೆಡ್ ನೇಷನ್ಸ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಫಾರೆಸ್ಟ್ 2030. 2030 ವೇಳೆಗೆ ಎಷ್ಟು ನಾವು ಅರಣ್ಯವನ್ನು ಹೊಂದಿರಬೇಕು, ಪ್ರಪಂಚದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ದೇಶಗಳು ಎಷ್ಟೆಷ್ಟು ಅರಣ್ಯವನ್ನು ಇನ್ಕ್ರೀಸ್ ಮಾಡಬೇಕು, ಮತ್ತು ಹವಾಮಾನ ಬದಲಾವಣೆಯ ಇರ್ತಕ್ಕಂಥ ಆ್ಯಕ್ಷನ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಒಂದು ರಿಪೋರ್ಟನ್ನು ಕೊಡ್ತಾ ಬಂದಿದ್ದಾರೆ. ಇದರಲ್ಲಿ 6 ಗೋಲ್ಗಳಿದ್ದಾವೆ, 26 ಟಾರ್ಗೆಟ್ಗಳನ್ನು ಹಾಕ್ಕೊಂಡಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಇನ್ನಷ್ಟು ನೋಡೋದಾದರೆ ನೋಡಿ, ದ ಗ್ಲೋಬಲ್ ಫಾರೆಸ್ಟ್ಸ್ ಗೋಲ್ ರಿಪೋರ್ಟ್ 2021 ಆಗುತ್ತೆ. ಓಕೆ, ಇನ್ನು ಇದರದ್ದು ಕಂಟಿನ್ಯೂವೇಷನ್ ನೋಡೋದಾದರೆ ಈ ಒಂದು ವರದಿಯಲ್ಲಿ 6 ಗುರಿಗಳನ್ನು ಹಾಕ್ಕೊಂಡಿದ್ದಾರೆ. ಆ ಗುರಿಗಳು ಯಾವ್ಯಾವು, ಗ್ಲೋಬಲ್ ಫಾರೆಸ್ಟ್ ಗೋಲ್ಸ್ ಅಂತ ಏನು ಮಾತಾಡ್ತಾ ಇದ್ದೀವಿ, ಆ ಗೋಲ್ಗಳು ಯಾವ್ಯಾವು ಅಂತ ನೋಡೋದಾದರೆ ನೋಡಿ, ಒಟ್ಟು 6 ಗೋಲ್ಗಳು ಅಂತ ಹೇಳ್ತಾ ಇದ್ವಿ. ಇಲ್ಲಿ 3 ಗೋಲ್ಗಳನ್ನ ಕೊಟ್ಟಿದ್ದೀನಿ, ನೆಕ್ಸ್ಟ್ 3 ಗೋಲ್ಗಳಿದ್ದಾವೆ. ಇವುಗಳ ಒಂದು ಕನ್ನಡದಲ್ಲಿ ಈ ಒಂದು ಸ್ಲೈಡಲ್ಲಿ ಹಾಕಿದ್ದೀನಿ. ಗುರಿ 1 ಏನಂದರೆ ವಿಶ್ವದಾದ್ಯಂತ ಈಗಾಗಲೇ ನಶಿಸಿರ್ತಕ್ಕಂಥ ಅರಣ್ಯ ವ್ಯಾಪ್ತಿಯನ್ನು ಮತ್ತೆ ಸೃಷ್ಟಿಸಬೇಕು. ಓಕೆ, 2ನೇ ಗುರಿ ಅರಣ್ಯ ಆಧಾರಿತ ಆರ್ಥಿಕ ಮತ್ತು ಸಾಮಾಜಿಕ ಪರಿಸರ ಪ್ರಯೋಜನಗಳನ್ನು ಹೆಚ್ಚಿಸಬೇಕು. ಸೊ ಈ ಒಂದು ಅಂಶಗಳು ಮುಂದೆ ಬರ್ತಕ್ಕಂಥ ನಮ್ಮ PSI ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್, SAಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟಾಗಿ ನೇರವಾದ ಪ್ರಶ್ನೆ ಕೇಳಲ್ಲ. ನೇರವಾದ ಪ್ರಶ್ನೆ ಈ ಒಂದು ಜಾಗತಿಕ ಅರಣ್ಯ ಗುರಿಗಳನ್ನು ಯಾವ ಸಂಸ್ಥೆ ಹಾಕ್ಕೊಂಡಿದೆ ಅಂದರೆ ವಿಶ್ವಸಂಸ್ಥೆ ಹಾಕ್ಕೊಂಡಿದೆ ಅಂತ ಹೇಳಬೇಕು. ನೆಕ್ಸ್ಟ್ 3ನೇ ಗುರಿ ವಿಶ್ವದಾದ್ಯಂತ ಸಂರಕ್ಷಿತ ಕಾಡುಗಳ ವಿಸ್ತೀರ್ಣ ಮತ್ತು ಸುಸ್ಥಿರವಾಗಿ ನಿರ್ವಹಿಸುವ ಕಾಡುಗಳ ಇತರ ಪ್ರದೇಶಗಳನ್ನು ಹೆಚ್ಚಿಸ್ತಕ್ಕಂಥದ್ದು. ಸುಸ್ಥಿರವಾಗಿ ನಿರ್ವಹಿಸಬೇಕು, ಸಸ್ಟೈನಬಲ್ ಆಗಿ, ಮತ್ತು ಸಂರಕ್ಷಿತ ಕಾಡುಗಳ ವಿಸ್ತೀರ್ಣವನ್ನು ಹೆಚ್ಚಿಸಬೇಕಾಗುತ್ತೆ. 4ನೇ ಗುರಿ ಎಲ್ಲ ಮೂಲಗಳಿಂದ ಗಮನಾರ್ಹವಾಗಿ ಹೆಚ್ಚಿದ ಹೊಸ ಮತ್ತು ಹೆಚ್ಚುವರಿ ಹಣಕಾಸು ಸಂಪನ್ಮೂಲಗಳನ್ನು ಸಜ್ಜುಗೊಳಿಸಬೇಕು. ಅಂದರೆ ಕಾಡುಗಳನ್ನು ಉಳಿಸೋದಕ್ಕೆ ಹೆಚ್ಚುವರಿಯಾಗಿ ಹಣಕಾಸನ್ನು ಇನ್ವೆಸ್ಟ್ ಮಾಡಬೇಕು. 5ನೇದು ಸುಸ್ಥಿರ ಅರಣ್ಯ ನಿರ್ವಹಣೆಯನ್ನು ಜಾರಿಗೆ ತರಲು ಆಡಳಿತದ ಒಂದು ಚೌಕಟ್ಟುಗಳನ್ನು ಉತ್ತೇಜಿಸಬೇಕು. ಅಂದರೆ ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು. ಲಿಮಿಟ್ ಆಗಿ ಮಿತಿಯಲ್ಲಿ ಅರಣ್ಯದ ಉತ್ಪನ್ನಗಳನ್ನು ಬಳಸ್ಕೋಬೇಕು, ನಾಟಗಳನ್ನು ಬಳಸ್ಕೋಬೇಕು ಅಲ್ವಾ. 6ನೇ ಗುರಿ ಎಲ್ಲ ಹಂತಗಳಲ್ಲಿ ಅರಣ್ಯ ಸಂಬಂಧಿತ ವಿಷಯಗಳ ಬಗ್ಗೆ ಸಹಕಾರ, ಸಮನ್ವಯ, ಸುಸಂಬದ್ಧತೆಗಳನ್ನು ಹೆಚ್ಚಿಸಬೇಕು. ಹೀಗೆ ಈ 6 ಗುರಿಗಳನ್ನು ಇಟ್ಕೊಂಡು ಪ್ರಪಂಚದಲ್ಲಿ ಅರಣ್ಯವನ್ನು ಹೆಚ್ಚಿಸಬೇಕು, ಅರಣ್ಯ ನಾಶವನ್ನು ತಡೆ ಹಿಡಿಬೇಕು, ಅರಣ್ಯದ ಹೆಚ್ಚಿಸೋದಕ್ಕೆ ಪ್ರಯೋಜನಗಳನ್ನು, ಉತ್ತೇಜನಗಳನ್ನು ಮಾಡಬೇಕಾಗುತ್ತೆ. ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು, ಸರ್ಕಾರೇತರ ಸಂಸ್ಥೆಗಳು, ಸಾಮಾನ್ಯ ಜನರು ಕೂಡ ಸಹಕಾರವನ್ನು ನೀಡಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು ಅದೇ ಒಂದು ಜಾಗತಿಕ ಅರಣ್ಯಗಳ ಗುರಿಗಳ ವರದಿಯಲ್ಲಿ 2021 ವರದಿಯಲ್ಲಿ ಭಾರತಕ್ಕೆ ಒಂದು ಗುರಿಯನ್ನು ನಿಗದಿಪಡಿಸಿದ್ದಾರೆ. ವಾಟ್ ಈಸ್ ಅ ಕೀ ಟಾರ್ಗೆಟ್ ಅಸೈನ್ ಟು ದ ಇಂಡಿಯಾ ಇನ್ ಯುನೈಟೆಡ್ ನೇಷನ್ಸ್ ಗ್ಲೋಬಲ್ ಫಾರೆಸ್ಟ್ ಗೋಲ್ಸ್ ರಿಪೋರ್ಟ್ 2021 ಅಂದರೆ ಏನು ಗೋಲನ್ನು ನಿಗದಿ ಮಾಡಿದ್ದಾರೆ. ಹಾಗಾದರೆ ಜಾಗತಿಕ ಅರಣ್ಯವನ್ನು ಹೆಚ್ಚಿಸೋದ್ರಲ್ಲಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಗುರಿಯನ್ನು ನಿಗದಿ ಮಾಡಿದ ವಿಶ್ವಸಂಸ್ಥೆ. ಆ ಒಂದು ನಿಗದಿಯಲ್ಲಿ ಭಾರತಕ್ಕೆ ನಿಗದಿ ಮಾಡಿರ್ತಕ್ಕಂಥ ಗುರಿ ಏನು ಅನ್ನೋದು ಪ್ರಶ್ನೆ ಆಗುತ್ತೆ. ಓಕೆ, ನೋಡಿ, ಕ್ವಾಂಟಿಫೈಡ್ ಗೋಲ್ಸ್ ಫಾರ್ ದ ಫಾರೆಸ್ಟ್ ಏರಿಯಾ ಟ್ರೀ ಪ್ಲಾಂಟಿಂಗ್ ಆಸ್ ರಿಪೋರ್ಟೆಡ್ ಬೈ ದ ಕಂಟ್ರೀಸ್. ಓಕೆ,
ಭಾರತಕ್ಕೆ ಒಂದು ಗುರಿ ಇದೆ, ಆಸ್ಟ್ರೇಲಿಯಾಗೆ ಬೇರೆ ಗುರಿ ಇದೆ, ಬ್ರಾಜಿಲ್ಗೆ ಬೇರೆ ಗುರಿ ಇದೆ. ಹಾಗಾದರೆ ಭಾರತದ ಗುರಿ ಏನು ಅಂದರೆ ಪ್ರತಿ ವರ್ಷ ಟ್ರೀ ಕವರ್ ಮತ್ತು ಫಾರೆಸ್ಟ್ಗಳನ್ನು ಅಂದರೆ ಈ ಅರಣ್ಯ ಹೊದಿಕೆಯನ್ನು, ಮರಗಳ ಹೊದಿಕೆಯನ್ನು ಹೆಚ್ಚಿಗೆ ಮಾಡ್ತೀವಿ. ಪ್ರತಿ ವರ್ಷ ಎಷ್ಟು ಅಂದರೆ 2 ಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶವನ್ನು ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ಭಾರತ ವಿಶ್ವಸಂಸ್ಥೆಗೆ ಹೇಳಿದೆ ಅಂತಕ್ಕಂಥದ್ದು. ಸೊ ಇದು ಸಾಧ್ಯ ಆಗುತ್ತಾ ಅಂದರೆ ಭಾಳಷ್ಟು ಒಂದು ಅರಣ್ಯ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ಭಾರತ ಸರ್ಕಾರ ಕೈಗೊಳ್ತಾ ಇದೆ. ಸಾಧ್ಯ ಆದರೂ ಆಗ್ಬೋದು. ಇತ್ತೀಚಿನ ನಮ್ಮ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ISFR 2019 ಸಹಿತನು ಭಾಳಷ್ಟು ಒಂದು ಅರಣ್ಯ ನಮ್ಮ ಕರ್ನಾಟಕದಲ್ಲೂ 1025 ಕಿಲೋಮೀಟರ್ ಹೆಚ್ಚಿಗೆ ಆಗಿರೋದನ್ನು ನಾವಿಲ್ಲಿ ನೆನಪಿಸ್ಕೋಬೋದು. ಓಕೆ, ನೆಕ್ಸ್ಟ್ 24th ಕ್ವಶನ್, ಅಗೇನ್ ವೆರಿ ಇಂಪಾರ್ಟೆಂಟ್. ಆಲಿವ್ ರಿಡ್ಲೆ ಆಮೆಗಳು ಭಾಳ ಎಕ್ಸಾಮಲ್ಲಿ ಕೇಳ್ತಾನೆ ಇದ್ದಾರೆ. ಮತ್ತು ಒಡಿಸ್ಸಾದ ಋಷಿಕುಲ್ಯ ನದಿ ಮತ್ತು ಗಹಿರ್ಮಾತಾ ಬೀಚ್, ಇವು 3 ಭಾಳ ಸುದ್ದಿಲಿದ್ದಾವೆ, ನೋಡ್ತಾ ಹೋಗೋಣ. ಮೊದಲನೇದು ನೋಡಿ, ಆಲಿವ್ ರಿಡ್ಲೆ ಟರ್ಟಲ್ ಸ್ಟೇ ಅವೇ ಫ್ರಮ್ ದ ಋಷಿಕುಲ್ಯ ಇನ್ ಒಡಿಸ್ಸಾ ದಿಸ್ ಇಯರ್. ಓಕೆ, ಮೊದಲು ಆಲಿವ್ ರಿಡ್ಲೆ ಆಮೆಗಳು ಅಂದ್ರೇನು, ಯಾವ ಥರ ಇರ್ತವೆ ಅಂತ ತೋರಿಸ್ತೀನಿ. ಸೊ ಇವು ಆಲಿವ್ ರಿಡ್ಲೆ ಆಮೆಗಳು ಇಲ್ಲಿದ್ದಾವಲ್ವ. ಓಕೆ, ಇವು ಪ್ರತಿ ವರ್ಷ ಏನು ಸಮುದ್ರದಿಂದ ಆಚೆ ಬಂದು ಗೂಡುಗಳನ್ನು ಕಟ್ಕೊಂಡು ಮರಿಗಳನ್ನು ಮಾಡ್ಕೊಂಡು ಮತ್ತೆ ಸಮುದ್ರದ ಒಳಗಡೆ ಹೋಗ್ತವೆ. ಅವು ಆಲಿವ್ ರಿಡ್ಲೆ ಆಮೆಗಳು. ಓಕೆ, ಸೊ ಮುಂದೆ ಆ ಕ್ವಶನ್ಗೆ ಬರೋಣ. ಈ ಆಮೆಗಳು ಏನು ಮಾಡ್ತಾ ಇದ್ದಾವೆ, ಋಷಿಕುಲ್ಯ ಅಂತಕ್ಕಂಥ ಒಂದು ನದಿ ಇದೆ ಒಡಿಸ್ಸಾದಲ್ಲಿ. ಆ ನದಿಯ ಪಾತ್ರದಲ್ಲಿ, ಆ ನದಿಯ ಸಮುದ್ರವನ್ನು, ಬೇ ಆಫ್ ಬೆಂಗಾಲನ್ನು ಸೇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಭಾಳಷ್ಟು ಬಂದು ಮರಿಗಳನ್ನು ಮಾಡ್ಕೊಳ್ತವೆ. ಸುಮಾರು 3,23,000 ಆಲಿವ್ ರಿಡ್ಲೆ ಆಮೆಗಳು ಬಂದು ಮರಿಗಳನ್ನು ಮಾಡ್ಕೊಳ್ತವೆ ಈ ಒಂದು ಋಷಿಕುಲ್ಯ ನದಿಯ ಒಂದು ದಂಡೆಯಲ್ಲಿ. ಓಕೆ, ಸೊ ಎಲ್ಲಿ ಬರುತ್ತೆ ಋಷಿಕುಲ್ಯ ಅಂದರೆ ನೋಡಿ, ಇದು ಋಷಿಕುಲ್ಯ ನದಿ ಈ ರೀತಿಯಾಗಿ ಹರಿದು ಮುಂದೆ ಬೇ ಆಫ್ ಬೆಂಗಾಲನ್ನು, ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇಲ್ಲಿ ಆಲಿವ್ ರಿಡ್ಲೆ ನೆಸ್ಟ್ ಮಾಡ್ತಕ್ಕಂಥ ಒಂದು ಝೋನ್ ಇದೆ ಈ ಭಾಗದಲ್ಲಿ. ಓಕೆ, ಆದರೆ ಈ ವರ್ಷ ಆ ಒಂದು ಆಲಿವ್ ರಿಡ್ಲೆ ಆಮೆಗಳು ಹೆಚ್ಚಿಗೆ ಬರ್ತಾ ಇಲ್ಲ ಅನ್ನೋದು ನ್ಯೂಸ್ ಆಗಿತ್ತು. ಓಕೆ, ನಮ್ಮ ಗಹಿರ್ಮಾತಾ ಅಂತಕ್ಕಂಥ ಬೀಚನ್ನು ಬಿಟ್ಟರೆ ಅತಿ ಹೆಚ್ಚು ಆಲಿವ್ ರಿಡ್ಲೆ ಆಮೆಗಳು ಗೂಡನ್ನು ಕಟ್ಕೊಳ್ತಕ್ಕಂಥ ಸ್ಥಳ ಅದು ಋಷಿಕುಲ್ಯ ರಿವರ್ ಮೌತ್ ಅಂತ, ಅಂದರೆ ಈ ಒಂದು ಭಾಗದಲ್ಲಿ ಎಲ್ಲಿ ಬಂದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೋ ಆ ಒಂದು ಭಾಗದಲ್ಲಿ. ಓಕೆ, ಸೊ ಇಲ್ಲಿ ಇಷ್ಟು ನೆನ್ಪಿಡಬೇಕು. ಸೊ ಮುಂದೆ ಅದರದೇ ಒಂದು ಸಬ್ಸಿಕ್ವೆಂಟ್ ಕ್ವಶನ್ನು, ಆಲಿವ್ ರಿಡ್ಲೆ ಆಮೆಗಳ ಗೂಡು ಕಟ್ಟುವಿಕೆಗೆ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಡಿಸ್ಸಾದ ಬೀಚ್ ಯಾವುದು? ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಆಲಿವ್ ರಿಡ್ಲೆ ಆಮೆಗಳು ಬಂದು ಗೂಡನ್ನು ಕಟ್ಕೊಳ್ತಕ್ಕಂಥ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಬೀಚ್ ಅಂದರೆ ಅದು ಗಹಿರ್ಮಾತಾ ಬೀಚ್ ಆಗುತ್ತೆ. ಓಕೆ, ಸೊ ಎಲ್ಲಿ ಬರುತ್ತೆ ಗಹಿರ್ಮಾತಾ ಬೀಚ್ ಅಂದರೆ ಒಡಿಸ್ಸಾದ ಕರಾವಳಿ ತೀರದಲ್ಲಿ. ಇದು ಆಲಿವ್ ರಿಡ್ಲೆ ಆಮೆಗಳಿಗೆ ವಿಶ್ವದ ಅತಿ ದೊಡ್ಡ ಗೂಡು ಕಟ್ಟುವ ಬೀಚ್ ಆಗಿದೆ. ಎರಡನೇದು ಯಾವುದು ಅಂದರೆ ಋಷಿಕುಲ್ಯ ನದಿ ಬಂಗಾಳ ಕೊಲ್ಲಿಯನ್ನು ಸೇರ್ತಕ್ಕಂಥ ಪ್ಲೇಸ್ ಅಂತ ಈಗ ತಾನೇ ನೋಡಿದ್ವಿ. ಸೊ ಈ ಒಂದು ಗಹಿರ್ಮಾತಾ ಬೀಚ್ ಹತ್ರನೇ ಗಹಿರ್ಮಾತಾ ಮೆರೈನ್ ಸ್ಯಾಂಚುರಿ, ಕಡಲಧಾಮ ಅಂತ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಒಡಿಸ್ಸಾದಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಅಲ್ಲಿ ಆಲಿವ್ ರಿಡ್ಲೆ ಆಮೆಗಳು ಅತಿ ಹೆಚ್ಚು ಬಂದು ಮರಿಗಳನ್ನು ಕಟ್ಕೊಂಡು ಮುಂದೆ ಮತ್ತೆ ಸಮುದ್ರಕ್ಕೆ ಹೋಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಪಿಕ್ಚರಲ್ಲಿ ನೋಡ್ಬೋದು, ನೋಡಿ ಎಷ್ಟೆಲ್ಲ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಆಮೆಗಳು ಬಂದು ಈ ತೀರ ಪ್ರದೇಶದಲ್ಲಿ ಮರಿಗಳನ್ನು ಮಾಡ್ಕೊಳ್ತವೆ. ಓಕೆ, ಸೊ ಎಲ್ಲಿ ಬರುತ್ತೆ ಗಹಿರ್ಮಾತಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದರೆ ಈ ಭಾಗದಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಒಡಿಸ್ಸಾದಲ್ಲಿ ಹಲವಾರು ನದಿಗಳು ಬಂದು ಈ ಭಾಗದಲ್ಲಿ ಸೇರ್ತವೆ. ಒಂದು ಬೈತರಣಿ ನದಿ ಆಗಿರ್ಬೋದು ಅಥವಾ ಬ್ರಾಹ್ಮಣಿ ನದಿ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ನದಿಗಳು ಬಂದು ಇಲ್ಲಿ ಸೇರ್ತವೆ. ಅದಕ್ಕೋಸ್ಕರ ಇಲ್ಲಿ ಬೈತರ್ಣಿಕಾ ನ್ಯಾಷನಲ್ ಪಾರ್ಕ್ ಕೂಡ ಇದೆ ಅಂತಕ್ಕಂಥದ್ದು. ಒಡಿಸ್ಸಾದ ಬೈತರ್ಣಿಕಾ ರಾಷ್ಟ್ರೀಯ ಉದ್ಯಾನವನ ಈ ಭಾಗದಲ್ಲಿ ಬರುತ್ತೆ. ಗಹಿರ್ಮಾತಾ ವೈಲ್ಡ್ ಲೈಫ್ ಮೆರೈನ್ ಸ್ಯಾಂಚುರಿ ಕೂಡ ಇಲ್ಲಿ ಬರುತ್ತೆ. ಈ ಭಾಗದಲ್ಲಿನೇ ಆಲಿವ್ ರಿಡ್ಲೆ ಆಮೆಗಳು ಅತಿ ಹೆಚ್ಚಿನ ಒಂದು ಮರಿ ಮಾಡ್ತಕ್ಕಂಥ ಜಗತ್ ಪ್ರಸಿದ್ಧ ಸ್ಥಳ ಆಗಿದೆ. ನೆಕ್ಸ್ಟು ಆಪರೇಷನ್ ಸಮುದ್ರ ಸೇತು 2ನೇ ವರ್ಷನ್ ಆಗುತ್ತೆ. ಆಪರೇಷನ್ ಸಮುದ್ರ ಸೇತು 2 ಆಗುತ್ತೆ. ಇದನ್ನ ಯಾಕೆ ತಂದಿದ್ದಾರೆ ಅಂದರೆ ನೋಡಿ, ಇಂಡಿಯನ್ ನೇವಿ ಲಾಂಚಸ್ ಆಪರೇಷನ್ ಸಮುದ್ರ ಸೇತು 2 ಆಗ್ಮೆಂಟ್ ಆನ್ಗೋಯಿಂಗ್ ನ್ಯಾಷನಲ್ ಮಿಷನ್ ಫಾರ್ ಆಕ್ಸಿಜನ್ ಎಕ್ಸ್ಪ್ರೆಸ್. ಓಕೆ, ಇಲ್ಲೇನಾಗಿತ್ತು, ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಆಕ್ಸಿಜನ್ ಸಪ್ಲೈ ಭಾಳ ಕಡಿಮೆ ಇದೆ ಅಂತ ಭಾಳ ಸುದ್ದಿ ಇತ್ತು. ಅದಕ್ಕೋಸ್ಕರ ವಿವಿಧ ದೇಶಗಳಿಂದ ಆಕ್ಸಿಜನ್ನನ್ನು ತುಂಬ್ಕೊಂಡು ಬರೋದಕ್ಕೆ ನಮ್ಮ ಭಾರತದ ಸಮರ ನೌಕೆಗಳನ್ನು ಬಳಸ್ಕೊಂಡ್ರು. ಅದೇ ಆಪರೇಷನ್ ಸಮುದ್ರ ಸೇತು 2 ಆಗುತ್ತೆ. ಇದರಲ್ಲಿ ಮೊದಲನೇದಾಗಿ ನೋಡಿ,
ಆಕ್ಸಿಜನ್ ಫಿಲ್ಡ್ ಕ್ರಯೋಜೆನಿಕ್ ಕಂಟೈನರ್ಸ್ ಅಂಡ್ ಅಸೋಸಿಯೇಟೆಡ್ ಮೆಡಿಕಲ್ ಇಕ್ವಿಪ್ಮೆಂಟನ್ನು ತರೋದಕ್ಕೆ ದೇಶದ ವಿವಿಧ ಸಮರ ನೌಕೆಗಳನ್ನು ಬಳಸ್ಕೊಂಡ್ರು. ಅದರಲ್ಲಿ INS ಕೋಲ್ಕತ್ತಾ ಮತ್ತು INS ತಲ್ವಾರ್ಗಳನ್ನು ಬಹರೇನಿಂದ ಮನಾಮಾ ಪ್ರದೇಶದಿಂದ 40 ಮೆಟ್ರಿಕ್ ಟನ್ ಲಿಕ್ವಿಡ್ ಆಕ್ಸಿಜನನ್ನು ಮುಂಬೈಗೆ ತರೋದಕ್ಕೆ INS ಕೋಲ್ಕತ್ತಾ ಮತ್ತು INS ತಲ್ವಾರನ್ನು, ನೆಕ್ಸ್ಟು INS ಜಲಾಶ್ವವನ್ನು ಬ್ಯಾಂಕಾಕಿಂದ ತರೋದಕ್ಕೆ INS ಜಲಾಶ್ವ, ನೆಕ್ಸ್ಟ್ INS ಐರಾವತವನ್ನು ಸಿಂಗಾಪುರದಿಂದ ಬೇರೆ ಬೇರೆ ಆಕ್ಸಿಜನ್ ತರೋದಕ್ಕೆ, ಬೇರೆ ಬೇರೆ ಮೆಡಿಕಲ್ ಇಕ್ವಿಪ್ಮೆಂಟನ್ನು ತರೋದಕ್ಕೆ ಬಳಸ್ಕೊಂಡಿದ್ದಾರೆ. ಓಕೆ, ಹಾಗಾದರೆ ಆಪರೇಷನ್ ಸಮುದ್ರ ಸೇತು ಅಂತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿದೆ. ಓಕೆ, 27ನೇ ಪ್ರಶ್ನೆ, ಭಾರತದ ಯಾವ ರಕ್ಷಣಾ ಸಂಸ್ಥೆಯು ಪೌಡರ್ ಮಾದರಿಯ ಕರೋನಾ ನಿರೋಧಕ ಲಸಿಕೆಯನ್ನು ತಯಾರಿಸಿದೆ? ಆಂಟಿ ಕೋವಿಡ್ ಡ್ರಗ್ ಅಂತ ಕರಿತೀವಿ. ದ ಡ್ರಗ್ ಕಮ್ಸ್ ಇನ್ ಪೌಡರ್ ಫಾರ್ಮ್ ಇನ್ ಎ ಸ್ಯಾಚೆಟ್, ಒಂದು ಸಣ್ಣ ಪ್ಯಾಕೆಟ್ಗಳಲ್ಲಿ ಸ್ಯಾಚೆಟ್ ಅಂತ ಏನು ಕರಿತೀವಿ, ಮತ್ತು ಇಟ್ ಈಸ್ ಟೇಕನ್ ಓರಲಿ ಬೈ ಡಿಸಾಲ್ವಿಂಗ್ ಇನ್ ವಾಟರ್, ನೀರಲ್ಲಿ ಕರಗಿಸ್ಕೊಂಡು ನಮ್ಮ ಬಾಯಿ ಮುಖಾಂತರ ತೆಗೆದುಕೊಳ್ತಕ್ಕಂಥ ಆಂಟಿ ಕೋವಿಡ್ ಡ್ರಗ್ ಆಗುತ್ತೆ. ಅದನ್ನು ಡೆವಲಪ್ ಮಾಡಿರ್ತಕ್ಕಂಥ ಭಾರತದ ರಕ್ಷಣಾ ಸಂಸ್ಥೆ ಯಾವುದು? DRDO, ಇಸ್ರೋ, HAL, IAS ಅಂದರೆ ಸರಿಯಾದ ಉತ್ತರ DRDOದವರು ತಯಾರು ಮಾಡಿದ್ದಾರೆ ಈ ಒಂದು ಪೌಡರ್ ಮಾದರಿಯ ಕರೋನಾ ನಿರೋಧಕ ಲಸಿಕೆ. ಇಲ್ಲಿ ಕರೋನಾ ಲಸಿಕೆ ಅಲ್ಲ, ಬದಲಾಗಿ ಕರೋನಾ ನಿರೋಧಕ ಲಸಿಕೆ, ಕರೋನಾ ಬಾರದಂತೆ ತಡೆಯೋದು, ನಮ್ಮ ರೆಮ್ಡಿಸಿವಿರ್ ಥರ. ಓಕೆ, ಹಾಗಾದರೆ DRDOದವರು ಡೆವಲಪ್ ಮಾಡಿದ್ದಾರೆ. ಬರ್ತಾ ಇದೆ ಸಂಜೀವಿನಿ, DRDO ತಯಾರಿಸಿದ ಪೌಡರ್ ಮಾದರಿಯ ಔಷಧ ಬಳಕೆಗೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಟಕ್ಕೆ ಸಿದ್ಧಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆ ಮೇರೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ತಯಾರಿಸಿದ ಕರೋನಾ ನಿರೋಧಕ ಔಷಧದ ತುರ್ತು ಸಂದರ್ಭಗಳಲ್ಲಿ ಬಳಕೆಗೆ ಅವಕಾಶ ನೀಡಲಾಗಿದೆ. ಔಷಧದ ಗುಣಮಟ್ಟ ನಿಯಂತ್ರಣಾ ಪ್ರಾಧಿಕಾರ DCGI, ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದವರು ಈಗ ಸಮ್ಮತಿಯನ್ನು ಕೊಟ್ಟಿದ್ದಾರೆ. DRDOದ ಪ್ರಯೋಗಾಲಯ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಆ್ಯಂಡ್ ಅಲೈಡ್ ಸೈನ್ಸಸ್ ಅಂತ ಏನು ಒಂದು ಪ್ರಯೋಗಾಲಯವಿದೆಯೋ ಅವರು ಮತ್ತು ಡಾಕ್ಟರ್ ರೆಡ್ಡಿಸ್ ಅಂತಕ್ಕಂಥ ಬಯೋಟೆಕ್ ಫಾರ್ಮಾ ಔಷಧ ಕಂಪನಿಯ ಜೊತೆಗೂಡಿ ಈ ಒಂದು ಪೌಡರ್ ಮಾದರಿಯ ಕರೋನಾ ನಿರೋಧಕ ಔಷಧಿಯನ್ನು ತಯಾರಿಸಿರ್ತಕ್ಕಂಥದ್ದು. ಇದರ ಹೆಸರು 2DG ಅಂತ ಕರೀತಾರೆ. 2DG ಅಂದರೆ 2-ಡಿಯೋಕಿ ಡಿ ಗ್ಲೂಕೋಸ್ ಅಂತ ಇದರ ಹೆಸರು. ಓಕೆ, ಇದನ್ನು ದೇಶೀಯ ವಸ್ತುಗಳಿಂದನೇ ತಯಾರಿಸಿರ್ತಕ್ಕಂಥದ್ದು ಒಂದು ವಿಶೇಷ. ಎರಡನೇದು, ಇದನ್ನು ಸ್ವತಂತ್ರ ಉಸಿರಾಟಕ್ಕೆ ಸಹಾಯಕವಾಗುತ್ತೆ ಅಂತ ನಮ್ಮ ರಾಜ್ಯದಲ್ಲಿ ಇದರ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ದೇಹವನ್ನು ಸೇರಿದ ಕೂಡಲೇ ಈ ಔಷಧವು ವೈರಸ್ನಿಂದ ಬಾಧಿತ ದೇಹದ ಕೋಶಗಳನ್ನು ಪತ್ತೆ ಮಾಡಿ ಮುಂದೆ ವೈರಾಣು ತನ್ನಷ್ಟಕ್ಕೆ ತಾನೇ ಸಂತಾನೋತ್ಪತ್ತಿ ಮಾಡದಂತೆ ಇತರ ಭಾಗಗಳಿಗೆ ಹಬ್ಬದಂತೆ ರಕ್ಷಾ ಕವಚವಾಗಿ ಒಂದು ರಕ್ಷಾ ಕವಚವನ್ನು ನಿರ್ಮಿಸುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ DRDOದವರು ಈ ಆಂಟಿ ಕೋವಿಡ್ ಡ್ರಗ್ ಅನ್ನು ತಯಾರಿಸಿದ್ದಾರೆ. 28ನೇದು, ಪಾರದರ್ಶಕ ಆಮ್ಲಜನಕ ಹಂಚಿಕೆಗಾಗಿ ಟ್ರಾನ್ಸ್ಪರೆಂಟ್ ಆಕ್ಸಿಜನ್ ಅಲೋಕೇಶನ್ಗಾಗಿ ರಾಷ್ಟ್ರೀಯ ಕಾರ್ಯಪಡೆ ನ್ಯಾಷನಲ್ ಟಾಸ್ಕ್ ಫೋರ್ಸ್ NTF ಅನ್ನು ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಒಬ್ಬರು ಕೂಡ ಇದ್ದಾರೆ. ಹಾಗಾದರೆ ನೋಡ್ತಾ ಹೋಗೋಣ. ಆಕ್ಸಿಜನ್ಗೆ ಸುಪ್ರೀಂ ಫೋರ್ಸ್, ಸರ್ವೋಚ್ಚ ನ್ಯಾಯಾಲಯದ ರಂಗ ಪ್ರವೇಶ, 12 ತಜ್ಞರ ಕಾರ್ಯಪಡೆ ರಚನೆ. ತಂಡದಲ್ಲಿ ಡಾಕ್ಟರ್ ದೇವಿ ಶೆಟ್ಟಿ, ನಾರಾಯಣ ಹೃದಯಾಲಯದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ದೇವಿ ಶೆಟ್ಟಿ ಅವರು ಕೂಡ ಈ 12 ತಜ್ಞರ ನ್ಯಾಷನಲ್ ಟಾಸ್ಕ್ ಫೋರ್ಸ್ ರಾಷ್ಟ್ರೀಯ ಕಾರ್ಯಪಡೆಯಲ್ಲಿದ್ದಾರೆ. ಓಕೆ, ಒಟ್ಟಾರೆ ಕೋವಿಡ್ ನಿರ್ವಹಣೆ ಮೇಲೂ ಕೂಡ ನಿಗಾವನ್ನು ಇಡೋದಕ್ಕೆ ಈ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ದೇಶದಾದ್ಯಂತ ಆಮ್ಲಜನಕದ ಹಂಚಿಕೆ ವಿಚಾರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅಗ್ಗಜಗ್ಗಾಟದ ನಡುವೆಯೇ ಸುಪ್ರೀಂ ಕೋರ್ಟ್ ನೇರವಾಗಿ ಮಧ್ಯಪ್ರವೇಶವನ್ನು ಮಾಡಿದೆ. ಆಮ್ಲಜನಕ ಹಂಚಿಕೆಯನ್ನು ಸುಗಮಗೊಳಿಸಲು ಶನಿವಾರ ಕರ್ನಾಟಕದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಸೇರಿದಂತೆ 12 ಮಂದಿ ತಜ್ಞರನ್ನು ಒಳಗೊಂಡ ರಾಷ್ಟ್ರೀಯ ಕಾರ್ಯಪಡೆಯೊಂದನ್ನು NTF ಅನ್ನು ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅನ್ನು ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಓಕೆ, ಈಗೇನಾಗಿದೆ, ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನಡುವೆ ಈಗ ಜಟಾಪಟಿಗೆ ಕಾರಣವಾಗಿದೆ. ಸಾಧ್ಯವಾದರೆ ನೀವೇ ನಿರ್ವಹಣೆ ಮಾಡಿ ಎಂಬ ಪರೋಕ್ಷ ಸಂದೇಶವನ್ನು ಸುಪ್ರೀಂ ಕೋರ್ಟ್ಗೆ ಕೇಂದ್ರದಿಂದ ರವಾನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಿರ್ತಕ್ಕಂಥ ನ್ಯಾಯಮೂರ್ತಿಗಳಾದ DY ಚಂದ್ರಚೂಡ್ ಮತ್ತು MR ಶಾ ನೇತೃತ್ವದ ಪೀಠ ವೈಜ್ಞಾನಿಕ ರೀತಿಯಲ್ಲಿ ಆಕ್ಸಿಜನ್ ಹಂಚಿಕೆ ಮಾಡಲು ಕಾರ್ಯಪಡೆಯನ್ನು
ನೇಮಕವನ್ನು ಮಾಡಿದೆ. ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಈಗ ಕೇವಲ ಆಕ್ಸಿಜನ್ ಸಪ್ಲೈ ಅಷ್ಟೇ ಅಲ್ಲ, ಮುಂದೆ 3ನೇ ಅಲೆ ಬರೋದಾದರೆ ಭಾರತದಲ್ಲಿ ಎಷ್ಟು ಬೆಡ್ಗಳು ಬೇಕಾಗುತ್ತೆ, ಎಷ್ಟು ಆಕ್ಸಿಜನ್ ಸಪ್ಲೈ ಬೇಕಾಗುತ್ತೆ, ಎಷ್ಟು ಲಸಿಕೆಗಳು ಬೇಕಾಗುತ್ತೆ, ಆ ಎಲ್ಲ ವಿಚಾರಗಳನ್ನು ಸ್ಟಡಿ ಮಾಡಿ ನೀವು ಕಾಲಕ್ಕೆ ನಮಗೆ ರಿಪೋರ್ಟನ್ನು ಕೊಡಿ ಅಂತ ಈ ಒಂದು ಕಾರ್ಯಪಡೆಯನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಅವರಿಗೆ ಕೇಂದ್ರದ ವಿವಿಧ ಸಚಿವಾಲಯಗಳು, ಸಂಸ್ಥೆಗಳೇನಿದೆಯೋ ಅವುಗಳೆಲ್ಲವರ ಸಹಕಾರವನ್ನು ನೀವು ಪಡೆಯೋದಕ್ಕೆ ಅಧಿಕಾರವನ್ನು ಕೂಡ ನೀಡಿದ್ದಾರೆ. ಓಕೆ, ನೆಕ್ಸ್ಟ್ ರಾಜ್ಯಗಳಿಗೆ ಪೂರೈಕೆಯಾದ ಆಮ್ಲಜನಕದ ಪರಿಣಾಮಕಾರಿ ಬಳಕೆ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸ್ತಕ್ಕಂಥ ಒಂದು ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಈ ಒಂದು ಕಾರ್ಯಪಡೆಗೆ ಕೊಟ್ಟಿದೆ. ಓಕೆ, ಸೊ ಇಷ್ಟು ಈ ಕಾರ್ಯಪಡೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಭಾರತದ ಸದ್ಯದ ಏಕೈಕ ವಿಮಾನ ವಾಹಕ ಯುದ್ಧ ನೌಕೆ ವಿಕ್ರಮಾದಿತ್ಯದಲ್ಲಿ ಬೆಂಕಿ ಅವಘಡ. ಫೈರ್ ಇನ್ ಇಂಡಿಯಾಸ್ ಓನ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಮಾದಿತ್ಯ. ಓಕೆ, ನೋಡಿ ವಿಕ್ರಮಾದಿತ್ಯ ನೌಕೆಯಲ್ಲಿ ಈಗ ಬೆಂಕಿ ಕಾಣಿಸ್ಕೊಂಡಿದೆ. ಇದು ದೇಶದ ಏಕೈಕ ವಿಮಾನ ವಾಹಕ ಯುದ್ಧ ನೌಕೆ. ಹಾಗಾದರೆ ಇಲ್ಲಿದೆ INS ವಿಕ್ರಮಾದಿತ್ಯ, ಇದು ಭಾರತದ ಏಕೈಕ ವಿಮಾನ ವಾಹಕ ಯುದ್ಧ ನೌಕೆ. ಅಂದರೆ ಏರ್ಕ್ರಾಫ್ಟ್ ಕ್ಯಾರಿಯರ್, ಏರ್ಕ್ರಾಫ್ಟ್ಗಳನ್ನೇ ಸಮುದ್ರದಲ್ಲಿ ತೆಗೆದುಕೊಂಡು ಹೋಗಿ ಅವುಗಳಿಗೆ ರನ್ವೇನ ಇಲ್ಲಿ ಕ್ರಿಯೇಟ್ ಮಾಡಿ ಅವುಗಳು ಅಲ್ಲಿಂದನೇ ಲಾಂಚ್ ಮಾಡ್ಬೋದು ಅಲ್ವಾ. ಸೊ ಅಂಥ ಒಂದು ಫೆಸಿಲಿಟಿಯನ್ನು ಹೊಂದಿರತಕ್ಕಂಥ ಬೃಹತ್ತಾಗಿರ್ತಕ್ಕಂಥ ಹಡಗುಗಳನ್ನು ನಾವು ವಿಮಾನ ವಾಹಕ ಯುದ್ಧ ನೌಕೆ ಅಂತ ಕರಿತೀವಿ, ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ. ಓಕೆ, ಭಾರತದಲ್ಲಿ ಈಗ ಸದ್ಯ ರನ್ನಿಂಗಲ್ಲಿರ್ತಕ್ಕಂಥದ್ದು ಒಂದೇ ಒಂದು, ಅದು INS ವಿಕ್ರಮಾದಿತ್ಯ ಆಗುತ್ತೆ, ರಷ್ಯಾದಿಂದ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಇನ್ನೂ ಒಂದು ಇತ್ತು, ಮೊದಲನೇದು UK ಪರ್ಚೇಸ್ ಮಾಡಿರ್ತಕ್ಕಂಥ INS ವಿರಾಟ್ ಇತ್ತು, ಬಟ್ ಅದೀಗ ಫಂಕ್ಷನ್ ಆಗ್ತಾ ಇಲ್ಲ, ಅದನ್ನು ಈಗ ಡಿಕಮಿಷನ್ ಮಾಡಿದ್ದಾರೆ. ಅದನ್ನು ಈಗ ಆಲ್ರೆಡಿ ಗುಜರಿಗೆ ಹಾಕೋದಕ್ಕೆ ಅನುಮತಿಯನ್ನು ನೀಡಾಗಿದೆ. ನೆಕ್ಸ್ಟು INS ವಿಕ್ರಾಂತ್ ಅಂತ, ಇದು ಭಾರತದಿಂದ ಇಂಡಿಜಿನಿಯಸ್ ಆಗಿ ದೇಶೀಯವಾಗಿ ತಯಾರು ಮಾಡಿರ್ತಕ್ಕಂಥ ಮೊದಲ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗುತ್ತೆ INS ವಿಕ್ರಾಂತು. ಆದರೆ ಇದು ಇನ್ನೂ ಫಂಕ್ಷನ್ ಮಾಡ್ತಾ ಇಲ್ಲ, ಇನ್ನು ಜಸ್ಟ್ ಕೊನೆಯ ಸ್ಟೇಜಲ್ಲಿದೆ. ಓಕೆ, ಅಂತಿಮ ಹಂತದಲ್ಲಿದೆ. ಇನ್ನು ನೆಕ್ಸ್ಟ್ ಒಂದು ನೋಡೋಣ, INS ವಿಶಾಲ್ ಆಗುತ್ತೆ. ಇದು ಪ್ಲಾನ್ ಸ್ಟೇಜಲ್ಲಿದೆ, ಇನ್ನು ಫಂಡ್ ಕೂಡ ಕೊಟ್ಟಿಲ್ಲ, ಬಟ್ INS ವಿಶಾಲ್ ಮಾಡ್ತೀವಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಬಟ್ ಈ ಕರೋನಾ ವೈರಸ್ ಪ್ಯಾಂಡಮಿಕ್ ಇರೋದ್ರಿಂದ ಮೋಸ್ಟ್ಲಿ ದುಡ್ಡು ಸಾಕಾಗಲ್ಲ, ಹಾಗಾಗಿ ಇದನ್ನು ಪ್ರಾಜೆಕ್ಟ್ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಈಗ ಭಾರತದ ಸೇವೆಯಲ್ಲಿರ್ತಕ್ಕಂಥ ಏಕೈಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಅದು INS ವಿಕ್ರಮಾದಿತ್ಯ ಆಗುತ್ತೆ. ಓಕೆ, ಇನ್ನೇನು ಕೆಲವೇ ದಿನಗಳಲ್ಲಿ INS ವಿಕ್ರಾಂತ್ ಕೂಡ ಬರ್ಬೋದು. ಸೊ ಈಗ ಈ ಒಂದು INS ವಿಕ್ರಮಾದಿತ್ಯದಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು, ಅದಕ್ಕೋಸ್ಕರ ಸುದ್ದಿಲಿದೆ. ಸೊ ಅದಕ್ಕೋಸ್ಕರ ಇಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟು ಕ್ವಶನ್ ನಂಬರ್ 30, 100ನೇ ಪೋಲ್ ಪೊಸಿಷನ್ ಗಳಿಸಿದ ಫಾರ್ಮುಲಾ 1 ಕಾರ್ ರೇಸರ್ ಲೇವಿಸ್ ಹ್ಯಾಮಿಲ್ಟನ್. ಹ್ಯಾಮಿಲ್ಟನ್ ಕ್ಲೇಮ್ಸ್ ಇಸ್ 100th ಪೋಲ್ ಪೊಸಿಷನ್. ನೋಡೋದಕ್ಕೆ ಇದೇನಪ್ಪ ಕ್ವಶನ್ ಈ ಥರ ಇದೆ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಇಲ್ಲಿ ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀನಿ. ಫಸ್ಟು ಪೋಲ್ ಪೊಸಿಷನ್ ಅಂದ್ರೇನು ಮತ್ತು ಲೇವಿಸ್ ಹ್ಯಾಮಿಲ್ಟನ್ ಯಾರು. ಓಕೆ, ಲೇವಿಸ್ ಹ್ಯಾಮಿಲ್ಟನ್ನು ಈಗ ನಮ್ಮ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ, ಫೇಮಸ್ ಆಗಿರ್ತಕ್ಕಂಥ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳ ಹೆಸರುಗಳನ್ನು ಕೇಳ್ತಾರೆ. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ, ಚೆಸ್ಸಾ, ಫುಟ್ಬಾಲಾ ಅಥವಾ ಕ್ರಿಕೆಟ್ ಅಥವಾ ಇನ್ನೊಂದು ಯಾವುದೋ ಸ್ಪೋರ್ಟ್ಸ್ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಇವರು ಫಾರ್ಮುಲಾ 1 ಕಾರ್ ರೇಸರ್ ಲೇವಿಸ್ ಹ್ಯಾಮಿಲ್ಟನ್ ಅವರು. ಓಕೆ, ಇವರೀಗ 100ನೇ ಒಂದು ಪೋಲ್ ಪೊಸಿಷನ್ನ ಗಳಿಸಿದ್ದಾರೆ ಅಂತಕ್ಕಂಥದ್ದು. 100 ಪೋಲ್ ಪೊಸಿಷನ್ಸು. ಮೈಕೆಲ್ ಶುಮಾಕರು 68 ಪೋಲ್ ಪೊಸಿಷನ್ಸು. ಓಕೆ, ಮೈಕೆಲ್ ಶುಮಾಕರು ಒನ್ ಆಫ್ ದ ಗ್ರೇಟೆಸ್ಟ್ ಫಾರ್ಮುಲಾ ಕಾರ್ 1 ರೇಸರ್. ಅವ್ರನ್ನ ಮೀರಿಸಿ ಲೇವಿಸ್ ಹ್ಯಾಮಿಲ್ಟನ್ ಅವರು 100 ಪೋಲ್ ಪೊಸಿಷನ್ಗಳನ್ನ ಗಳಿಸಿದ್ದಾರೆ. ಸರ್, ನಮಗೆ ಫಸ್ಟ್ ಆಫ್ ಆಲ್ ಪೋಲ್ ಪೊಸಿಷನ್ ಅಂದರೆ ಏನು ಗೊತ್ತಿಲ್ಲ ಅನ್ನಂಗಿದ್ರೆ ಸ್ವಲ್ಪ ಡೀಟೇಲ್ಸ್ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಈ ಒಂದು ಕಾರ್ ರೇಸಲ್ಲಿ ಮೊದಲನೇ ಭಾಗದಲ್ಲಿರ್ತಕ್ಕಂಥದ್ದು ಈ ಒಂದು ಕಾರು ಅಲ್ವಾ, ಲೆಫ್ಟ್ ಭಾಗದಲ್ಲಿದೆ ಮತ್ತು ಒಂದು ಒಳ್ಳೆ ಪೊಸಿಷನಲ್ಲಿದೆ. ಇವ್ರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈ ಪೊಸಿಷನಲ್ಲಿ ಯಾವ ಡ್ರೈವರ್ನ ನಿಲ್ಲಿಸ್ತಾರೆ ಅನ್ನೋದಾದರೆ, ಈ ಒಂದು ಕಾರ್ ರೇಸ್ಗಿಂತಲೂ ಹಿಂದಿನ ಒಂದು ದಿನ ಏನು ಮಾಡಿರ್ತಾರೆ, ಒಂದಷ್ಟು ಟ್ರಯಲ್ಗಳನ್ನ ನಡೆಸಿರ್ತಾರೆ. ಆ ಟ್ರಯಲ್ಗಳಲ್ಲಿ ಇವರೆಲ್ಲರೂ ಭಾಗವಹಿಸಿರ್ತಾರೆ. ಆ ಒಂದು ಟ್ರಯಲ್ಗಳಲ್ಲಿ ಅತಿ ಹೆಚ್ಚು ಸ್ಪೀಡಲ್ಲಿ ಡ್ರೈವ್ ಮಾಡಿರ್ತಕ್ಕಂಥ ಕಾರ್ ಡ್ರೈವರ್ಗೆ ಈ ಪೊಸಿಷನ್ ಕೊಡ್ತಾರೆ. ಅದನ್ನೇ ಪೋಲ್ ಪೊಸಿಷನ್ ಅಂತೀವಿ ಅಥವಾ ಪೋಲ್ ಸಿಟ್ಟರ್ ಅಂತ ಕೂಡ ಕರಿತೀವಿ ಈ ಒಬ್ಬ ಡ್ರೈವರ್ನ. ನೋಡಿ, ಅಡ್ವಾಂಟೇಜಿಯಸ್ ಪೊಸಿಷನಲ್ಲಿದ್ದಾರೆ ಬಿಕಾಸ್ ಅವರು ಆ ಒಂದು ಟ್ರಯಲಲ್ಲಿ ಒಳ್ಳೆ ಸ್ಪೀಡಲ್ಲಿ ಬಂದಿದ್ದರು. ಇವರೆಲ್ಲರೂ ಆ ಟ್ರಯಲಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರವ್ರ ಪೊಸಿಷನನ್ನು ಡಿಸೈಡ್ ಮಾಡ್ತಾ ಹೋಗ್ತಾರೆ. ಅಂಥ 100 ಪೋಲ್ ಪೊಸಿಷನ್ಗಳನ್ನ ಗೆಲ್ಲೋದಂದರೆ ಸಾಮಾನ್ಯ ಅಲ್ಲ. ಸೊ ಅದು ಲೇವಿಸ್ ಹ್ಯಾಮಿಲ್ಟನ್ ಅವರು ಆ ರೀತಿಯ 100
ಈವೆಂಟ್ಸ್ಗಳಲ್ಲಿ ಪೋಲ್ ಪೊಸಿಷನನ್ನು ಗೆದ್ದು ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಮತ್ತು ಇವರು 7 ಟೈಮ್ ವರ್ಲ್ಡ್ ಚಾಂಪಿಯನ್ ಕೂಡ ಇದ್ದಾರೆ, ನೆನ್ಪಿಡಬೇಕು, ಲೇವಿಸ್ ಹ್ಯಾಮಿಲ್ಟನ್ ಅವರು. ಓಕೆ, ನೆಕ್ಸ್ಟ್ 31ನೇ ಪ್ರಶ್ನೆ. ಇತ್ತೀಚೆಗೆ ಭಾರತದಲ್ಲಿ ಕೊರೋನಾ ವೈರಸ್ 2ನೇ ಅಲೆ ಸೃಷ್ಟಿಸಿ ಅಪಾರ ಸಾವು ನೋವಿಗೆ ಕಾರಣವಾಗಿದೆ. ಇದಕ್ಕೆ ಕಾರಣವಾದ ರೂಪಾಂತರಿ ಕೊರೋನಾ ವೈರಸ್ನ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ವೇರಿಯಂಟ್ ಆಫ್ ಕೊರೋನಾ ವೈರಸ್ ವಿಚ್ ವಾಸ್ ರೀಸನ್ ಫಾರ್ ದ ಸೆಕೆಂಡ್ ವೇವ್ ಇನ್ ಇಂಡಿಯಾ? ಈಗ ಲಾಕ್ಡೌನ್ ಕೂಡ ಇದೆ ಕರ್ನಾಟಕದಲ್ಲಿ, ದೇಶದ ವಿವಿಧ ಭಾಗಗಳಲ್ಲಿ ಲಾಕ್ಡೌನ್ ಇದೆ. ಅದಕ್ಕೆ ಕಾರಣವಾಗಿರ್ತಕ್ಕಂಥ ರೂಪಾಂತರಿ ಕೊರೋನಾ ವೈರಸ್ ಅಂತ ಟಿವಿಲಿ ಗಂಟೆಗಟ್ಟಲೆ ಕೇಳಿರ್ತೀರ ಅಲ್ವಾ? ಅದ್ರ ಬಗ್ಗೆನೇ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಆ ಒಂದು ಕೊರೋನಾ ವೈರಸ್ ಒಂದು ಇಮೇಜ್ ತೋರಿಸ್ತಾ ಇರ್ತಾರೆ, ಅದನ್ನು ನೋಡಿ ನೋಡಿ ಸಾಕಾಗೋಗಿದೆ. ಹಾಗಾದರೆ ಅದರ ಹೆಸರು ಏನಂದರೆ, ಇಲ್ಲಿ 4 ಹೆಸರುಗಳನ್ನ ಕೊಟ್ಟಿದ್ದೀನಿ. ಯಾವ್ದು ಸರಿಯಾದ ಉತ್ತರ? B.1.17 UK ವೇರಿಯಂಟ್, P1 ಬ್ರಾಜಿಲ್ ವೇರಿಯಂಟ್, B.1.351 ಸೌತ್ ಆಫ್ರಿಕನ್ ವೇರಿಯಂಟ್, B.1.617 ಡಬಲ್ ಮ್ಯೂಟೆಂಟ್ ವೇರಿಯಂಟ್. ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ, B.1.617 ಡಬಲ್ ಮ್ಯೂಟೆಂಟ್ ಇದೆಯೋ ಅಥವಾ ಅದನ್ನು ರೂಪಾಂತರಿ ಕೊರೋನಾ ವೈರಸ್ ಅಂತ ಕರಿತೀವಿ. ಅದರಿಂದಾಗಿ ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಕಂಡು ಬರ್ತಾ ಇದ್ದಾವೆ. ಓಕೆ, ಅದನ್ನು ಡಬಲ್ ಮ್ಯೂಟೆಂಟ್ ಅಂತ ಕರಿತೀವಿ, B.1.617 ಅಂತ. ಓಕೆ, ಇದರಲ್ಲಿ ಈ ಬೇರೆ ಬೇರೆ ಇದಾವೆ, ಅದು ಅಷ್ಟು ಡೀಟೇಲ್ಸ್ ಬೇಡ. B.1.617 ಅಂತಕ್ಕಂಥದ್ದು ಇದು ಬೇರೆ ಬೇರೆ ಕೊರೋನಾ ವೈರಸ್ಗಳು ಭಾರತದಲ್ಲಿದ್ದಾವೆ, ಇದು ಜಾಸ್ತಿ ಒಂದು ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿರಲಿ. ಸೊ ಇವುಗಳನ್ನೂ ಸಹಿತ ನೋಟ್ ಮಾಡ್ಕೊಳ್ಳಿ, ಬೇರೆ ಬೇರೆ ವರ್ಷನ್ಸ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು, ನೇರವಾಗಿ ಬಡ ವಿದ್ಯಾರ್ಥಿಗಳ ತಾಯಂದಿರ ಖಾತೆಗೆ ವಿದ್ಯಾರ್ಥಿ ವೇತನವನ್ನು ಪಾವತಿ ಮಾಡ್ತಕ್ಕಂಥ ಆಂಧ್ರ ಪ್ರದೇಶ ಸರ್ಕಾರದ ಯೋಜನೆಯ ಹೆಸರೇನು? ನೋಡಿ, ಆಂಧ್ರ ಪ್ರದೇಶ ಸರ್ಕಾರ ಹಲವಾರು ಯೋಜನೆಗಳನ್ನು ತರ್ತಾ ಇದೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗನ್ ಮೋಹನ್ ರೆಡ್ಡಿ ಅವರು ಸೊ ಇನ್ನೋವೇಟಿವ್ ಐಡಿಯಾಸ್ ಅನ್ನು ತರ್ತಾ ಇದ್ದಾರೆ. ವಾಟ್ ಈಸ್ ದ ನೇಮ್ ಆಫ್ ದ ಆಂಧ್ರ ಪ್ರದೇಶ್ ಗವರ್ನಮೆಂಟ್ ಸ್ಕೀಮ್ ಟು ಪೇ ಸ್ಕಾಲರ್ಶಿಪ್ಸ್ ಡೈರೆಕ್ಟ್ಲಿ ಟು ದ ಮದರ್ಸ್ ಆಫ್ ದ ಪೂರ್ ಸ್ಟೂಡೆಂಟ್ಸ್? ಓಕೆ, ಈಗೇನಾಗ್ತಾ ಇತ್ತು, ಅದರ ಹೆಸರು ಫಸ್ಟ್ ಹೇಳ್ತೀನಿ. ಜಗನನ್ನ ವಿದ್ಯಾ ದೀವಿನ ಯೋಜನೆ. ಇನ್ನೊಮ್ಮೆ ಹೇಳ್ತೀನಿ, ಜಗನನ್ನ ವಿದ್ಯಾ ದೀವಿನ ಯೋಜನೆ ಅಂತಕ್ಕಂಥದ್ದು ಆಂಧ್ರ ಪ್ರದೇಶ ಸರ್ಕಾರವು ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥ ಸ್ಕಾಲರ್ಶಿಪ್ ಏನು ನೀಡಿತ್ತು ಅದನ್ನು ಡೈರೆಕ್ಟಾಗಿ ಆ ವಿದ್ಯಾರ್ಥಿಗಳ ತಾಯಂದಿರ ಖಾತೆಗೆ ಪಾವತಿ ಮಾಡ್ತಕ್ಕಂಥ ಯೋಜನೆ ಜಗನನ್ನ ವಿದ್ಯಾ ದೀವಿನ ಯೋಜನೆ ಆಗುತ್ತೆ. ಓಕೆ, ಇದರಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಬಡತನದಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಸುಮಾರು 671 ಕೋಟಿ ರೂಪಾಯಿಗಳ ಯೋಜನೆ ಆಗುತ್ತೆ. ಓಕೆ, ಇದು ಯಾಕೆ ವಿಶೇಷ ಆಗುತ್ತೆ ಅಂದರೆ, ಈಗ ಸ್ಕಾಲರ್ಶಿಪ್ಗಳನ್ನು ಎಲ್ಲ ಒಂದು ರಾಜ್ಯಗಳಲ್ಲೂ ಕೊಡ್ತಕ್ಕಂಥದ್ದು ನಾವು ನೋಡ್ತೀವಿ. ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಸ್ಕಾಲರ್ಶಿಪ್ನ ನೇರವಾಗಿ ಕಾಲೇಜಿಗೆ ಕೊಡ್ತಾರೆ. ಓಕೆ, ಆ ಕಾಲೇಜಿಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಮತ್ತೆ ವಿದ್ಯಾರ್ಥಿಗಳಿಗೆ ತಲುಪಲ್ಲ ಅಂತಕ್ಕಂಥ ಒಂದು ಸುದ್ದಿ ಕೂಡ ಇದ್ದಾವೆ, ನಾವೆಲ್ಲ ನೋಡಿರ್ತೀವಿ. ಅಥವಾ ತಲುಪಿದ್ರೆ ಸಹಿತ ಅವರೊಂದಷ್ಟು ಅಮೌಂಟನ್ನು ಕಟ್ ಮಾಡಿಕೊಂಡು ಕೊಡ್ತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ. ಅವೆಲ್ಲ ರೀತಿಯ ಒಂದು ಮಿಡಲ್ ಮ್ಯಾನ್ಗಳನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೇರವಾಗಿ ಆ ವಿದ್ಯಾರ್ಥಿಗಳ ತಾಯಂದಿರ ಖಾತೆಗೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಹಾಕ್ತಕ್ಕಂಥ ಯೋಜನೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ YS ಜಗನ್ಮೋಹನ್ ರೆಡ್ಡಿ ಅವರು ತಂದಿರತಕ್ಕಂಥ ಯೋಜನೆ ಜಗನನ್ನ ವಿದ್ಯಾ ದೀವಿನ ಸ್ಕೀಮ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 33ನೇ ಪ್ರಶ್ನೆ, ಜಾಗತಿಕ ಹವಾಮಾನ ವರದಿ 2020 ಆಗುತ್ತೆ. ಸ್ಟೇಟ್ ಆಫ್ ದ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ 2020. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ ಆಗುತ್ತೆ. ಸೊ ಇದರಲ್ಲಿ ಯಾವ ಒಂದು ಸಂಸ್ಥೆ ಈ ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ ಮತ್ತು ಈ ಎಸ್ಸೆ ಬರೆಯೋದ್ರಲ್ಲಿ ಈ ಒಂದು ಅಂಶಗಳು ಭಾಳ ಪ್ರಾಮುಖ್ಯತೆಯನ್ನು ಪಡ್ತೇವೆ. ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ನೋಡಿ, ವರ್ಲ್ಡ್ ಮೀಟಿಯೋರೋಲಾಜಿಕಲ್ ಆರ್ಗನೈಜೇಷನ್ ರಿಲೀಸ್ ದಿ ಸ್ಟೇಟ್ ಆಫ್ ದಿ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ 2020. 2020ರಲ್ಲಿ ನೋಡಿ, ಕೋವಿಡ್-19 ಪ್ಯಾಂಡಮಿಕ್ ಅಥವಾ ಸಾಂಕ್ರಾಮಿಕ ರೋಗದ ಒಂದು ಹೊಡೆತ ಇಡೀ ಪ್ರಪಂಚದ ಎಲ್ಲ ದೇಶಗಳಿಗೂ ಇತ್ತು. ಜೊತೆಗೆ ಒಂದು ಎಕ್ಸ್ಟ್ರೀಮ್ ವೆದರ್ ಅಲ್ವಾ, ಇವೆಲ್ಲವೂ 2020ರಲ್ಲಿ ಭಾಳಷ್ಟು ಒಂದು ತೊಂದರೆಯನ್ನು ಮಾಡಿತ್ತು ಅಂತಕ್ಕಂಥದ್ದು. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾರೆ, ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್ಸ್ ಇನ್ಕ್ರೀಸಿಂಗ್ ದ ಲ್ಯಾಂಡ್ ಆ್ಯಂಡ್ ಓಸಿಯನ್ ಟೆಂಪರೇಚರ್, ಸಿ ಲೆವೆಲ್ ರೈಸ್ ಆಗ್ತಾ ಇದೆ, ಐಸ್ ಮೆಲ್ಟ್ ಆಗ್ತಾ ಇದೆ, ಗ್ಲೇಸಿಯರ್ಸು ರೀಟ್ರೀಟ್ ಆಗ್ತಾ ಇದ್ದಾವೆ. ಗ್ಲೇಸಿಯರ್ಸ್ ಅಂದರೆ ಈ ನಮ್ಮ ಹಿಮಾಲಯದಲ್ಲಿರ್ತಕ್ಕಂಥ ಕೆರೆಗಳೇನಿದ್ದಾವೆ, ಐಸಿನಿಂದ ಆಗಿರ್ತಕ್ಕಂಥ ಲೇಕ್ಸ್, ಅವು ಮೆಲ್ಟ್ ಆಗಿ ಬರ್ತಾ ಇದ್ದಾವೆ, ಅವುಗಳು ಜಾರ್ತಾ ಇದ್ದಾವೆ. ಹಾಗಾಗಿ ನಾವು ಹಿಂದೆ ನೋಡಿದ್ವಿ, ಭಾಳಷ್ಟು ಜನ ಒಂದು
ಆ ಒಂದು ಅಪಘಾತದಲ್ಲಿ ಮರಣವನ್ನು ಹೊಂದಿದ್ರು ನಮ್ಮ ಭಾರತದಲ್ಲೂ ಕೂಡ. ಮತ್ತು ಎಕ್ಸ್ಟ್ರೀಮ್ ವೆದರ್ ಕೂಡ ಇದೆ 2020ರಲ್ಲಿ ಇತ್ತು ಅಂತಕ್ಕಂಥದ್ದು. ಜೊತೆಗೆ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಬಹಳಷ್ಟು ಒಂದು ಹೊಡೆತ ಬಿದ್ದಿದೆ. ಎಲ್ಲ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಮೈಗ್ರೇಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜನಗಳು ಹೋಗ್ತಾ ಇದ್ದಾರೆ. ನಮ್ಮ ಭಾರತಕ್ಕೆ ಬಾಂಗ್ಲಾದೇಶದಿಂದ ನುಸುಳ್ತಾ ಇದ್ದಾರೆ ಅಂತ ಕೇಳ್ತಾ ಇರ್ತೀವಿ. ಜೊತೆಗೆ ಫುಡ್ ಸೆಕ್ಯೂರಿಟಿ ಮತ್ತು ಲ್ಯಾಂಡ್ ಆ್ಯಂಡ್ ಮೆರೈನ್ ಎಕೋಸಿಸ್ಟಮ್ಗೆ ಭಾಳಷ್ಟು ತೊಂದರೆಗಳಾಗಿದ್ದಾವೆ. ಹಾಗಾಗಿ 2020 ಅಂತಕ್ಕಂಥದ್ದು ಇಡೀ ಪ್ರಪಂಚದ ಥರ್ಡ್ ವಾರ್ಮೆಸ್ಟ್ ಇಯರ್ ಆಗುತ್ತೆ ಅಂತಕ್ಕಂಥ. ಅಂದರೆ ಈ ರೆಕಾರ್ಡ್ ದಾಖಲೆಯಲ್ಲಿರ್ತಕ್ಕಂಥ 3 ಅತಿ ಹೆಚ್ಚು ಬಿಸಿಯಾದ ವರ್ಷಗಳಲ್ಲಿ 2020 ಕೂಡ ಒಂದು ಅಂತಕ್ಕಂಥದ್ದು ಈ ಒಂದು ವರದಿಯಲ್ಲಿ ಸಿಗ್ತಾ ಇದೆ. ವರ್ಲ್ಡ್ ಮೀಟಿಯೋರಾಲಜಿಕಲ್ ಆರ್ಗನೈಸೇಷನ್ ಇರ್ತಕ್ಕಂಥ ಈ ಒಂದು ಸ್ಟೇಟ್ ಆಫ್ ದ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ 2020ರಲ್ಲಿ. ಜೊತೆಗೆ ಈ ಒಂದು 2011ರಿಂದ 2020 ಒಂದು ದಶಕ ಏನಿದೆಯೋ ಇದು ದಾಖಲಾಗಿರ್ತಕ್ಕಂಥ ದಶಕಗಳಲ್ಲಿ ಅತ್ಯಂತ ಬಿಸಿಯಾಗಿರ್ತಕ್ಕಂಥ ಒಂದು ದಶಕ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಸ್ಟೇಟ್ ಆಫ್ ದ ಗ್ಲೋಬಲ್ ಕ್ಲೈಮೇಟ್ 2020 ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ವರ್ಲ್ಡ್ ಮೀಟಿರಿಯೋಲಾಜಿಕಲ್ ಆರ್ಗನೈಸೇಷನ್ WMO. ಓಕೆ, ಇದರ ಒಂದು ಗ್ಲಾನ್ಸ್ ಅನ್ನು ನೋಡೋದಾದರೆ 2011ರಿಂದ 2020 ದಾಖಲೆಯ ಅತ್ಯಂತ ಬಿಸಿಯಾದ ದಶಕ ಅಂತ ನೋಡಿದ್ವಿ. ಕೋವಿಡ್-19 ಮತ್ತು ತೀವ್ರ ಹವಾಮಾನ ಘಟನೆಗಳು ವಿಶ್ವದ ಲಕ್ಷಾಂತರ ಜನರಿಗೆ 2020ರಲ್ಲಿ ಭಾರಿ ಹೊಡೆತವನ್ನು ನೀಡಿವೆ. ಇದುವರೆಗಿನ ದಾಖಲೆಗಳಲ್ಲಿ ದಾಖಲೆಯಾಗಿರ್ತಕ್ಕಂಥ 3 ಅತಿಯಾದ ಬಿಸಿ ವರ್ಷಗಳಲ್ಲಿ 2020 ಕೂಡ ಒಂದಾಗಿದೆ. ಓಕೆ, ಇನ್ನು ಬೇರೆ ಬೇರೆ ಡೀಟೇಲ್ಸ್ ಅಷ್ಟೇನು ಇಂಪಾರ್ಟೆಂಟ್ ಆಗಲ್ಲ, ಮುಂದೆ ಹೋಗೋಣ. 34ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ 3 ಅಂಗಸಂಸ್ಥೆಗಳಿಗೆ ಭಾರತ ಆಯ್ಕೆಯಾಗಿದೆ. ಯಾವ್ಯಾವ 3 ಅಂಗಸಂಸ್ಥೆಗಳು ಅನ್ನೋದಾದರೆ ನೋಡಿ, ಇಂಡಿಯಾ ಎಲೆಕ್ಟೆಡ್ ಟು ದ 3 ಕೀ ಬಾಡೀಸ್ ಆಫ್ ದ UN's ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಓಕೆ, ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಂತಕ್ಕಂಥ ಒಂದು ಏನು ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂತಕ್ಕಂಥ ಒಂದು ಅಂಗ ಏನಿದೆಯೋ ಅದರ 3 ಸಬ್ ಆಫೀಸಸ್ ಇದ್ದಾವೆ. ಕ್ರಿಮಿನಲ್ ಜಸ್ಟಿಸ್ ಆಫ್ ದ ಕಮಿಷನ್ ಆನ್ ಕ್ರೈಮ್ ಪ್ರಿವೆನ್ಷನ್ ಆ್ಯಂಡ್ ಕ್ರಿಮಿನಲ್ ಜಸ್ಟಿಸ್ CCPCJ, ಎಕ್ಸಿಕ್ಯೂಟಿವ್ ಬೋರ್ಡ್ ಆಫ್ UN ವುಮೆನ್, ಎಕ್ಸಿಕ್ಯೂಟಿವ್ ಬೋರ್ಡ್ ಆಫ್ ದ ವರ್ಲ್ಡ್ ಫುಡ್ ಪ್ರೋಗ್ರಾಮ್ WFP. ಹೀಗೆ ಒಟ್ಟು 3ಕ್ಕೆ ಆಯ್ಕೆಯಾಗಿದೆ ಅನ್ನೋದು ನೆನ್ಪಿಡೋಣ. ಅವು ತೀರಾ ಡೀಟೇಲ್ಸ್ ಕೇಳಕ್ಕೆ ಹೋಗಲ್ಲ, ಅಷ್ಟು ನೆನಪಿಲ್ಲ. ಓಕೆ, ನೆಕ್ಸ್ಟ್ ವಿಶ್ವಸಂಸ್ಥೆಯ 6 ಅಂಗಗಳು ಯಾವ್ಯಾವಂತ 6 ಆರ್ಗನ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಅಂತ ಏನು ಕರಿತೀವಿ ಅವು ಮೇ 2020 ಅಂದರೆ ವೀಕ್ 2ರ ಕೊನೆಯ ಪ್ರಶ್ನೆಯಲ್ಲಿ ನೋಡ್ತಾ ಹೋಗೋಣ. ನೋಡಿ, 6 ಅಂಗಗಳು ವಿಶ್ವಸಂಸ್ಥೆ ಯಾವುವಂದರೆ ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ, ಭದ್ರತಾ ಮಂಡಳಿ ಸೆಕ್ಯೂರಿಟಿ ಕೌನ್ಸಿಲ್, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅದ್ರ ಬಗ್ಗೆ ನೀವು ಮಾತಾಡಿದ್ವಿ, ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ ಸೆಕ್ರೆಟರಿಯೇಟ್. ಇವು 6 ವಿಶ್ವಸಂಸ್ಥೆಯ 6 ಅಂಗಗಳಾಗ್ತವೆ. ಓಕೆ, ಸೊ ವಿಶ್ವಸಂಸ್ಥೆ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇಲ್ಲಿದೆ. 193 ಮೆಂಬರ್ ಕಂಟ್ರೀಸ್ ಇದ್ದಾವೆ ಮತ್ತು ಆಂಟೋನಿಯೋ ಗುಟೆರಸ್ ಅವರು ಸೆಕ್ರೆಟರಿ ಜನರಲ್ ಆಗಿದ್ದಾರೆ. ಸೊ ಬೇರೆ ಬೇರೆ ಡೀಟೇಲ್ಸ್ ಇಲ್ಲಿದೆ. ಓಕೆ, ಸೊ ಇಷ್ಟು ಮೇ 2021ರ 2ನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು ಅಲ್ವಾ. ಸೊ ಭಾಳಷ್ಟು ಒಂದು ಇನ್ಫಾರ್ಮೇಷನ್ನ ಈ ಒಂದು ವಾರದಲ್ಲಿ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.